ಓಕೆ, ಸ್ಟಾರ್ಟ್ ಮಾಡೋಣ ತಗೊಳ್ಳಿ. ಹಾಗಾದ್ರೆ ಎಲ್ರಿಗೂ ಶರಣು. ಶೂನ್ಯ ಸಂಪಾದನೆಯ 19ನೇ ಸಂಚಿಕೆಗೆ ಎಲ್ರಿಗೂ ಸ್ವಾಗತ. ಶೂನ್ಯ ಸಂಪಾದನೆಯ ಚನ್ನ ಬಸವಣ್ಣ ಮತ್ತು ಬಸವಣ್ಣನವರ ಸಂಪಾದನೆಗೆ ಸ್ವಾಗತ. ನಾವು ಇವತ್ತಿನ ಈ ಸಂಚಿಕೆಯನ್ನು ಬಸವಣ್ಣನವರ ಈ ವಚನದಿಂದ ಶುರು ಮಾಡೋಣ. ಹೊರೆರಾದವರ ಬೇಡ, ಹೊರೆ ಬೇಡ, ದಾರಿ ಸಂಗಡ ಬೇಡ, ದೂರ ನುಡಿಯಲು ಬೇಡ, ಕೂಡಲ ಸಂಗನ ಶರಣರಲ್ಲಿ ಅಚ್ಚಲಿಂಗೈಕ್ಯಂಗೆ ತೊತ್ತಾಗಿ ಹುದಯ್ಯ. ದಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಸ್ ಪರ್ ವಚನ ಸಂಪುಟ. Never be neighbors to half devotees, never accept their championship, never their company on road. Be far from them, never talk to them. Be a maid among Kudala Sangaya's Sharanas who are fully united in the Linga. ಧನ್ಯವಾದಗಳು. ಈಗ ಶೂನ್ಯ ಸಂಪಾದನೆಯ ಇವತ್ತಿನ ಸಂಚಿಕೆಯನ್ನು ಪ್ರವೀಣ್ ಶಿವಶಂಕರ್ ಅವರು ಮುಂದುವರಿಸುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಲ್ಲಿನವರೆಗೂ ನಾವು ಶೂನ್ಯ ಸಂಪಾದನೆಯಲ್ಲಿ ಹಿಂದಿನ ಬಾರಿ ಚನ್ನಬಸವಣ್ಣನವರ ಸಂಪಾದನೆಯನ್ನ ನೋಡಿ ಆ ಪ್ರಸಂಗದಲ್ಲಿ ಪ್ರಭುದೇವರು ಮತ್ತೆ ಸಿದ್ದರಾಮದೇವರು ಕಲ್ಯಾಣಕ್ಕೆ ಬಂದಂತಹ ವಿವರಗಳನ್ನ ನೋಡ್ತಾ ಇದ್ವಿ. ಅಲ್ಲಿ ಕಲ್ಯಾಣದ ಒಂದಷ್ಟು ಜಿಯೋಗ್ರಾಫಿಕಲ್ ಭೌಗೋಳಿಕವಾದಂತಹ ಮಾಹಿತಿಗಳು, ಜಿಯೋಗ್ರಾಫಿಕಲ್ ಡೀಟೇಲ್ಸ್, ಎಷ್ಟು ವಿಸ್ತಾರ ಅದು ಇದು ಅನ್ನೋದೆಲ್ಲಾನು ಅದರಲ್ಲಿ ಬಂದಿತ್ತು. 12 ಯೋಜನ ಅದನ್ನೆಲ್ಲ ನಾ ಆಕ್ಚುಲಿ ನೆಕ್ಸ್ಟ್ ಸೆಷನ್ಗೆ, ಈ ಸೆಷನ್ಗೆ ಮಾಡೋಣ ಅನ್ಕೊಂಡಿದ್ದೆ, ಬಟ್ ನೆಕ್ಸ್ಟ್ ಸೆಷನ್ಗೆ ಅದರದೊಂದು ಟೇಬಲ್ ಪ್ರಿಪೇರ್ ಮಾಡಿ ಕೊಡ್ತೇನೆ. ಯಾಕೆಂದ್ರೆ ಓವರ್ ಆಲ್ ಸುಮ್ನೆ ಅದರದೊಂದು ಓವರ್ ವ್ಯೂ ತರ ನೋಡಿದ್ರು ಗೊತ್ತಾಗುತ್ತೆ. ಅಂಡ್ ಐ ವಾಸ್ ಕಂಪೇರಿಂಗ್ ಬಸವ ಕಲ್ಯಾಣ ಈಗಿನ ಒಂದು ಜಿಯೋಗ್ರಾಫಿಕಲ್ ಭೌಗೋಳಿಕವಾದಂತಹ ಒಂದು ನಕ್ಷೆ ಏನಿದೆ ಮತ್ತೆ ಅವ್ರು ಹೇಳಿದಂಥದ್ದನ್ನ ನೋಡಿದ್ರೆ ಸುಮಾರಷ್ಟು, ಅಂದ್ರೆ ಆಗಿನ ಕಾಲದಲ್ಲಿ ಅದು 12 ಯೋಜನ ವಿಸ್ತಾರದ್ದು ಅಂತೆಲ್ಲ ಹೇಳುವಾಗ ಲೆಕ್ಕ ಹಾಕಿದ್ರೆ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 144 kilometers ಆಫ್ ಏರಿಯಾ. 144 square kilometers of area that has been identified as ಬಸವ ಕಲ್ಯಾಣ. ಅದರಲ್ಲಿ ವಚನದಲ್ಲಿ ಕಳೆದ ಬಾರಿ ನಾವು ನೋಡಿದಾಗ, ಈಗ ಐ ಥಿಂಕ್ ರಫ್ಲಿ ಅಬೌಟ್ 39 square kilometers of area is what is identified as ಬಸವ ಕಲ್ಯಾಣ. ಸೊ ಆ ವಿಸ್ತಾರ ಎಷ್ಟಿತ್ತು ಅನ್ನೋದಂತೂ ಖಂಡಿತ ಗೊತ್ತಾಗತ್ತೆ ಅದರಿಂದ. ಸೊ ಒಂದಷ್ಟು ಸಂಖ್ಯೆಗಳಲ್ಲಿ ಕೂಡ ನಾವು ನೋಡಿದ್ವಿ ಹಿಂದೆ ಎಷ್ಟು ಮಠಗಳು ಏನು ಎತ್ತ ಅನ್ನೋದೆಲ್ಲಾನು, ಮನೆಗಳು ಎಷ್ಟಿತ್ತು, ಮೇನ್ ರೋಡು, ಕ್ರಾಸ್ ರೋಡ್ ಎಲ್ಲ ಎಷ್ಟಿತ್ತು ಅನ್ನೋದನ್ನೆಲ್ಲ ನೋಡಿದ್ವಿ. ಅದನ್ನೆಲ್ಲ ನೋಡಿಕೊಂಡು ಕಳೆದ ಬಾರಿ ನಾವು ಎಲ್ಲಿ ತನಕ ಮುಟ್ಟಿತ್ತು ಅಂತಂದ್ರೆ, ಪ್ರಭುದೇವರು ಮತ್ತೆ ಸಿದ್ದರಾಮರು ಈಗ ಬಸವಣ್ಣನವರ ಮನೆ ಮುಂದೆ ಬಂದಿದ್ದಾರೆ. ಬಸವಣ್ಣನವರ ಮನೆ ಮುಂದೆ ಬಂದು ಈಗ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ನೋಡ್ತಕ್ಕಂತಹ ಈ ಪ್ರಸಂಗ ಏನಿದೆ ತುಂಬಾ 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 ಮಹತ್ವಪೂರ್ಣವಾದಂತಹ ಪ್ರಸಂಗ. ಪ್ರಭುದೇವರ ಮತ್ತೆ ಬಸವಣ್ಣನವರ ಮುಖಾಮುಖಿ ವರ್ಚುವಲ್ ಆಗಿ ಯಾವ ರೀತಿ ಅಂತಂದ್ಬಿಟ್ಟು ಅದರಿಂದ ಆಗಿ ಬಸವಣ್ಣನವರ ಮೇಲೆ ಪ್ರಭುದೇವರು ಬೇಸರಗೊಳ್ಳುವಂತಹ ಒಂದು ಸಂದರ್ಭ, ಅದನ್ನ ಇವತ್ತು ನಾವು ನೋಡೋದು ಅಂತ ಅನ್ಕೊಂಡಿದ್ದೇನೆ. ಅದರಲ್ಲೂ ಕೂಡ ಚನ್ನಬಸವಣ್ಣನವರಂತಹ ಜ್ಞಾನಿಗಳು ಹೇಳುವಂತ ಅವರಿಂದಲೇ ಬರಬಹುದಾದಂತಹ ಒಂದು ಅದ್ಭುತ ಮಹಾವಾಕ್ಯ. ಅಲ್ಲಿ ತನಕ ಹೋಗ್ಬಿಟ್ಟು ಅಲ್ಲಿಗೆ ಇವತ್ತಿನ ಸೆಷನ್ ಅನ್ನ ನಿಲ್ಸೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕಾಗಿ ಇನ್ನ ಶುಭಸ್ಯ ಶೀಘ್ರಂ ಅಂತ ಅಂದ್ಬಿಟ್ಟು ವಿಲ್ ಸ್ಟಾರ್ಟ್ ಆಫ್ ವಿತ್ ಟುಡೇಸ್ ಸೆಷನ್. ಅದರಲ್ಲಿ ಈಗ ಪ್ರಭುದೇವರು ಸಿದ್ದರಾಮರು ಬಸವಣ್ಣನವರ ಮನೆ ಮುಂದೆ ಬಂದು ನಿಂತಿದ್ದಾರೆ. ಅಲ್ಲಿ ಆಗತಕ್ಕಂತಹ ವಿವರಗಳು, ಕಲಾಪಗಳನ್ನ ನೋಡ್ತಾ ಇದ್ದಾರೆ. ಗದ್ಯ ಭಾಗ ಶುರುವಾಗುತ್ತೆ ಈಗ.
ಇಂತು ಪ್ರಭುದೇವರು ಸಿದ್ದರಾಮಯ್ಯ ದೇವರು ಬಸವರಾಜ ದೇವರ ಬಾಗಿಲ ಮುಂದೆ ನಿಂದಿರ್ದು ಆ ದ್ವಾರವಟ್ಟದೊಳು ಹೋಗುವ ಹೊರವಂಡುವ ಮಹಾಲಿಂಗವಂತರಂ ಅಲ್ಲಿ ವಚನ ಶಾಸ್ತ್ರಗಳಂ ಪೇಳುವ ಕೇಳುವ ಶಿವ ತತ್ವ ವಿದ್ಯಾಭ್ಯಾಸಿಗಳಂ ಮತ್ತಂ ಶಿವಯೋಗಾರೂಢಿಯೊಳಿಪ್ಪ ಪರಮರಾಜಯೋಗಿಗಳಂ ಮತ್ತಂ ಶಿವಾನುಭಾವ ಗೋಷ್ಠಿಯೊಳು ಕರಣ ಮಥನವಿಲ್ಲದೆ ಇತರೇತರ ಭಾವಂಗಳಂ ಮರೆದು ಪ್ರಸಂಗಿಸುತ್ತಿಪ್ಪ ಮಹಾನುಭಾವಿಗಳಂ. ಯಾರ್ಯಾರಿದ್ದರು ಬಸವಣ್ಣನವರ ಮನೆಯಲ್ಲಿ, ಆ ಮಹಾಮನೆಯ ವಾತಾವರಣ ಯಾವ ರೀತಿ ಇತ್ತು, ಯಾರ್ಯಾರಿದ್ರು ಅಲ್ಲಿ, ಇದೆಲ್ಲದ ವಿವರಗಳನ್ನ ಇಲ್ಲಿ ಶೂನ್ಯ ಸಂಪಾದನೆಕಾರರು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಆಗತಿದ್ದಂತಹ ಒಂದು ಕಾರ್ಯಗಳು ಯಾವ ರೀತಿ ಇದ್ದುವು ಅನ್ನೋದನ್ನು ಕೂಡ. ಆಚಾರ ಲಿಂಗದೊಳು ಸದಾಚಾರವೇ ಪ್ರಾಣವಾಗಿಪ್ಪ 64 ಶೀಲಗಳಲ್ಲಿ ದೃಢವ್ರತರಾಗಿಪ್ಪ ಶೀಲವಂತರಂ ತಮ್ಮ ಕರಸ್ಥಳದ ಲಿಂಗಕ್ಕೆ ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳಂ ಮಾಡುವ ಅವಸರಂಗಳೊಳು ನಿರಾಲಸ್ಯ ಭಾವವೆಡೆಗೊಂಡು ತ್ರಿಕಾಲ ಲಿಂಗಾರ್ಚನೆಯ ಮಾಡುವ ಲಿಂಗಾರ್ಚನ ಪರಾಯಣರಂ. 3 ಹೊತ್ತು ಲಿಂಗಾರ್ಚನೆ ಮಾಡಿಕೊಳ್ತಾ ಇದ್ದಂಥವರು. ಮತ್ತಂ ಆ ಲಿಂಗದಲ್ಲಿ ವೀರವ್ರತ ನಿಯಮಮಂ ಕೈಕೊಂಡು ಕಣ್ಣ ಕಳೆದೇರಿಸಿ ಕಣ್ಣಂ ಪಡೆವ, ಜಿಹ್ವೆಯ ಸಮರ್ಪಿಸಿ ಜಿಹ್ವೆಯಂ ಪಡೆವ, ಶಿರವಂ ಕಡಿದಾರತಿಯನೆತ್ತಿ ಶಿರವಂ ಪಡೆವ ವೀರಗಣಂಗಳಂ. ಮತ್ತಂ ಇಷ್ಟಲಿಂಗದೊಳು ದೃಷ್ಟಿ ನೆಟ್ಟು ಭಾವವಚ್ಚೊತ್ತಿ ಕರಿಗೊಂಡು ಪರಿಣಾಮ ಕಂಗಳೊಳು ನೆಲಸಿ ಅನಿಮಿಷ ದೃಷ್ಟಿಯಿಂ ಆ ಲಿಂಗಮಂ ನೋಡಿ ನೋಡಿ ಪರವಶರಾಗಿಪ್ಪ ಮಹಾಲಿಂಗ ನಿಷ್ಠಾತ್ಮಕರಂ. ಶಿವಪೂಜೆಯನ್ನ ಮಾಡಿಕೊಳ್ಳುವಾಗ ಅಲ್ಲಿ ಬರತಕ್ಕಂತಹ ವಿಧಿ ಏನು ಅಂತಂದ್ರೆ, ನಿಮ್ಮ ಇಷ್ಟಲಿಂಗವನ್ನ ತದೇಕ ದೃಷ್ಟಿಯಿಂದ ಅರ್ಧ ನಿಮೀಲಿತ ಕಣ್ಣುಗಳು, ಕಣ್ಣನ್ನ ಅರ್ಧ ಮುಚ್ಚಿ ರೆಪ್ಪೆ ಮಿಟುಕಿಸಬಾರದು, ಅರ್ಧ ಮುಚ್ಚಿರಬೇಕು, ಆದರೆ ರೆಪ್ಪೆ ಮಿಟುಕಿಸದೆ ಆ ತದೇಕ ದೃಷ್ಟಿಯಿಂದ ದೃಷ್ಟಿಯೋಗ ಸಾಧನೆ ಅಂತ ಅಂದ್ಬಿಟ್ಟು ಅದನ್ನ ಹೇಳುವಂಥದ್ದು. ಆ ದೃಷ್ಟಿಯೋಗ ಸಾಧನೆಯಲ್ಲಿ ಇಷ್ಟಲಿಂಗವನ್ನ ನೋಡ್ತಾ ಅದರಲ್ಲಿ ತನ್ನನ್ನ ತಾನು ಕಂಡು ಜೀವ ಶಿವರ ಏಕತೆಯನ್ನ ಅನುಭವಿಸುವಂತಹ ಆ ಒಂದು ವಿಧಾನ, ಅದರಲ್ಲಿ ಆ ರೀತಿ ಹಾಗೆ ಪೂಜೆಯನ್ನ ಮಾಡ್ತಾ ಇರುವಂತಹ ನಿಷ್ಠಾತ್ಮಕರು. ಮತ್ತಂ ಶ್ರೀ ಗುರು ಸೇವೆಯಲ್ಲಿ ತನುಸವೆದು ಪರಿಚರ್ಯವಂ ಮಾಡಿ ಆ ಶ್ರೀ ಗುರು ಪಾದದೊಳು ಮಗ್ನ ಚಿತ್ತರಾಗಿಪ್ಪ ಗುರು ಭಕ್ತಿಯುಕ್ತರಂ. ಮತ್ತಂ ಜಂಗಮನೇ ತಮ್ಮ ಪ್ರಾಣಲಿಂಗವೆಂದು ನಂಬಿ ಅರ್ಥ ಪ್ರಾಣ ಅಭಿಮಾನಗಳಂ ಸಮರ್ಪಿಸಿ ನಿರ್ವಂಚಕತ್ವವೇ ಪ್ರಾಣವಾಗಿ ತ್ರಿಕರಣ ಶುದ್ಧಮಂ ಪಡೆದು ದಾಸೋಹಮಂ ಮಾಡುತ್ತಿಪ್ಪ ಸದ್ಭಕ್ತ ಗಣಂಗಳಂ. ಮತ್ತಂ ಶಿವಗಣಗಳು ಆರೋಗಿಸಿ ಮಿಕ್ಕ ಶೇಷ ಪ್ರಸಾದಮಂ ಕಂಡು ಉಬ್ಬಿ ಕೊಬ್ಬಿ ನಲಿದಾಡುತ್ತ ಆ ಪ್ರಸಾದದೊಳು ಅಣುಮಾತ್ರಮಂ ನೆಲಕ್ಕೆ ಸೂಸಲೀಯದೆ ಎತ್ತಿ ತಂದು ಮಹಾಪ್ರಸಾದದ ರಾಶಿಯಂ ಮಾಡಿ ಆ ಪ್ರಸಾದಮಂ ಅಷ್ಟವಿಧಾರ್ಚನೆಯಿಂದರ್ಚಿಸಿ ಪರಮಾನಂದದಿಂ ಸ್ವೀಕಾರಮಂ ಮಾಡಿ ಪರಮ ಪರಿಣಾಮದೊಳಿಪ್ಪ ಶಿವಗಣ ಪ್ರಸಾದಿಗಳಂ. ಇಲ್ಲಿ ತಮ್ಮ ಹೆಸರನ್ನು ಕೂಡ ಶಿವಗಣ ಪ್ರಸಾದಿ ಮಹದೇವಯ್ಯನವರು ಅದು ಬರೆದಿರುವಂತಹ ಶೂನ್ಯ ಸಂಪಾದನೆ ಅಲ್ಲ. ಸೊ ಆ ಶಿವಗಣ ಪ್ರಸಾದಿ ಯಾರು, ತಮ್ಮ ಹೆಸರಿನ ಅರ್ಥ ಏನು ಅನ್ನೋದನ್ನ ಕೂಡ ಇಲ್ಲಿ ಸೂಚಿಸಿದ್ದಾರೆ. ಶಿವಗಣ ಪ್ರಸಾದಿಗಳಂ ಮತ್ತಂ ಗುರು ಲಿಂಗ ಜಂಗಮದ ಶ್ರೀ ಚರಣಾಂಬುವಂ ಪರಮಾನಂದ ಜಲವೆಂದು ಕರಿಗೊಂಡು ವಿಶ್ವಾಸದಿಂ ಕರಸ್ಥಲದೊಳು ಪಿಡಿದು ಆ ಪಾದೋದಕಮಂ ತನ್ನ ಮರೆದು ಸ್ವೀಕಾರಮಂ ಮಾಡಿ ಸರ್ವಾಂಗದೋಳ್ ತಳಿದು ಮಲತ್ರಯಂಗಳಂ ತೊಳೆದು ಅಂತರಂಗ ಶುದ್ಧಾತ್ಮರಾಗಿಪ್ಪ ಪಾದೋದಕ ಪ್ರಾಣ ಸಂಬಂಧಿಗಳಂ. ಮತ್ತಂ ಶಿವಜ್ಞಾನ ಪ್ರಭಾಪಂಜರಮೇ ಕಾಯಮಾಗಿ ನಿತ್ಯ ನಿಜತತ್ವ ಪ್ರಸಂಗವೇ ಪ್ರಾಣವಾಗಿ ಒಳ ಹೊರಗೆನ್ನದೆ ಮಹಾಪ್ರಕಾಶದೋಳ್ ಪರವಶರಾಗಿ ಸದ್ಯೋನ್ಮುಕ್ತಿ ಎಂಬ ಸ್ಥಳದೊಳು ನೆಲೆಯಾಗಿಪ್ಪ ಮಹಾಜ್ಞಾನೈಕ ಶರಣರಂ. ಮತ್ತಂ ಕಕ್ಷೆ ಕರಸ್ಥಲ ಕಂಠ ಉತ್ತಮಾಂಗ ಉರಸಜ್ಜೆ ಅಮಳೋಕ್ಯವೆಂಬ ಷಡುಸ್ಥಳವೇ ಪ್ರಾಣವಾಗಿಪ್ಪ ಲಕ್ಷದ ಮೇಲೆ 96,000 ಜಂಗಮ ಸ್ಥಳದ ಗಳಗರ್ಜನೆಯ ತಿಂಥಿಣಿಯಂ. ಸಮುದ್ರದ ತೆರೆಯಂತೆ ಎಡೆಯಾಡುತ್ತಿಪ್ಪ ಶಿವಭಕ್ತ ಪರಿಚಾರಕರಂ. ಮತ್ತಂ ಮರ್ತ್ಯ ಲೋಕದ ಮಹಾಮನೆಗೆ ರುದ್ರಲೋಕದ ಶಿವಗಣಗಳು ಲಿಂಗಾರ್ಚನೆಗೆ ವಿಜಯಂಗಯ್ಯ ಮನೆ ಭಕ್ತ್ಯಂಗನೆ ಕೈವೀಸಿ ಕರೆದಂತೆ ಶಿವದ್ವಾರವಟ್ಟದ ಮುಂದೆ ಒಪ್ಪುತ್ತಿಪ್ಪ ಉಪ್ಪರಗುಡಿ ಸಿಂಧು ಪತಾಕೆಗಳಂ. ಮತ್ತಂ ಬಸವಣ್ಣನ ಭಕ್ತಿ ದೆಸೆ ದೆಸೆಗೆಲ್ಲ ಬೆಳಗುತ್ತಿಪ್ಪುದೆಂಬುದ ಜಗಕ್ಕೆ ತೋರಲೆಂದು ಪುಟನೆಗೆದು ನಿಂದು ದೆಸೆ ದೆಸೆಗಳಂ ಬೀರುತ್ತಿಪ್ಪ ವೃಷಭ ಸ್ತಂಭಗಳಂ.
ಇದು ಬಸವಧ್ವಜ ಬಸವಧ್ವಜ ಬಸವ ಕಂಬಗಳು, ಉಪ್ಪರಗುಡಿ ಸಿಂಧು ಪತಾಕೆಗಳಂ ಮತ್ತಂ ಬಸವಣ್ಣನ ಭಕ್ತಿ ದೆಸೆ ದೆಸೆಗೆಲ್ಲ ಬೆಳಗುತ್ತಿಪ್ಪುದೆಂಬುದ ಜಗಕ್ಕೆ ತೋರಲೆಂದು ಪುಟನೆಗೆದು ನಿಂದ ದೆಸೆ ದೆಸೆಗಳಂ ಬೀರುತಿಪ್ಪ ವೃಷಭ ಸ್ತಂಭಂಗಳಂ ಮತ್ತಂ ಬಸವಣ್ಣನ ಭಕ್ತಿ ಜ್ಞಾನದ ಪ್ರಭೆ ಕುಡಿ ನಿಮಿರ್ದು ಬೆಳೆದುದೆಂಬಂತೊಪ್ಪುತ್ತಿಪ್ಪ ಶಿವಗೃಹದ ಸುವರ್ಣದ ಕಳಶಂಗಳಂ ಗುರು ಲಿಂಗ ಜಂಗಮದ ಬರವಂ ಪಾರ್ದು ನವರತ್ನ ಖಚಿತ ತೋರಣಂಗಳಂ ವಿಸ್ತರಿಸಿದಂಬರಗಳ ಮೇಲು ಕಟ್ಟಿ ನಡೆಮಡಿಯ ಹಾಸಿ ಪ್ರತ್ಯಕ್ಷ ಭಕ್ತ್ಯಂಗನೆಯ ಹೃದಯ ಕಮಲವೆಂಬಂತೊಪ್ಪುತ್ತಿಪ್ಪ ಭಕ್ತಿ ಗೃಹಮಂ ಇಂತನಂತ ಮುಖದೊಳು ಒಪ್ಪುತ್ತಿರ್ಪ ಸಂಗನ ಬಸವಣ್ಣನಿಪ್ಪ ಶಿವಾಲಯಮಂ ಕಂಡು ಪ್ರಭುದೇವರು ಸಿದ್ದರಾಮಯ್ಯ ದೇವರು ಕಂಗಳು ತುಂಬಿ ನೋಡಿ ನೋಡಿ ದೃಷ್ಟಿಯೊಳು ದಣಿವಾಗದಿರಲು ತಲೆದೂಗಿ ಹಾರೈಸಿ ತಲೆದೂಗಿದಲ್ಲಿ ಅಂಗ ಮುಖಕ್ಕೆ ತೃಪ್ತಿಯಾಗದೆಂದು ಸಾಷ್ಟಾಂಗ ದಂಡ ಪ್ರಣಾಮಮಂ ಮಾಡಿ ತಣಿವಾಗದೆ ತಮ್ಮೊಳ್ ತಾವೇ ಕರಗಿ ಕೊರಗಿ ಹಾರೈಸಿ ಪೂರೈಸಿ ಹೃದಯ ಕಮಲ ವರಳ್ದು ಪರಮಾನಂದದೋಳ್ ಮುಳುಂಗಿ ತೇಂಕಾಡಿ ಜೊಮ್ಮು ವಿಡಿದಂತೆ ಪರವಶದೊಳು ಪರಮ ಕಾಷ್ಠೆಯನೇದಿರುತ್ತಿಪ್ಪ ಪ್ರಸ್ತಾವದೊಳು. ಆ ಮಹಾಮನೆಯ ಪ್ರಸಂಗವನ್ನ ಅಲ್ಲಿ ಆಗ್ತಿರ್ತಕ್ಕಂತಹ ಎಲ್ಲ ರೀತಿಯ ಏನೆಲ್ಲ ನಡಾವಳಿ ಇದೆ, ಎಷ್ಟು ಜನ ಪೂಜೆ ಮಾಡ್ತಾ ಇದ್ದಾರೆ, ಎಷ್ಟು ಜನ ವಚನಗಳನ್ನ ಹಾಡ್ತಾ ಇದ್ದಾರೆ, ಯಾವ ಯಾವ ರೀತಿ ಪೂಜೆಗಳು, ನಿತ್ಯ ಲಿಂಗ ಪೂಜೆಗಳು, ಅಲ್ಲಿ ಆಗ್ತಿರ್ತಕ್ಕಂತಹ ಆ ಆಧ್ಯಾತ್ಮಿಕ ಸಾಧನೆಗಳು, ಇದೆಲ್ಲವನ್ನ ನೋಡಿ 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 ಪರವಶರಾಗಿ ಸಿದ್ದರಾಮರು ಅಲ್ಲಮಪ್ರಭುಗಳು ತಲೆಯಾಡಿಸಿದ್ರೂ ಕೂಡ ಮನಸ್ತೃಪ್ತಿ ಆಗ್ತಿಲ್ವೇ ಅಂತ ಸಾಷ್ಟಾಂಗ ಪ್ರಣಾಮವನ್ನ ಆ ಮನೆಗೆ ಮಾಡ್ತಾ ಇರ್ತಕ್ಕಂಥದ್ದು. ಹೀಗೆಲ್ಲ ಮಾಡಿ ಇದರ ನಂತರ ಬರ್ತಕ್ಕಂತಹ 2 ವಚನ ತುಂಬಾ ಚೆನ್ನಾಗಿದೆ, ತುಂಬಾ ದೊಡ್ಡದಾಗಿರೋದ್ರಿಂದ ಸಮಯಾವಕಾಶ ಇಲ್ಲದೆ ಇರೋದ್ರಿಂದ ಅದನ್ನ ಎದುರಿಸ್ಬಿಟ್ಟು ಸೀದಾ ಕ್ರಕ್ಸ್ ಆಫ್ ದ ಮ್ಯಾಟರ್ ಬಂದ್ಬಿಡ್ತೇನೆ. ಹೀಗೆ ಅದನ್ನೆಲ್ಲ ಕೊಂಡಾಡಿ ಯಾವ ರೀತಿ ಮಹಾಮನೆ ಅನ್ನೋದು ಕೂಡ ಬಸವಣ್ಣನವರ ಮಹಾಮನೆ ಎಂಥದ್ದು ಅನ್ನೋದನ್ನ ಅಲ್ಲಮಪ್ರಭುಗಳು ತುಂಬಾ ರೂಪಕಾತ್ಮಕವಾಗಿ ಅಗೇನ್ ವಿತ್ ಅ ಲಾಟ್ ಆಫ್ ಹಿಡನ್ ಸ್ಪಿರಿಚುವಲ್ ಎಸೆನ್ಸ್ ಆ ವಚನಗಳನ್ನ ಹೇಳ್ತಾರೆ. ಸಿದ್ದರಾಮರು ಕೂಡ ಅಂತಹ ಒಂದು ವಚನವನ್ನ ಇಲ್ಲಿ ಹೇಳ್ತಾರೆ, ಅದು 2 ವಚನಗಳು ಬರುತ್ತೆ. ಅದರ ನಂತರ ಎಸೆನ್ಷಿಯಲಿ ಏನು ಅಂತಂದ್ರೆ ಬಸವಣ್ಣನವರ ಮನೆ ಅದು ಕೇವಲ ಮಹಾಮನೆ ಅಲ್ಲ, ಆಧ್ಯಾತ್ಮಿಕ ಪ್ರಗತಿಗೆ, ಆಧ್ಯಾತ್ಮಿಕ ಸಾಧನೆಗೆ ಅದೊಂದು ಕಾರ್ಯಕ್ಷೇತ್ರ. ಅಂತಹ ಆ ಒಂದು ಕ್ಷೇತ್ರದಲ್ಲಿ ಆ ಎಲ್ಲ ಜನ ಬಂದು ಸೇರಿರೋದ್ರಿಂದಲೇ ಅದರ ಮಹತ್ವ, ಅದರ ಮಹಿಮೆ ಎಷ್ಟು ದೊಡ್ಡದು ಅಂತಂದರೆ ಅದನ್ನ ವರ್ಣಿಸಲಿಕ್ಕೆ ಯಾವುದೂ ಕೂಡ ಉಪಮೆಗಳೇ ಸಿಗುವುದಿಲ್ಲ ಅನ್ನೋ ಒಂದು ರೀತಿನಲ್ಲಿ ಆ 2 ವಚನಗಳು ಕೂಡ ಅದರ ಭಾವ ಅದರಲ್ಲಿ ಗೊತ್ತಾಗತ್ತೆ. ಇಂತು ಪ್ರಭುದೇವರು ಸಿದ್ದರಾಮಯ್ಯ ದೇವರು ಬಸವರಾಜ ದೇವರ ಮಹಾತ್ಮೆಯಂ ಕೊಂಡಾಡುತ್ತ ದ್ವಾರವಟ್ಟದ ಮುಂದೆ ನಿಂದಿರಲು ಆ ಪ್ರಸ್ತಾವದಳು ಬಸವರಾಜ ದೇವರು ಲಿಂಗಾರ್ಚನೆಯ ಮಾಡುತ್ತಲ ಆ ಶಿವಲಿಂಗದೊಳಗ ಆ ಪ್ರಭುದೇವರ ನಿಜಮೂರ್ತಿಯಂ ಕಂಡು ಅತ್ಯಂತ ಭೀತಾತುರರಾಗಿ ವಿಜಯಂಗೈಸಿ ಬನ್ನಿಮೆಂದು ಪರಿಚಾರಕರಂ ಕಳುಹುವ ಪ್ರಸ್ತಾವದ ವಚನ ಇಲ್ಲಿಗೆ ಬಂತು. ಏನಾಯ್ತು ಇಲ್ಲಿ ಅಂತಂದ್ರೆ ಬಸವಣ್ಣನವರು ಆ ಮನೆಯಲ್ಲಿ, ಮಹಾಮನೆಯಲ್ಲಿ ಪೂಜೆಯನ್ನ ಹೊರಗಡೆ ಪ್ರಭುದೇವರು ಸಿದ್ದರಾಮರು ಬಂದಿದ್ದಾರೆ, ಬಾಗಿಲಲ್ಲಿ ನಿಂತಿದ್ದಾರೆ, ಒಳಗಡೆ ಬಸವಣ್ಣನವರು ಪೂಜೆ ಮಾಡ್ಕೋತಾ ಇದ್ದಾರೆ, ಶಿವ ಪೂಜೆ ಮಾಡ್ಕೋತಾ ಇರುವಂತಹ ಸಂದರ್ಭ. ಅವರು ಪೂಜಿಸುತ್ತಿದ್ದಂತಹ ಶಿವಲಿಂಗದಲ್ಲಿ, ತಮ್ಮ ಕರಸ್ಥಳದ ಆ ಲಿಂಗದಲ್ಲಿ, ಇಷ್ಟಲಿಂಗದಲ್ಲಿ ಅವರಿಗೆ ಪ್ರಭುದೇವರ ಮೂರ್ತಿ ಕಾಣಿಸುತ್ತೆ. ಇಲ್ಲಿ ಶೂನ್ಯ ಸಂಪಾದನೆಕಾರರು ಒಂದು ಮಿಸ್ಟ್ರಿ ಅನ್ನೋ ಥರದಲ್ಲಿ ಒಂದನ್ನಿಟ್ಟಿದ್ದಾರೆ. ಆ ಮೂರ್ತಿ ಕಂಡದ್ದು, ರೂಪ ಕಂಡದ್ದು ಅವರು ಪ್ರಭುದೇವರೇ ಅಂತ ಬಸವಣ್ಣನವರಿಗೆ ಗೊತ್ತಾಯಿತೆ ಇಲ್ಲವೇ ಅಂತ ಅನ್ನೋದು. ಮೂರ್ತಿ ಕಂಡಿತು, ಆದರೆ ಕಂಡ ಮೂರ್ತಿ ಪ್ರಭುದೇವರ ಅಲ್ಲವಾ ಅನ್ನೋದು ಇಲ್ಲಿ ವಿವರಿಸಿಲ್ಲ. ಘಟನೆ ಯಾವ ರೀತಿ ಬೆಳೆಯುತ್ತೆ ಅಂತಂದ್ರೆ ಇದನ್ನ ಅದರಲ್ಲಿ ನೋಡಿ
ಇಷ್ಟಲಿಂಗದಲ್ಲಿ ಒಂದು ಜಂಗಮ ಮೂರ್ತಿ ಕಾಣ್ತಾ ಇದೆ. ಬಸವಣ್ಣನವರಿಗೆ ತುಂಬಾ ಖುಷಿಯಾಗಿ ಹೋಗಿ ಪರಿಚಾರಕರನ್ನ ಕಳಿಸ್ತಾರೆ. ಕೆಲಸದವ್ರನ್ನ ಹೊರಗಡೆ ಜಂಗಮರು ಬಂದಿದ್ದಾರೆ, ಕರ್ಕೊಂಡು ಒಳಗಡೆ ಅವ್ರನ್ನ ಒಳಗ್ ಕರ್ಕೊಂಡ್ ಬನ್ನಿ ಅಂತ ಅಂದ್ಬಿಟ್ಟು ಬಸವಣ್ಣನವರು ಕಳಿಸ್ತಾರೆ. ಆ ವಚನ: ಲಿಂಗದಲ್ಲಿ ಹೊಳೆದು ಹೋಹ ಜಂಗಮವ ಕಂಡು ಕಡೆಗಣಿಸಿದಡೆ ಭವ ಹೊತ್ತಿತ್ತಯ್ಯ ಎನ್ನ ಭಕ್ತಿಗೆ. ಹಿಂದೆ ಯಗಲಿದ ಕಾರಣ ಬಂದೆನೀ ಜನ್ಮಕ್ಕೆ, ಕೂಡಲ ಸಂಗಯ್ಯ ತಪ್ಪಿ ಹೋಗದ ಮುನ್ನ ಹಿಡಿತನ್ನಿ. ಈಗ ನನಗೆ ಲಿಂಗದಲ್ಲಿ ಕಂಡಂತಹ ಆ ಜಂಗಮ ಮುಂದೆ ಹೊರಟು ಹೋಗ್ಬಿಟ್ಟ ಅಂತಂದ್ರೆ ತೊಂದರೆ ಆಗಿ ಹೋಗುತ್ತೆ. ಹೀಗೆ ಹಿಂದೆ ಸಿಕ್ಕಿದ ಒಂದು ಅವಕಾಶವನ್ನ ಬಿಟ್ಟಿದ್ದರಿಂದ ನಾನು ಮತ್ತೆ ಹೀಗೆ ಮರ್ತ್ಯಲೋಕದಲ್ಲಿ ಅವತಾರವನ್ನ ಎತ್ತಲಿಕ್ಕಾಯ್ತು. ಈಗ ಮತ್ತೆ ಆ ತಪ್ಪನ್ನ ನಾನು ಮಾಡುವಂಥವನಲ್ಲ, ತಕ್ಷಣ ಹೋಗಿ ಅವನನ್ನ ಕರ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಬಸವರಾಜ ದೇವರು ಹೇಳುವಾಗ, ಹಿಂಗೆಂದು ಬಸವರಾಜ ದೇವರು ಪರಿಚಾರಕರಂ ನಿರೂಪಿಸಿ ಕಳುಹಲು ಆ ಪರಿಚಾರಕರು ಪ್ರಭುದೇವರಿಗೆ ವಂದನೆಯಂ ಮಾಡಿ, ದೇವ, ನಿಮ್ಮಡಿಗಳನ್ನು ಸಂಗನ ಬಸವಣ್ಣ ಬಿಜಯಂಗಯ್ಯನೇ ಹೇಳಿದನು, ಕರುಣಿಸುವುದೇನೆ. ಬರ್ಲಿಕ್ಕೆ ಹೇಳ್ತಾ ಇದ್ದಾರೆ ಬಸವಣ್ಣನವರು, ಒಳಗೆ ಬನ್ನಿ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ತಾನ್ ಮಾಡೋದು ಉತ್ತಮ, ಮಗ ಮಾಡೋದು ಹಾಳು ಅಂತಂದ್ಬಿಟ್ಟು. ಇಲ್ಲಿ ಆಗೋ ಕೆಲಸ ಅದು. ಪರಿಚಾರಕರನ್ನ ಕಳಿಸಿದ್ರು, ಪರಿಚಾರಕರು ಬಂದ್ರು, ತಾವು ಒಳಗೆ ಬರಬೇಕು ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ, ತಾವು ದಯವಿಟ್ಟು ಒಳಗೆ ಬರಬೇಕು ಅಂತಂದ್ಬಿಟ್ಟು. ಕರುಣಿಸುವುದೇನೆ, ದಯವಿಟ್ಟು ಕರುಣೆಯಿಂದ ಒಳಗೆ ಬನ್ನಿ ಅಂತಂದ್ರೆ ಬಾರೆವೆಂದು ನಿರೂಪಿಸಿದ ಪ್ರಸ್ತಾವದ ವಚನ. ಪ್ರಭುದೇವರಿಗೆ ಅಲ್ಲಿ ಬೇಸರ ಶುರುವಾಯಿತು. ಯಾರು ಬಂದು ಕರಿಬೇಕಿತ್ತು, ಯಾರು ಬಂದು ನೋಡ್ಬೇಕಿತ್ತು, ಅದನ್ನ ಇಲ್ಲಿ ಹೇಳುವಂತಹ ವಚನ ಇದು ಪ್ರಭುದೇವರು, ಜಂಗಮವೇ ಲಿಂಗವೆಂದು ನಂಬಿದ ಭಕ್ತನ ಕಣ್ಣ ಮುಂದೆ ನಿಂದು ಹೋದಡೆ ಹಿಂದೆ ಮಾಡಿದ ಭಕ್ತಿಯೆಲ್ಲವೂ ನೀರಲ್ಲಿ ನೆರೆಯಿತ್ತು. ಮಂದಮತಿಯಾಗಿ ಕಂಡು ಕಡೆಗಣಿಸಿ ಹೋಹವನ ಅಂಗವಿಕಾರಿ ನೋಡ, ಮುಂದುವರಿದು ಅವನ ಮನೆಯ ಹೋಗುವ ಜಂಗಮಕ್ಕೆ ಭವ ಹಿಂಗದು. ನಮ್ಮ ಗುಹೇಶ್ವರ ಲಿಂಗವು ಅರಿದು ಬರುದೊರೆ ಓದವರನಲ್ಲನು ಹೋಗ ಮರುಳೆ. ಅರಿದು ಬರುದೊರೆ ಓದವರನು ಒಲ್ಲನು ಹೋಗ ಮರುಳೆ. ಜಂಗಮವೇ ಲಿಂಗವೆಂದು ನಂಬಿದ ಭಕ್ತನ ಕಣ್ಣ ಮುಂದೆ ನಿಂದು ಹೋದಡೆ ಹಿಂದೆ ಮಾಡಿದ ಭಕ್ತಿಯೆಲ್ಲವೂ ನೀರಲ್ಲಿ ನೆರೆಯಿತ್ತು. ಜಂಗಮ ಮತ್ತೆ ಆ ಭಕ್ತ ಜಂಗಮರ ಆ ಒಂದು ಸಂಬಂಧ ಎಂಥದ್ದು ಅಂತಂದರೆ, ನಿಜವಾಗಿಯೂ ಜಂಗಮರಲ್ಲಿ ಭಕ್ತ ಭಾವವನ್ನ ಹೊಂದಿರುವಂತಹ ಆ ಭಕ್ತನ ಮನೆಯ ಮುಂದೆ, ಆ ಮನೆಗೆ ಹೋಗದೆ ಹಾಗೆ ಆ ಜಂಗಮ ಮುಂದೆ ಹೋದ ಅಂತಂದ್ರೆ ಈ ಜಂಗಮನಿಗೂ ಹಾನಿ, ಆ ಭಕ್ತನಿಗೂ ಹಾನಿ. ಆದರೆ ಮಂದಮತಿಯಾಗಿ ಕಂಡು ಕಡೆಗಣಿಸಿ ಹೋಹವನ ಅಂಗವಿಕಾರಿ ನೋಡ, ಭಕ್ತ ಅಂತ ಅನ್ನಿಸಿಕೊಂಡು ಸಾಕ್ಷಾತ್ ಶಿವಭಾವವೇ ಶಿವನೇ ತಾನಾಗಿರತಕ್ಕಂತಹ ಒಬ್ಬ ಜಂಗಮ ಮೂರ್ತಿ ಬಂದಾಗ ಅದನ್ನ ಕಂಡಿಯೂ ಸಹ ಕಡೆಗಣಿಸಿ ಹೋಗುವಂತಹ ಆ ಭಕ್ತ ಅಂಗವಿಕಾರಿ ನೋಡ. ಯಾಕೆ? ಅವನು ದೇಹ ಮಾತ್ರಕ್ಕೆ ಇನ್ನ ಪ್ರಾಧಾನ್ಯತೆಯನ್ನ ಕೊಡ್ತಿರುವಂಥವನು. ಆತ್ಮದ ಸ್ಥಿತಿಗೆ, ಆತ್ಮದ ಭಾವಕ್ಕೆ, ಆ ಆತ್ಮದ ಆ ಒಂದು ಪರಾಕಾಷ್ಠತೆ ಏನಿದೆ, ಜೀವಾತ್ಮ ಪರಮಾತ್ಮ ಏಕತೆಯ ಭಾವ ಅವನಿಗಿನ್ನ ಸ್ಫುರಣೆಯಾಗಿಲ್ಲ. ಅವನ ಅಂಗವಿಕಾರಿ. ಮುಂದುವರಿದು ಅವನ ಮನೆಯ ಹೋಗುವ ಜಂಗಮಕ್ಕೆ ಭವ ಹಿಂಗದು. ಹಾಗೆ ಕಡೆಗಣಿಸಿದರೂ ಕೂಡ ಅವ್ರ ಮನೆಗೆ ಹೋದ್ರೆ ಆ ಜಂಗಮನಿಗೆ ಭವ. ನಮ್ಮ ಗುಹೇಶ್ವರ ಲಿಂಗವು ಅರಿದು ಬರುದೊರೆ ಓದವರನು ಒಲ್ಲನು ಹೋಗ ಮರುಳೆ. ಜ್ಞಾನದ ಅಹಂಕಾರವನ್ನ, ಯಾವುದೇ ರೀತಿಯ ಅಹಂಕಾರವನ್ನ ಹೊತ್ತಿರುವಂತಹವರ ಮನೆಗೆ ನಮ್ಮ ಗುಹೇಶ್ವರ ಲಿಂಗ ನಾನು ಬರಲಿಕ್ಕೆ ಹೋಗೋದಿಲ್ಲ, ಹೋಗು ಅಂತಂದ್ಬಿಟ್ಟು ವಾಪಸ್ ಕಳಿಸ್ಬಿಡ್ತಾರೆ ಬಸವಣ್ಣನವರ ಪರಿಚಾರಕರನ್ನ ಪ್ರಭುದೇವರು. ಹೀಗೆ ಆದಾಗ ಹಿಂಗೆಂದು ಪ್ರಭುದೇವರು
ವಿಜಯಂಗಯ್ಯದೆ ಆ ಪರಿಚಾರರ ಮರಳಿ ಕಳುಹಲು ಅವರು ಬಂದು ಬಸವರಾಜ ದೇವರೊಡನೆ ಬರಲೊಲ್ಲರೆಂಬ ಸೈತೆಯಂ ಭಿನ್ನಪಂ ಗೈಯಲು ಭಕ್ತನ ಮಠವೇ ತನ್ನ ಮಠವೆಂದು ಇಲ್ಲಿ ಪರ್ಯಂತರ ವಿಜಯಂಗೈದು ಗೃಹಕ್ಕೆ ಬಾರವೆಂಬುದು ಗುಣವಲ್ಲ. ಇಲ್ಲಿ ಬಸವಣ್ಣನವರೆಗೂ ಹತ್ಕೊಂತು. ಇಲ್ಲಿ ಡೈಲಮಾ ನೋಡಿ ಎಂಥದ್ದು ಅಂತ ಅಂದ್ಬಿಟ್ಟು, ಬಸವಣ್ಣನವರಿಗೆ ಏನು ಜಂಗಮವೇ ಲಿಂಗ, ಅವರು ನನ್ನ ಒಡೆಯರು, ಅವ್ರು ಇಲ್ಲಿ ತನಕ ಬಂದಿದ್ದಾರೆ, ಅವ್ರದೇ ಮನೆ, ಅವ್ರು ಬರೋದಕ್ಕೆ ನಾನು ಇನ್ನೇನ್ ಅಂತ ಮಾಡ್ಬೇಕು, ಅವ್ರು ಬರ್ಬೇಕಷ್ಟೇನೆ, ಅದಕ್ಕಿನ್ನೇನು. ಹಾಗೆ ಇಲ್ಲಿ ತನಕ ಬಂದು ಬರೋದಿಲ್ಲ ಅಂತಂದ್ರೆ ಅಲ್ಲೇನೋ ತಪ್ಪಿದೆ, ಇದೇನೋ ಸರಿಯಲ್ಲವಲ್ಲ. ಭಕ್ತನ ಮಠವೇ ತನ್ನ ಮಠವೆಂದು ಇಲ್ಲಿ ಪರ್ಯಂತರ ವಿಜಯಂಗೈದು ಗೃಹಕ್ಕೆ ಬಾರವೆಂಬುದು ಗುಣವಲ್ಲ. ಭಕ್ತ ಜಂಗಮವೆಂಬೆರಡಕ್ಕೂ ಒಡಲು ಪ್ರಾಣವೇ ಹಗೆ 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 ಶರೀರವನರಿದು ಶಿವನ ಹಿಡಿತನ್ನಿ ಎಂದು ಮರಳಿಯೂ ಪರಿಚಾರರಂ ಕಳುಹುವ ಪ್ರಸ್ತಾವದ ವಚನ. ಇಲ್ಲಿ ಅವರು ಹೇಳತಕ್ಕಂತಹ ಈ ವಚನ ಏನಿದೆ ಅದನ್ನ ಶೂನ್ಯ ಸಂಪಾದನೆಕಾರರು ಇಲ್ಲಿ ಪ್ರತಿ ಮಚ್ ಲಿಟ್ರಲ್ ಮೀನಿಂಗ್ ತಗೊಂಡ್ಬಿಟ್ಟಿದ್ದಾರೆ. ಅವ್ರ ತಲೆ ಕತ್ತರಿಸಾದ್ರೂ ಅವ್ರನ್ನ ಕರ್ಕೊಂಬನ್ನಿ ಅಂತ ಅಂದ್ಬಿಟ್ಟು. ಬಸವಣ್ಣನವರು ಹೇಳಿದಂತಹ ಉದ್ದೇಶ ಅದಲ್ಲದೆ ಇರಬಹುದು, ಆದರೆ ಇಲ್ಲಿ ಒಂದು ಸ್ಲೈಟ್ ಡಿವಿಯೇಷನ್ ಫಾರ್ ಅ ಕಪಲ್ ಆಫ್ ಮಿನಿಟ್ಸ್ ಐ ಕ್ಯಾನ್ ಡೂ ದ್ಯಾಟ್. ಮಂಟೇಸ್ವಾಮಿ ಅಂತ ಅಂದ್ಬಿಟ್ಟು ಪ್ರಾಬಬ್ಲಿ ನೀವು ಮೈಸೂರ್ ಕಡೆ, ಮೈಸೂರ್ ಪ್ರದೇಶದಲ್ಲಿ ನೀವು ಬಹಳಷ್ಟು ಕೇಳಬಹುದು ಈ ಒಂದು ಕಥೆಯನ್ನ. ಮಂಟೇಸ್ವಾಮಿ ಕೂಡ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಬಹಳ ಪ್ರಚುರವಾಗಿರತಕ್ಕಂತಹ ಒಂದು ಪ್ರಸಿದ್ಧವಾದಂತಹ ಒಂದು ವ್ಯಕ್ತಿತ್ವ, ಜನಪದ ವ್ಯಕ್ತಿತ್ವ ಮಂಟೇಸ್ವಾಮಿ. ಅವ್ರನ್ನ ಆಕ್ಚುಲಿ ಮಂಟೇಸ್ವಾಮಿ, ಅಲ್ಲಮಪ್ರಭು ಮಂಟೇಸ್ವಾಮಿ ಅಂತಾನೆ ಕರೆಯುವಂಥದ್ದು. ನಿಮಗೆ ಜಾನಪದ ಸಂಸ್ಕೃತಿನಲ್ಲಿ ನಿಮಗೆ ಮಂಟೇಸ್ವಾಮಿ, ಆಮೇಲೆ ಮಲೆ ಮಹದೇಶ್ವರರೆಲ್ಲ ಬರ್ತಾರಲ್ಲ, ಅದಕ್ಕೆ ಹೊಂದಿಸ್ಕೊಂಡು ಬಹಳಷ್ಟು ಜಾನಪದ ಒಂದು ಕಾವ್ಯಗಳು, ಜಾನಪದ ಕಾವ್ಯಗಳು ಹುಟ್ಟಿವೆ. ನಿಮಗೆ ಮಲೆ ಮಹದೇಶ್ವರ ಸ್ವಾಮಿ ಮಹಾತ್ಮೆ ಮತ್ತೆ ಮಂಟೇಸ್ವಾಮಿ ಚರಿತ್ರೆ ಇದೆಲ್ಲವನ್ನ ನೋಡಿದ್ರೆ ಮಂಟೇಸ್ವಾಮಿ ಕಥೆ ಶುರು ಆಗೋದೇ ಇಲ್ಲಿಂದ. ಸೃಷ್ಟಿಯ ಎಲ್ಲ ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗಿ ಅಲ್ಲಮಪ್ರಭು ಮಂಟೇಸ್ವಾಮಿ ರೂಪವನ್ನ ತಡೆದುಕೊಂಡು 12ನೇ ಶತಮಾನದಲ್ಲಿ ಸೀದಾ ಎಂಟ್ರಿ ಆಗೋದೆ 12ನೇ ಶತಮಾನದಿಂದಾನೇ, ಬಸವಣ್ಣನವರ ಬಾಗಿಲಿಂದಾನೆ. ಪ್ರಸಂಗ ಇಲ್ಲಿಂದಾನೇ ಶುರು ಆಗತ್ತೆ. ಅಲ್ಲಿ ಮಂಟೇಸ್ವಾಮಿ ಕಥೆ ಯಾವ ತರ ಬರುತ್ತೆ ಅಂತಂದ್ರೆ, ಜಾನಪದ ಆ ಒಂದು ಕಥೆನಲ್ಲಿ ಬರೋದಿಲ್ಲ ಅಂತ ಹೇಳಿದಾಗ ಬಸವಣ್ಣನವರು ಪರಿಚಾರಕರು ಏನ್ ಮಾಡ್ತಾರೆ, ನಿಜವಾಗ್ಲೂ ತಲೆ ಕತ್ತರಿಸ್ತಾರೆ. ಅಂದ್ರೆ ಯಾವ ರೀತಿ ಅಂತಂದ್ರೆ, ಅವರು ಮಂಟೇಸ್ವಾಮಿ ಬರೋದಿಲ್ಲ ನಾನು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಬಸವಣ್ಣನವರ ಮನೆ ಆಚೆ ಸಗಣಿ ರಾಶಿ ಇರುತ್ತೆ, ಆ ಸಗಣಿ ರಾಶಿನಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾರೆ, ನಾವ್ ಬರೋದಿಲ್ಲ ಅಂತ ಅಂದ್ಬಿಟ್ಟು. ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಅಂತ ಅಂದ್ಬಿಟ್ಟು ಇವರು ಹಿಡ್ಕೊಳ್ಬೇಕು ಅಂತ ಹೋದಾಗ ಕೈಗೆ ಸಿಗೋದಿಲ್ಲ, ಸೈನಿಕರ ಕೈಗೆ ಸಿಗೋದಿಲ್ಲ. ಚುಚ್ಚಲಿಕ್ ಹೋದ್ರೆ ಈ ಏನು ಈಟಿನಲ್ಲಿ ತಿವಿದ್ರೆ ಏನು ಹೋಗ್ತಾ ಇಲ್ಲ. ಅಷ್ಟೊತ್ತಿಗೆ ಬಸವಣ್ಣನವರು ಬರ್ತಾರೆ, ನೀಲಾಂಬಿಕೆ ಅವರು ಬರ್ತಾರೆ. ನೀಲಾಂಬಿಕೆ ಅವರು ಮುಂಚೆ ಹೋಗ್ಬಿಟ್ಟು ಬನ್ನಿ ದಯವಿಟ್ಟು ಅಂತ ಕಾಲ್ ಹಿಡ್ಕೊಂಡ್ರೆ ಕಾಲ್ ಕಿತ್ಕೊಂಡ್ ಬಂದ್ಬಿಡತ್ತೆ, ಕೈ ಹಿಡ್ಕೊಂಡ್ಬಂದ್ರೆ ಕೈ ಕಿತ್ಕೊಂಡ್ ಬಂದ್ಬಿಡತ್ತೆ. ಸೊ ಈ ರೀತಿ ಬಿಡಿ ಬಿಡಿ ಪಾರ್ಟ್ಸ್ ಆಗೋಗ್ಬಿಡುತ್ತೆ ಎಲ್ಲಾನು ಮಂಟೇಸ್ವಾಮಿ ಕಥೆನಲ್ಲಿ. ಆಮೇಲೆ ಅದೆಲ್ಲವನ್ನ ಒಂದು ಮಂಕ್ರಿನಲ್ಲಿ ತುಂಬಿಸ್ಕೊಂಡು ಬಸವಣ್ಣನವರು ಅವ್ರ ತಲೆ ಮೇಲೆ ಹೊತ್ತುಕೊಂಡು ಒಳಗಡೆ ಕರ್ಕೊಂಡ್ ಅವ್ರನ್ನ ಅಂತ ಅಂದ್ಬಿಟ್ಟು ಕಥೆ ಆ ರೀತಿ ಹೋಗುವಂಥದ್ದು. ಪಾಯಿಂಟ್ ಇಸ್, ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ದಟ್ ಈವನ್ ಇನ್ ಅ ಫೋಕ್ಲೋರ್, and if you compare the way the event has been developed in ಶೂನ್ಯ ಸಂಪಾದನೆ, ಎಲ್ಲೋ ಆ ಒಂದು ಸಂದರ್ಭದಲ್ಲಿ ಸಿದ್ಧಾಂತದ ಮಟ್ಟದಲ್ಲಿ ಒಂದು ಭಿನ್ನಾಭಿಪ್ರಾಯ ಬಂದಿತ್ತೇನೋ ಅನ್ನಿಸುವ ರೀತಿನಲ್ಲಿ ಬಸವಣ್ಣನವರು
ಖಂಡಿತ ಅವರನ್ನ ನಿರ್ಲಕ್ಷಿಸುವ ಉದ್ದೇಶದಿಂದ ಮಾಡಿರುವಂಥದ್ದಲ್ಲ. ಆದರೆ ಲಿಂಗ ಪೂಜೆಯನ್ನ ಮಾಡುವಾಗ ಜಂಗಮರು ಬಂದರೆ ಯಾವ ರೀತಿ ನಡ್ಕೊಳ್ಳಬೇಕು ಎಂಬಂತಹ ಒಂದು ವಿಧಾನದಲ್ಲಿ ಅಲ್ಲಿ ಒಂದು ತರ್ಕ ಬರುತ್ತೆ. ನಾನು ಶಿವಪೂಜೆ ಮಾಡ್ಕೊಳ್ಳುವಾಗ ನಾನು ನೀವು ಮಾಡ್ಕೊಳ್ಳುವಂತ ಶಿವಪೂಜೆ ಅಲ್ಲ. ನಾವು ಶಿವಪೂಜೆ ಮಾಡ್ಕೊಳ್ಳುವಾಗ ಕುಕ್ಕರ್ ಕೂಗ್ತಾ ಇದೆ ಆಫ್ ಮಾಡು ಅನ್ನೋದಕ್ಕಿಂತ ಹಿಡಿದು ಮನೆಗೆ ಯಾರಾದ್ರೂ ಬೆಲ್ ಒತ್ತಿದ್ರು ಅಂದ್ರೆ ಬಂದೋರು ಯಾರು ಅನ್ನೋ ಕಡೆ ನಮ್ ಕಿವಿ ಹೋಗಿರುತ್ತೆ. ಅವ್ರೇನು ಹೇಳ್ಬೇಕಾಗೂ ಇಲ್ಲ, ನಮ್ ಮನ್ಸಾಗ್ಲೇ ಎದ್ಬಿಟ್ಟು ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟಿರತ್ತೆ. ಯಾರು ಬಂದ್ರು, ಏನ್ ಮಾತಾಡ್ತಿದ್ದಾರೆ, ಏನ್ ಕತೆ, ಯಾರ ಬಗ್ಗೆ ಏನ್ ಚರ್ಚೆ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಅಂತದಕ್ಕೆಲ್ಲ ಹೋಗೋ ಅವಶ್ಯಕತೆನೇ ಇಲ್ಲ. this dilemma doesn't even come over there. Dilemma here is about how does a true devotee conduct himself. ಲಿಂಗಾರ್ಚನೆಯ ಸಮಯದಲ್ಲಿಯೂ ಕೂಡ ಸಾಕ್ಷಾತ್ ಶಿವನೇ ಆಗಿರತಕ್ಕಂತಹ ಒಬ್ಬ ಜಂಗಮ ಮನೆಗೆ ಬಂದರೆ ಭಕ್ತನಾದಂಥವನು ಏನು ಮಾಡಬೇಕು ಎಂಬತಕ್ಕಂತಹ ಒಂದು ಕ್ರಿಯೆ, ಆ ಒಂದು that sort of like action that has to be performed at that time, ಅದನ್ನ ತಗೊಂಡು ಇಲ್ಲಿ ಘರ್ಷಣೆ ಆಗಿರುವಂಥದ್ದು. ಬಸವಣ್ಣನವರು ಹೇಳ್ತಾರೆ, ಮನವು ಮಹದೊಳಗೆ ಲೀಯವಾಗಿ ಘಟವಿಡಿದು ಸುಳಿದಾಡುವ ಮಹಾಮಹಿಮಂಗೆ ಅಹುದಾಗದೆಂಬ ಭ್ರಾಂತೇಕೋ ಹಿಡತಹುದು ಬಾರದಡೆ ಶಿರವರಿದು ತಹುದು ಕೂಡಲ ಸಂಗಮ ದೇವರು ಬಲ್ಲಂತೆ ಮಾಡಲಿ. ಸಾಕ್ಷಾತ್ ಆತ್ಮವೇ ಆಗಿರ್ತಕ್ಕಂಥವನು ಮನವು ಮಹದೊಳಗೆ ಲೀಯವಾಗಿ ಘಟವಿಡಿದು ಸುಳಿದಾಡುವ ಆ ಜೀವಾತ್ಮ ಭಾವ ಕರಗಿ ಹೋಗಿ ತಾನೇ ಶಿವನಾಗಿ, ಆ ಆ ಆತ್ಮವೇ ಶಿವ ಎಂಬತಕ್ಕಂತಹ ಜ್ಞಾನವನ್ನ ಹೊಂದಿದ್ದರೂ ಕೂಡ ನೆಪ ಮಾತ್ರಕ್ಕೆ ದೇಹವನ್ನ ಧರಿಸಿ ಸುಳಿದಾಡುತ್ತಿರುವಂತಹವರಿಗೆ ಈ ಬರ್ತೀವಿ ಬರಲ್ಲ, ಬಂದೋರು ಯಾರು ಬರ್ಲಿಲ್ಲ ಯಾರು ಅನ್ನೋದೆಲ್ಲ ಕಟ್ಕೊಂಡು ಏನ್ ಮಾಡ್ಬೇಕು? ಆತ್ಮಭಾವವನ್ನ ತಳೆದಂಥವರಿಗೆ ಇದೆಲ್ಲ ಯಾಕೆ ಬೇಕು? ಹಿಡಿತಹುದು, ಹಿಡ್ಕೊಂಡ್ ಬನ್ನಿ, ಬರಲ್ಲ ಅಂತಂದ್ರೆ ತಲೆ ಕತ್ತರಿಸ್ಕೊಂಡ್ ಬನ್ನಿ ಅಂತ ಅಂದ್ಬಿಟ್ಟು ಇಲ್ಲಿ ಬಸವಣ್ಣನವರು ಹೇಳಿದರೆ, ಹಿಂಗೆಂದು ಬಸವರಾಜ ದೇವರು ಪರಿಚಾರರಂ ಕಳುಹಲು ಅವರು ಬಂದು ಪ್ರಭುದೇವರ ವಿಜಯಂಗಯ್ಯ ಮನೆ ಬಾರದಿರಲು ಉದ್ದೇಶದಿಂದವರ ದೇಹದೊಳು ಶಸ್ತ್ರವನಿಟ್ಟು ನೋಡಿ ಬಯಲೊಳು ಬೀಸಿದಂತಾಗಿ ಚೋದ್ಯಂಬಟ್ಟು ಅಸಾಧ್ಯವೆಂದು ಮರಳಿ ಬಂದು ಆ ಬಸವರಾಜ ದೇವರಿಗೆ ಭಿನ್ನಪಂ ಗೆಯ್ಯಲು ಲೋಹದ ಶಸ್ತ್ರಕ್ಕೆ ಅಭೇದ್ಯನಪ್ಪ ಮಹಾತ್ಮನನ್ನು ಭಾವಶಸ್ತ್ರದಿಂದ ಗೆಲಿದು ತನ್ನಿ ಎಂದು ಆ ಪರಿಚಾರರಂ ಕಳುಹುವ ಪ್ರಸ್ತಾವದ ವಚನ. ಸೈನಿಕರು ಏನ್ ಮಾಡಿದ್ರು, ಭಟ್ರು ಏನ್ ಮಾಡಿದ್ರು, ಹೇಳಿದ್ದೆ ಚಾಚು ತಪ್ಪದೆ ಹೇಗೆ ಹೇಳಿದ್ರು ಹಾಗೆ ನಿಭಾಯಿಸೋಣ ಅಂತ ಅಂದ್ಬಿಟ್ಟು ತಗೊಂಡ್ಬಂದಿದ್ದೆ ಅಲ್ಲಮ ಪ್ರಭುಗಳಿಗೆ ಈಟಿಯಿಂದ ಶಸ್ತ್ರದಿಂದ ತಿವಿಲಿಕ್ಕೆ. ಹಾಗಾದ್ರೂ ಚುಚ್ಚಿ ಒಳಗಡೆ ಕರ್ಸ್ಕೊಂಬರೋಣ ಅಂತಂದ್ಬಿಟ್ಟು ಚುಚ್ಚಲಿಕ್ಕೆ ಹೋದ್ರೆ ಗಾಳಿನಲ್ಲಿ ಬೀಸದಂತಾಯ್ತು. ದೇಹಾತ್ಮ ಭಾವವನ್ನೇ ತೊರೆದಂತವರಿಗೆ ದೇಹ ಏನಾಗತ್ತೆ? ಇದೇ ಪ್ರಸಂಗ ನಿಮಗೆ ಅಲ್ಲಮ ಪ್ರಭುಗಳು ಗೋರಕ್ಷನನ್ನ ಕಂಡಾಗ ಆಗತ್ತೆ. ವಜ್ರಕಾಯನಾಗಿರ್ತಕ್ಕಂಥವನು ಗೋರಕ್ಷ ವಜ್ರದಂತಿದೆ ನೋಡು, ಕತ್ತಿಯನ್ನ ಬೀಸು ಅಂತ ಅಂದ್ಬಿಟ್ಟು ಕತ್ತಿಯನ್ನ ಬೀಸಿದ್ರೆ ಅದು 2 ತುಂಡಾಗಿ ಹೋಗುತ್ತೆ. ಪ್ರಭುದೇವರು ಗೋರಕ್ಷನಿಗೂ ಕೂಡ ಕತ್ತಿಯನ್ನ ಕೊಟ್ಟು ನನ್ನ ಮೇಲೆ ಹೊಡೆಯಪ್ಪ ಅಂತಂದ್ರೆ ಅವನು ಹೀಗಂದ್ರೆ ಅದು ತೀರ ಗಾಳಿನಲ್ಲಿ ಹೀಗೆ ಹೋಗುತ್ತೆ, ದೇಹದಿಂದ ಹಾಗೆ ಹರ್ಕೊಂಡು ಹೋಗುತ್ತೆ. ನೀನು ದೇಹವನ್ನ ಗಟ್ಟಿ ಮಾಡ್ಕೋತಾ ಇದೀಯ ಅಂದ್ರೆ ನಿನ್ನಲ್ಲಿ ಇನ್ನ ಯು ಸ್ಟಿಲ್ ಐಡೆಂಟಿಫೈ ವಿತ್ ಯೋರ್ ಬಾಡಿ. ದೇಹವೇ ನಾನಲ್ಲ ಅಂತಿರುವಾಗ, ದೇಹವೇ ಇಲ್ದಿರುವಾಗ ಏನನ್ನ ನೀನ್ ಕಟ್ಟಿಸು? ಸೊ ಹಾಗಾಗಿ ಆ ಬೀಸಿದ ಕತ್ತಿ ಗಾಳಿನಲ್ಲಿ ಹೋದ ಹಾಗಾಯ್ತು. ಅದೇ ಇಲ್ಲೂ ಕೂಡ ಆಗುವಂತಹ ಪ್ರಸಂಗ. ಗಾಳಿಯಲ್ಲಿ ಬಯಲೊಳು ಬೀಸಿದಂತಾಗೆ ಚೋದ್ಯಂಬಟ್ಟು ಇವ್ರಿಗೆ ಆಶ್ಚರ್ಯ ಆಗೋಯ್ತು. ಅಸಾಧ್ಯವೆಂದು ಮರಳಿ ಬಂದು ಬಸವರಾಜ ದೇವರಿಗೆ ಬಸವಣ್ಣವ್ರಿಗೆ ಹೇಳಿದ್ರೆ ಅವನನ್ನ ಶಸ್ತ್ರದಿಂದ ಅಲ್ಲ ಭಾವದಿಂದ ಗೆದ್ದುಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಅದನ್ನ ಹೇಳುವಂತಹ ಈ ವಚನ. ಮರುಳ ಹಿಡಿದೆಹೆನೆಂಬವರ ಮರುಳಾಗಿ ಹಿಡಿಯಬೇಕು ಕೇಳಿರೆ,
ಬಹುಬುದ್ಧಿಯ ಜಡರಿಗೆ ಹಿಡಿಯಬಾರದು, ನಿರವಯಲ ಬಯಲ ಹಿಡಿಯಬಹುದೇ, ಕೂಡಲ ಸಂಗಮ ದೇವರ ಭಾವಶಸ್ತ್ರದಿಂದ ಗೆಲಿದುಕೊಂಡು ಬನ್ನಿ. ಮರುಳಾದವರು, ಹುಚ್ಚರಾದವ್ರನ್ನ ಹುಚ್ಚಿನ ತರಾನೇ ಹೋಗ್ಬಿಟ್ಟು ಆಡಿ ಅವ್ರನ್ನ ಹಿಡ್ಕೊಂಡ್ ಬರ್ಬೇಕು. ಯಾಕಂದ್ರೆ ಹುಚ್ಚನಿಗೂ ಸರಿ ಹೋಗುತ್ತೆ. ಆ ರೀತಿ ಬಹುಬುದ್ಧಿಯ ಜಡರಿಗೆ ಹಿಡಿಯಬಾರದು ಹಿಡಿಯಲಿಕ್ಕಾಗದೇ ಇರುವಂತದ್ದು. ಯಾರು ತುಂಬಾ ಜಾಣನಾಗಿ ಯಾರಿರ್ತಾರೋ ಅವನನ್ನ ಹಿಡಿಲಿಕ್ಕೆ ಕಡಿಮೆ ಬುದ್ಧಿಯವ್ರು ಹೋದ್ರ ಆಗುವಂತ ಕೆಲಸ ಅಲ್ಲ ಅದು. ಅವನನ್ನ ಶಸ್ತ್ರದಿಂದ ಅಲ್ಲ, ಭಾವಶಸ್ತ್ರದಿಂದ ಗೆಲಿದುಕೊಂಡು ಬನ್ನಿ. ಅವನಿಗೆ ಭಕ್ತಿಯನ್ನ ಮಾಡಿ ನಯ ವಿನಯದಿಂದ ಅವನನ್ನ ಕರ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಅಲ್ಲಿಯೂ ಬಸವಣ್ಣನವರು ಎದ್ದಿಲ್ಲ. ಶಿವಲಿಂಗ ಪೂಜೆ, ಇಷ್ಟಲಿಂಗ ಪೂಜೆನಲ್ಲೇನೆ ಕೂತಿದ್ದಾರೆ. ಇವ್ರದ್ದು ಕೊರಿಯರ್ ಸರ್ವಿಸ್ ನಡೀತಾ ಇದೆ, ಬ್ಯಾಕ್ ಅಂಡ್ ಫೋರ್ತ್. ಹಿಂಗೆಂದು ಬಸವರಾಜ ದೇವರು ನಿರೂಪಿಸಲು ಆ ಪರಿಚಾರರು ಬಂದು ಭಾವಾತೀತನೆಂದರಿಯದೆ ಭಾವಶಸ್ತ್ರದಲ್ಲಿ ಮುಟ್ಟಿಸಲು ಪ್ರಭುದೇವರು ಗಹಗಹಿಸಿ ನಗುತ್ತಾ ಆ ಬಸವರಾಜ ದೇವರನ್ನು ಮರುಳಾಡಿ ಜರಿವ ಪ್ರಸ್ತಾವದ ವಚನ. ಅಲ್ಲಿ ಬಂದು ಅವರನ್ನ ಹಿಡಿದು ಭಾವದಿಂದ ಗೆದ್ದು ಭಕ್ತಿಯನ್ನ ಮಾಡಿ ಅವರನ್ನ ಕರ್ಕೊಂಡು ಬರಬೇಕು ಅಂತ ಬಂದ್ರೆ ಕೈಗೆ ಸಿಕ್ತಿಲ್ಲ. ಅವರು ಕಾಲ್ ಹಿಡಿಯೋಣ ಅಂತಂದ್ರೆ ಕಾಲ್ ಮುಟ್ಲಿಕ್ಕೆ ಆಗ್ತಿಲ್ಲ ಅವ್ರ ಕೈಲಿ. ಏನಂತ ಹಿಡ್ಕೊಳ್ಳೋದು? ಕಾಲ್ ಅಯ್ಯೋ ಅಮ್ಮಯ್ಯ ದಮ್ಮಯ್ಯ ಅಂದ್ಬಿಟ್ಟು ಕಾಲ್ ಹಿಡಿಯೋಣ ಅಂದ್ರೆ ಕೈಗೆ ಸಿಕ್ತಿಲ್ಲ. ಅವ್ರ ಕಾಲಾಗ್ಲಿ ಏನಾಗ್ಲಿ ದೇಹವೇ ಸಿಕ್ತಿಲ್ಲ. ಹರಿಹರಿ ಎಂದಡೆ ಹರಿವರಯ್ಯ ಹನ್ನಿಬ್ಬರು ಪರಿಚಾರರು, ಹರಿದು ಚರಣಕ್ಕೆರಗಿ ಬಿಜಯಂಗಯ್ಯದಿರೆ ನಿರವಯಲ ತನು ಕರಗಸಕ್ಕೆ ಸಿಲುಕುವುದೇ. ಹಿರಿಯರಾರೋ ಕಿರಿಯರಾರೋ ಭಕ್ತಿ ಸಕೀಲವ ಬಲ್ಲ ಭಕ್ತರಾರೋ, ಶಿರಹೋದ ಬಳಿಕ ಸರವೆಲ್ಲಿಯದೋ ಶಾಸ್ತ್ರವೆಲ್ಲಿಯದೋ, ಶಿವ ಶರಣರ ಅಂತರವನರಿಯದೆ ಮರುಳಾದನು ನೋಡ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣನು. ಬಸವಣ್ಣನಿಗೂ ಕೂಡ ಈ ರೀತಿ ಮಾಯೆ ಹೊತ್ಕೊಂಡು ಬಿಡುತ್ತೆ. ಅಗಾಧವಾದ ಭಕ್ತಿಯ ಭಂಡಾರಿಯಾಗಿದ್ದಂತಹ ಬಸವಣ್ಣನವರಿಗೂ ಕೂಡ ಈ ರೀತಿ ಮಾಯೆ ಯಾಕೆ ಬಂತು? ಹರಿಹರಿ ಎಂದಡೆ ಹರಿವರಯ್ಯ ಹನ್ನಿಬ್ಬರು ಪರಿಚಾರರು. ಅವ್ರು ಹೇಳಿದ್ರು, ಒಡೆಯರು ಹೇಳಿದ್ರು ಹೋಗಿ ಕೈಕಾಲು ಹಿಡ್ಕೊಂಡ್ ಬನ್ನಿ ಅಂತಂದ್ಬಿಟ್ಟು ಅವ್ರು ಹೇಳಿದ್ದಕ್ಕೆ ಬಂದು ಕೈಕಾಲು ಹಿಡಿತಾ ಇದ್ದಾರೆ. ಹರಿಹರಿ ಎಂದಡೆ ಹರಿವರಯ್ಯ ಹನ್ನಿಬ್ಬರು ಪರಿಚಾರರು, ಹರಿದು ಚರಣಕ್ಕೆರಗಿ ಬಿಜಯಂಗಯ್ಯದಿರೆ ನಿರವಯಲ ತನು ಕರಗಸಕ್ಕೆ ಸಿಲುಕುವುದೇ. ಬನ್ನಿ ಅಂತಂದ್ಬಿಟ್ಟು ಅವ್ರು ಯಾರೋ ಹೇಳಿದ್ರು ಅಂತ ಅಂದ್ಬಿಟ್ಟು ನೀವು ಬಂದು ನನ್ ಕಾಲ್ ಹಿಡ್ಕೊಂಡು ಕೈ ಹಿಡ್ಕೊಂಡು ದಯವಿಟ್ಟು ಬನ್ನಿ ಅಂತಂದ್ರೆ ಆ ರೀತಿ ನಾನೆಲ್ಲ ಸಿಕ್ಬಿಡ್ತೇನಾ? ಮತ್ತೊಬ್ಬರು ಹೇಳಿದ್ರಿಂದ ಬಂದು ನಾನು ಭಕ್ತಿಯನ್ನ ಮಾಡಿದರೆ ಭಗವಂತ ಸಿಗ್ತಾನ? ನನಗನ್ನಿಸ್ಬೇಕು ತಾನೆ. ನನ್ನ ಮನಸ್ಸಿನಲ್ಲಿ ನಾನು ಬಂದು ಆ ಭಕ್ತಿಯನ್ನ ನಾನು ಮಾಡಬೇಕೇ ಹೊರತು ಮತ್ತೊಬ್ಬರು ಮಾಡಿಸುವಂತಹ ಭಕ್ತಿನಲ್ಲಿ ಏನಿದೆ? ಹಿರಿಯರಾರೋ ಕಿರಿಯರಾರೋ ಭಕ್ತಿ ಸಕೀಲವ ಬಲ್ಲ ಭಕ್ತರಾರೋ. ನಿಜವಾದ ಭಕ್ತಿಯ ನಡತೆ ಎಂಥದ್ದು ಅನ್ನೋದನ್ನ ತಿಳ್ಕೊಂಡವರು ಎಂಥವ್ರು, ಯಾರಿದ್ದಾರೆ ಅಂಥವ್ರು? ಶಿರಹೋದ ಬಳಿಕ ಸರವೆಲ್ಲಿಯದೋ ಶಾಸ್ತ್ರವೆಲ್ಲಿಯದೋ. ತಲೆನೇ ಹೋಗಾದ್ಮೇಲೆ ಮಾತಾಡೋದೇನಿದೆ? ಶಾಸ್ತ್ರ ಕೇಳೋದೇನಿದೆ? ಹೇಳೋದೇನಿದೆ? ಮಾತಾಡ್ಲಿಕ್ಕೇನಿದೆ? ಶಿವ ಶರಣರ ಅಂತರವನರಿಯದೆ ಮರುಳಾದನು ನೋಡ. ಬಂದವರು ಯಾರು, ಅವರ ಜೊತೆ ನಡ್ಕೊಳ್ಳಬೇಕಾದ ರೀತಿ ಏನು ಅನ್ನೋದು ಕೂಡ ಬಸವಣ್ಣನಿಗೆ ತಿಳಿಯದೆ ಹೋಯ್ತಾ? ನವಖಂಡ ಪೃಥ್ವಿ ಚತುರ್ದಶ ಭುವನ ಗ್ರಾಮದಿಂದ ಅತ್ತತ್ತ ಮುನ್ನ ಅನಾದಿಯಲ್ಲಿ ಜಂಗಮವೇ ಲಿಂಗವೆಂಬಿರಿ. ಎಲ್ಲಕ್ಕೂ ಮುಂಚೆ ಇದ್ದಂತಹ ಆ ಸಚ್ಚಿದಾನಂದ ಘನವೇ ಆ ಪರಮಾತ್ಮನೇ ಜಂಗಮ, ಆ ಜಂಗಮನೇ ಪರಮಾತ್ಮ ಸ್ವರೂಪ ಅಂತ ಬರೇ ಬಾಯಿ ಮಾತಲ್ಲಿ ಹೇಳ್ತಿದ್ದೀರಲ್ಲ. ನಡ್ಕೊಂಡದ್ದೇನು? ಇದೇನಿ ಭೂ. ಬಟ್ ವಾಟ್ ಹ್ಯಾಪನ್ಡ್ ಆಕ್ಚುಲಿ? ಎಡೆಯಲ್ಲಿ ಕೊಲೆಯಾಯಿತು, ಹೇಳೋದೆಲ್ಲ ಹೇಳ್ಬಿಟ್ಟು ಮಾಡಿದ್ ಮಾತ್ರ ಅನಾಚಾರ. ಭಕ್ತಿ ಹಿಂದು ಮುಂದಾಯಿತು. You twisted, you changed the whole narration of devotion. ರಕ್ಕಸರ ಪರಿಯಾಯಿತು, ರಾಕ್ಷಸರ ವರ್ತನೆ ಇದು. ಬಂದು ಈ ರೀತಿ ತಿವುದು ಬಲವಂತದಿಂದ ಈ ತೋರಿಕೆಯ ಭಕ್ತಿಯನ್ನ ಮಾಡಿ ಒಬ್ಬರನ್ನ ಕರೆದುಕೊಂಡು ಅವರನ್ನ ನಾವು ಹಿಡಿತೇವೆ ಅನ್ನೋದೆಲ್ಲ ರಕ್ಕಸರ ಪರಿಯಾಯಿತು, ರಾಕ್ಷಸರ ರೀತಿ.
ಇದ ಕಂಡು ಬೆರಗಾದೆನು ಗುಹೇಶ್ವರ. ಇದನ್ನ ನೋಡಿ ನನಗೆ ಆಶ್ಚರ್ಯವಾಗ್ತಾ ಇದೆ. ಹಿಂಗೆಂದು ನಿರೂಪಿಸುತ್ತಿದ್ದ ಪ್ರಭುದೇವರ ನಿಲುವು ಅಸಾಧ್ಯವಾಗಲು ಪರಿಚಾರಕರು ಮರಳಿ ಬಂದು ಬಸವರಾಜ ದೇವರಿಗೆ ಬಿನ್ನಪಂ ಗೈಯಲು ಆ ಪ್ರಸ್ತಾವದಳು ಹಡಪದಪ್ಪಣ್ಣಗಳು ಬಂದು ಪ್ರಭುದೇವರ ಮೂರ್ತಿಯನ್ನು, ಸಿದ್ದರಾಮಯ್ಯ ದೇವರ ಮೂರ್ತಿಯನ್ನು ಕಂಡು ಪರಮಹರುಷಿತನಾಗಿ ಹೋಗಿ ಬಸವರಾಜ ದೇವರು ಲಿಂಗಾರ್ಚನೆಯ ಮಾಡುವ ವೇಳೆಯಲ್ಲಿ ಭಿನ್ನಹಂ ಮಾಡುವ ಪ್ರಸ್ತಾವದ ವಚನ. ಭಟ್ರ ಕೈಲಂತೂ ಕೆಲಸ ಆಗ್ತಾ ಇಲ್ಲ. ಇನ್ನೇನ್ ಮಾಡೋದು ಅಂತ ಅವ್ರ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರುವಾಗ ಹಡಪದ ಅಪ್ಪಣ್ಣಗಳು ಬರ್ತಾರೆ ಬಾಗಿಲಿಗೆ. ಅಲ್ಲಿ ಬಂದು ಅವರಿಗೆ ಪ್ರಭುದೇವರು ಸಿದ್ದರಾಮರನ್ನ ನೋಡಿ ತುಂಬಾ ಸಂತೋಷವಾಗಿ, ಈಗ ಹಡಪದ ಅಪ್ಪಣ್ಣಗಳು ಬರ್ತಾರೆ ಬಸವಣ್ಣನವ್ರನ್ನ ಕೇಳ್ಕೊಳ್ಳೋದಿಕ್ಕೆ. ಬಂದವರು ಯಾರು, ಎಂಥವರು, ನೀವು ಬರ್ಬೇಕಲ್ಲ ಅಂತಂದ್ಬಿಟ್ಟು, ದೇವದೇವ ಮಹಾಪ್ರಸಾದ, ಕಂಗಳಲ್ಲಿ ಕರುಳಿಲ್ಲ, ಕಾಯದಲ್ಲಿ ಹೊರೆಯಿಲ್ಲ, ನುಡಿಯಲ್ಲಿ ಕಡೆಯಿಲ್ಲ, ನಡೆಯಲ್ಲಿ ಗತಿಯಿಲ್ಲ, ಇದೆಂತಹ ಸುಳುಹೆಂದರಿಯೇ, ಇದೆಂತಹ ನಿಲವೆಂದು ತಿಳಿಯಬಾರದು, ಮರುಳಿಲ್ಲದ ಮರುಳು, ಅರಿವಿಲ್ಲದ ಅರಿವು, ಬಸವಪ್ರಿಯ ಕೂಡಲ ಚೆನ್ನ ಸಂಗರ ಶರಣರ ಬರವು ಕೌತುಕವಾಯಿತು, ಚಿತ್ತೈಸಯ್ಯ ಸಂಗನ ಬಸವಣ್ಣ. ಬಂದವರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಅವರನ್ನ ನೋಡಿದ್ರೆ ದೇಹ ಇದ್ದರೂ ಕೂಡ ದೇಹವಿಲ್ಲದಿರುವಂತಹ ರೀತಿ. ಕಂಗಳಲ್ಲಿ ಕರುಳಿಲ್ಲ, ಕಣ್ಣುಗಳಿದೆ, ಆ ಕಂಗಳಲ್ಲಿ ಇರತಕ್ಕಂತಹ ಆ ಒಂದು ಜೀವಭಾವ ಇಲ್ಲ. ಕಂಗಳೇ ಒಂದು ಬೆಳಕಿನಂತೆ ಅದೇ ಚೈತನ್ಯವಾಗಿ ಹೋಗಿದೆ. ಕಾಯದಲ್ಲಿ ಹೊರೆಯಿಲ್ಲ, ದೇಹಧಾರಿಯಾಗಿದ್ದರೂ ಕೂಡ ದೇಹದಲ್ಲಿ ಯಾವ ಬಳಲಿಕೆ ಇಲ್ಲ. ದೇಹವನ್ನ ಹಿಡಿದಿದ್ದೇವೆ, ಈ ದೇಹ ನನ್ನದು, ಸುಸ್ತಾಗಿದೆ, ಬೆವರು ಇದಿದೆ, ಅದಿದೆ, ಅದು ಏನು ಇಲ್ಲ. ಕಾಯದಲ್ಲಿ ಹೊರೆಯಿಲ್ಲ. ದರ್ ಇಸ್ ನೋ ಬ್ಯಾರಿಂಗ್, ದರ್ ಇಸ್ ನೋ ವೇಟ್ ಆಫ್ ದ ಬಾಡಿ ಟು ಬಿ ಫೆಲ್ಟ್ ಓವರ್ ದರ್. ಏನೋ ನಿಂತಿದ್ದಾರ ತೇಲ್ತಿದ್ದಾರ ಗೊತ್ತಾಗ್ತಾ ಇಲ್ಲ. ನಡೆಯಲ್ಲಿ ಕಡೆಯಿಲ್ಲ, ನುಡಿಯಲ್ಲಿ ಕಡೆಯಿಲ್ಲ, ನಡೆಯಲ್ಲಿ ಗತಿಯಿಲ್ಲ. ಎಲ್ಲಿ ಇಲ್ಲಿದ್ದಾರ ಅಲ್ಲಿದ್ದಾರ, ಇದ್ದಾರ ಇಲ್ಲವಾ, ಒಂದು ಅಭೂತಪೂರ್ವವಾದಂತಹ ರೀತಿಯಲ್ಲಿ ಪ್ರಕಟರಾಗಿದ್ದಾರೆ. ಇದೆಂತಹ ಕೌತುಕವಾಗಿತ್ತು, ಇದೆಂತಹ ಆಶ್ಚರ್ಯಕರವಾಗಿರುವಂತಹ ರೀತಿಯಲ್ಲಿ ಇಬ್ಬರು ಮಹಾಮಹಿಮರು ದ್ವಾರದ ಮುಂದೆ ನಿಂತಿದ್ದಾರೆ. ಚಿತ್ತೈಸಯ್ಯ, ಅತ್ತ ಕಡೆ ಮನಸ್ಸು ಮಾಡಿ. ಇಂತು ಹಡಪದ ಅಪ್ಪಣ್ಣಗಳು ಬಂದು ಬಸವರಾಜ ದೇವರಿಗೆ ಭಿನ್ನಹವ ಮಾಡಲು ಆ ವೇಳೆಯಲ್ಲಿ ಶಿವಲಿಂಗಾರ್ಚನೆಯ ಪರಮ ಸುಖದೊಳು ಓಲಾಡುತ್ತ ಪರವಶರಾಗಿದ್ದು ಸುಜ್ಞಾನ ಮುಖದಿಂ ವಿವೇಕಿಸಿ ನೋಡಿ ಲಿಂಗಾರ್ಚನೆಯ ಬಿಟ್ಟು ಏಳಲೊಲ್ಲದೆ. ಲಿಂಗಾರ್ಚನೆಯಲ್ಲಿ, ಇಷ್ಟಲಿಂಗ ಪೂಜೆಯಲ್ಲಿ ಅಪರಿಮಿತವಾದಂತಹ ಆ ಆನಂದವನ್ನ ಅನುಭವಿಸುತ್ತಾ ಅದನ್ನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಏನು ಅಲ್ಲಿ ಸಿಕ್ಕಾಕೊಂಡಿದ್ದು, ಕ್ರಿಯೆಯಲ್ಲಿ ಸಿಕ್ಕಾಕೊಂಡ್ರಲ್ಲ. ಯು ಗಾಟ್ ಸ್ಟಕ್ ಟು ಅ ರಿಚುವಲ್. ದ ಹ್ಯಾಪಿನೆಸ್ ಅದು ಕೂಡ ಬಂಧ. ನಾ ಪೂಜೆ ಮಾಡ್ತೇನೆ, ಪೂಜೆ ಮಾಡ್ಲೇಬೇಕು, ಪ್ರತಿದಿನ ಪೂಜೆ ಮಾಡಿದಿರ ನನಗೆ ಏನು ತಿನ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅದು ಕೂಡ ಒಂದು ಬಂಧ. ಯಾಕೆ? ನೀನೇ ಪರಮಾತ್ಮ ಅಂತ ತಿಳ್ಕೊಳ್ಳುವಾಗ, ನಾನು ಭಕ್ತ, ನೀನು ಭಗವಂತ ಎಂಬತಕ್ಕಂತಹ ಆ ದ್ವೈತ ಭಾವವನ್ನ ಇಟ್ಟುಕೊಂಡಿರೋದು ಕೂಡ ಅಲ್ಲಿ ಪ್ರಾಬ್ಲಮ್ ಆಗೋಯ್ತಲ್ಲ. ದಟ್ ಬಿಕೇಮ್ ಎ ಹಿಂಡ್ರೆನ್ಸ್. ನೋ, ಎಲ್ಲಿ ತನಕ ದ್ವೈತ ಭಾವ, ಭಕ್ತ ಭಗವಂತ ಎಂಬತಕ್ಕಂತಹ ನಾನು ಬೇರೆ ನೀನು ಬೇರೆ ಎಂಬ ಭಾವದಿಂದ, ಎಷ್ಟೇ ಆ ಭಕ್ತಿಯಿಂದ ನಾನು ಭಕ್ತ ಎಂಬತಕ್ಕಂತಹ ಭಕ್ತಿಯಿಂದ ನಾನು ಆ ಖುಷಿಯಲ್ಲಿ ಪರಮ ಹರ್ಷದಿಂದ ಪರಮಾನಂದದಿಂದ ನಾನು ಭಗವತ್ ಸೇವೆಯನ್ನ ಮಾಡ್ತಾ ಇದ್ದರೂ ಕೂಡ ಅಲ್ಲಿರತಕ್ಕಂತಹ ಆ ಅಭೇದವನ್ನ ಸಾಧಿಸೋದಕ್ಕೆ ಅಡ್ಡ ಬಂತು. ಬಸವಣ್ಣನವರಿಗೆ ಇಲ್ಲಿ ಅದು ಎಡವಿತ್ತು. ಲಿಂಗಾರ್ಚನೆಯ ಬಿಟ್ಟು ಏಳಲೊಲ್ಲದೆ ಎನ್ನ ಕಾಯವೇ ಭಕ್ತ, ಪ್ರಾಣವೇ ಜಂಗಮವಾದ ಬಳಿಕ ಅಲ್ಲಿ ಇಲ್ಲಿ ಎಂಬ ಭೇದವಿಲ್ಲವೆಂದು ಏಕೋಭಾವವಂ ಕೃತನಿಶ್ಚಯವಂ ಮಾಡಿ ಆ ಜಂಗಮವನ್ನೊಡಗೊಂಡು ಬನ್ನಿ ಎಂದು ಮರಳಿ ಹಡಪದಪ್ಪಣ್ಣಗಳಿಗೆ ನಿರೂಪಿಸಿ ಕಳುಹುವ ಪ್ರಸ್ತಾವದ ವಚನ. ಈಗ್ಲೂ ಎದ್ದೇಳ್ತಿಲ್ಲ ಬಸವಣ್ಣವರು. ಕೆಲಸದವ್ರು ಹೋಗ್ಲಿಲ್ಲ, ಅವ್ರ ಕೈಲಿ ಆಗ್ತಿಲ್ಲ, ನೀವು ಹೋಗಿ ಕರ್ಕೊಂಬನ್ನಿ ಅಂತ ಅಂದ್ಬಿಟ್ಟು ಹಡಪದ ಅಪ್ಪಣ್ಣಗಳಿಗೆ ಹೇಳ್ತಾರೆ. ಕಾಯದ ಕೈಯಲ್ಲಿ ಕರಸ್ಥಳ, ಪ್ರಾಣದ ಕೈಯಲ್ಲಿ ಜಂಗಮ ಸ್ಥಳ,
ಈ ಉಭಯ ಭಾವದ ಶಿವಲಿಂಗಾರ್ಚನೆ ಪರಮಾನಂದ ಸುಖಸ್ಥಳ. ಕಾಯ ಭಕ್ತ ಪ್ರಾಣ ಜಂಗಮ, ಆವುದು ಘನವೆಂಬೆ ಆವುದು ಕಿರಿದೆಂಬೆ, ಕೂಡಲ ಸಂಗನ ಶರಣರು ಬಂದಡೆ ಉಪಚರಿಯ ಕೆಂಬಿಲ್ಲ, ಕರುಣದಿಂದ ಬರಹೇಳ ಅಪ್ಪಣ್ಣ. ನನಗೆ ಕೈಯಲ್ಲಿ ಇರತಕ್ಕಂತಹ ಇಷ್ಟಲಿಂಗದ ಮೇಲೆಯೂ ಭಕ್ತಿ, ಒಂಥರದಲ್ಲಿ ಅಕ್ಕಿ ಮೇಲೂ ಆಸೆ, ನೆಂಟ್ರ ಮೇಲೂ ಇಷ್ಟ. ಶಿವಪೂಜೆ ಮಾಡ್ಕೋತಾ ಇದ್ದೀನಿ, ಇಲ್ಲಿಯೂ ಕೂಡ ನನಗೆ ಮನಸ್ಸಿದೆ. ಪ್ರಾಣವೇ ಜಂಗಮ ಅಂತ ಹೇಳ್ಕೊಂಡಿರುವಾಗ ಮನೆಯ ಮುಂದೆ ಇರತಕ್ಕಂತಹ ಜಂಗಮ ಮೂರ್ತಿಗಳ ಮೇಲೂ ಕೂಡ ಅವಿನಾಭಾವವಾದಂತಹ ಒಂದು ಆದರ, ಭಕ್ತಿ, ಶ್ರದ್ಧೆ ಉಂಟು. ಲಿಂಗವೇ ಜಂಗಮ, ಜಂಗಮವೇ ಲಿಂಗ ಅಂತ ಆಯ್ತು ಅಂತಂದ್ರೆ, ನಾನಿಲ್ಲಿ ಲಿಂಗ ಪೂಜೆ ಮಾಡ್ತಾ ಇದ್ರೆ ಅಲ್ಲಿ ಜಂಗಮ ಪೂಜೆ ಮಾಡ್ತಿರೋ ಹಾಗೇನೆ ತಾನೆ. ಸೊ ಹಾಗಾಗಿ there is no duality here. It is fine, it is okay. ನಾನಿಲ್ಲಿ ಶಿವ ಪೂಜೆ ಮಾಡ್ಕೋತಾ ಇದ್ದೀನಿ, ನನಗೆ ಲಿಂಗಾನೇ ಜಂಗಮ ಅಂತಾಯ್ತು ಅಂತಂದ್ರೆ ನಾನಿಲ್ಲಿ ಮಾಡ್ತಕ್ಕಂತಹ ಲಿಂಗ ಪೂಜೆ ಕೂಡ ಜಂಗಮ ಪೂಜೆನೇ ತಾನೆ. ಸೊ ನಾನು ಅಲ್ಲಿ ಯಾಕೆ ಬರಬೇಕು? ಇಲ್ಲಿ ಇದ್ಕೊಂಡೆ ನಾ ಹೇಳ್ತಾ ಇದ್ದೀನಲ್ಲ, ಕರ್ಕೊಂಡ್ ಬನ್ನಿ. ಲಾಜಿಕ್ ಗೊತ್ತಾಯ್ತಲ್ಲ? ಕಾಯ ಭಕ್ತ ಪ್ರಾಣ ಜಂಗಮ, ಆವುದು ಘನವೆಂಬೆ ಆವುದು ಕಿರಿದೆಂಬೆ. ಇದೆರಡರಲ್ಲಿ ದೊಡ್ಡದು ಯಾವುದು, ಚಿಕ್ಕದು ಯಾವುದು? ಕೂಡಲ ಸಂಗನ ಶರಣರು ಬಂದಡೆ ಉಪಚರ್ಯ ಕಿಂಬಿಲ್ಲ. ಅವರು ಬಂದರೆ ನಮಗೇನು ಉಪಚರಿಸೋದಕ್ಕೆ ನಮ್ಗೇನು ತೊಂದರೆ ಇಲ್ಲ, ಯಥೇಚ್ಛವಾಗಿ ಉಪಚಾರವನ್ನ ಮಾಡ್ತೇವೆ. ಆ ಭಕ್ತಿಯನ್ನ ನಾವು ಖಂಡಿತ ಮಾಡ್ತೇವೆ, ಯಾವುದಕ್ಕೂ ಕಡಿಮೆ ಮಾಡೋದಿಲ್ಲ. ಬರ್ಲಿಕ್ಕೆ ಹೇಳಿ ಅವ್ರನ್ನ, ನೀವು ಹೋಗಿ ಕರ್ಕೊಂಡ್ ಬನ್ನಿ. ಹೆಂಗೆಂದು ಬಸವರಾಜ ದೇವರು ನಿರೂಪಿಸಿ ಹಡಪದ ಅಪ್ಪಣ್ಣಗಳ ಕಳುಹಿ ಕರೆಯಲಟ್ಟಲು ಆ ಹಡಪದ ಅಪ್ಪಣ್ಣಗಳು ಬಂದು ಪ್ರಭುದೇವರ ವಿಜಯಂಗಯ್ಯವೆಂದು ಕರೆವ ಪ್ರಸ್ತಾವದ ವಚನ. ಪಾಪ ಹಡಪದ ಅಪ್ಪಣ್ಣಗಳು ಬರ್ತಾರೆ ಪ್ರಭುದೇವರ ಹತ್ರ, ಅವರು ಹೇಳೋದು ಇದನ್ನೇ, ಬಸವಣ್ಣನವರು ಹೇಳಿದಂಥದ್ದನ್ನೇ ಪ್ರಭುದೇವರಿಗೆ ಒಪ್ಪಿಸ್ಲಿಕ್ಕೆ. ಮನ ವೇಕಾರ್ಥವಾಗಿ ಕಾಯಕ್ಕೆ ಕಾಯ ಸಂಬಂಧವಾಗಿ ಇಪ್ಪವರಲ್ಲಿ ತೆರೆಮೆರೆ ಎಂಬುದಿಲ್ಲ ನೋಡಯ್ಯ. ಸಂಗ ನಿಸ್ಸಂಗವಾಗಿಪ್ಪವರಲ್ಲಿ ಉಪಚರ್ಯ ಕಿಂಬಿಲ್ಲ ಕೇಳಯ್ಯ. ಕೂಡಲ ಚೆನ್ನ ಸಂಗನ ಶರಣ ಬಸವಣ್ಣ ನಟ್ಟಿದನು ಕೃಪೆ ಮಾಡ ಗುರುವೆ. ಅವರು ಅಲ್ಲಿದ್ದರೇನು ಇಲ್ಲಿದ್ದರೇನು, ಲಿಂಗವೇ ಪ್ರಾಣ, ಪ್ರಾಣವೇ ಲಿಂಗ, ಲಿಂಗವೇ ಜಂಗಮ, ಜಂಗಮವೇ ಪ್ರಾಣ. ಸೊ A is equal to B, B is equal to A. So if I am doing this, I am doing that too. So ಪ್ಲೀಸ್ ಡೂ ಕಮ್ ಇನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ತೆರೆಮರೆ ಎಂಬುದಿಲ್ಲ ನೋಡಯ್ಯ. ಅದು ಏನು, ಇಲ್ಲಿ ಏನು ಮುಚ್ಚುಮರೆ ಇಲ್ಲ. ಶಿವ ಪೂಜೆ ಮಾಡ್ಕೋತಾ ಇದ್ದಾರೆ, ಶಿವನಲ್ಲಿಯೂ ಜಂಗಮನೆ, ಜಂಗಮನು ಶಿವನೇ ಎಂಬ ಭಾವವಿದೆ. ಸೊ ಅಲ್ಲಿ ಮಾಡ್ತಕ್ಕಂತಹ ಕಾರ್ಯ ಕೂಡ ಇದೆ ಅಂತ ಇರೋದು. ಹಾಗಾಗಿ ಸಂಘ ನಿಸ್ಸಂಗವಾಗಿಪ್ಪವರಲ್ಲಿ ಉಪಚರ್ಯ ಕಿಂಬಿಲ್ಲ. ನಿಮಗೇನು ಇಲ್ಲಿ ಬಂದು ಉಪಚರಿಸಬೇಕು ಎಂಬತಕ್ಕಂಥ, ಇಲ್ಲಿ ಬಂದೇ ಕರೆದೇ ಉಪಚಾರ ಮಾಡಬೇಕು ಅನ್ನೋದಿಲ್ಲ. ಅಲ್ಲಿ ಮಾಡ್ತಿರುವಂತಹ ಪೂಜೆಯೂ ಕೂಡ ನಿಮ್ಮ ಪೂಜೆನೆ. ಹಾಗಾಗಿ ಬನ್ನಿ ಅಂತ ಬಸವಣ್ಣ ಕರೀತಾ ಇದ್ದಾನೆ ಅಂತಂದ್ರೆ, ಆ ಲಾಜಿಕ್ಗೆ ಪ್ರಭುದೇವರು ಹೇಳತಕ್ಕಂತಹ ಮಾತು ನೋಡಿ ಹೇಗೆ ಹೊಡಿತಾರೆ ಅಂತಂದ್ರೆ, ಬಸವಣ್ಣನವರು ಆ ಲಾಜಿಕ್ ಅನ್ನ ಮನ ಒಂದಾಗಿ ಬೆರೆಸಿದ ಬಳಿಕ ಕರೆಯಲಿಲ್ಲ ಕಾಲು ಬಿಡಿಯಲಿಲ್ಲವೆಂದರಿದವರು ಉಪಚರಿಸಿ ಬರ ಹೇಳಿದಡೆ ಅದೇ ಕೊರತೆ ನೋಡ. ಅಂಗದ ಕೈಯಲ್ಲಿ ಕ್ರೀ ಇರಲು ಮಾತಿನಲ್ಲಿ ಅದ್ವೈತವೇನಪ್ಪುದೆ. ಆಗಾಗದ ಮುನ್ನ ತಾನಾದೆವೆಂಬವರಲ್ಲಿಗೆ ನಮ್ಮ ಗುಹೇಶ್ವರ ಲಿಂಗವು ಅಡಿಯ ನಿಡುವನಲ್ಲ. ಅಲ್ಲಿ ಮಾಡ್ತಿರುವಂತಹ ಶಿವಪೂಜೆ ಕೂಡ ಜಂಗಮ ಪೂಜೆಯೇ, ಅದು ಉಪಚಾರವೇ ಅಂತೆಲ್ಲ ಇತ್ತು ಅಂತಂದರೆ, ಕರೆಯಲಿಲ್ಲ ಕಾಲು ಬಿಡಿಯಲಿಲ್ಲವೆಂದರಿದವರು ಉಪಚರಿಸಿ ಬರ ಹೇಳಿದಡೆ ಅದೇ ಕೊರತೆ ನೋಡ. ಹಾಗಿದ್ರೆ ನಿನ್ನ ಕರ್ಕೊಂಡ್ ಬಾ ಅಂತ ಯಾಕೆ ಕಳಿಸಿದ್ದು? ಉಪಚರಿಸಿ ಬರ ಹೇಳಿದಡೆ ದಯವಿಟ್ಟು ಒಳಗಡೆ ಬನ್ನಿ ಅಂತಂದ್ಬಿಟ್ಟು ಅಟ್ಟದನಲ್ಲ. ಮೊದಲು ಸೇವಕರನ್ನ ಕಳಿಸಿದ್ದು, ಈಗ ನೀವು ಬಂದ್ರಿ, ಒಳಗಡೆ ಮಾಡ್ತಾ ಇರುವಂತಹ ಪೂಜೆ ಕೂಡ ಅದೇನೆ. ನಾನು ಅಲ್ಲಿ ಮಾಡ್ತಿರುವಂತಹ ಪೂಜೆ ಇಲ್ಲಿ ಬಂದು ಮಾಡೋದು ಎರಡೂ ಒಂದೇನೆ ಅಂತಿತ್ತು ಅಂತಂದರೆ ಬೇರೆಯವರನ್ನು ಯಾಕೆ ಕರೆಸಿದ್ದು? ಕರ್ಕೊಂಡ್ ಬನ್ನಿ ಅಂತ ಯಾಕೆ ಹೇಳಿದ್ದು? ಅದ್ವೈತವನ್ನ ನಡೆಸೋದು, ಕಾರ್ಯರೂಪದಲ್ಲಿ ನಡೆಸೋದು ತುಂಬಾ ಕಷ್ಟ.
ಎಲ್ಲವೂ ನಾನೇ, ಎಲ್ಲವೂ ನನ್ನ ಸ್ವರೂಪವೇ, ಆತ್ಮ ಸ್ವರೂಪವೇ ಅಂತ ಆಗಿ ಹೋದಾಗ ಅಲ್ಲಿ ಮರ್ಸಿಡಿಸ್ ಬೆನ್ಸ್ ಕಾರ್ ಅಂತೂ ನಿಂತಿದೆ, ಯಾವನೋ ಓಡಿಸ್ತಾ ಇದ್ದಾನೆ, ಅವನು ಓಡಿಸೋ ಖುಷಿ ನನಗ್ ಬರುತ್ತಾ? ಎಲ್ಲವೂ ಆತ್ಮವೇ, ಎಲ್ಲವೂ ಸರ್ವಂ ಖಲ್ವಿದಂ ಬ್ರಹ್ಮ, ನಾನು ಬ್ರಹ್ಮ, ನೀನು ಬ್ರಹ್ಮ, ಅದು ಬ್ರಹ್ಮ, ಇದು ಬ್ರಹ್ಮ, ಎಲ್ಲವೂ ಬ್ರಹ್ಮ ಅಂತಂದ್ರೆ ಅಲ್ಲಿ ಅವನು ಓಡಿಸ್ತಾ ಇರುವಂತಹ ಕಾರನ್ನ, ನೀವು ಓಡಿಸಿದಂತಹ ಖುಷಿಯನ್ನ ನೀವು ಪಟ್ಟು ಬಿಡಿ ಅಂತಂದ್ರೆ ಪಟ್ಟು ಬಿಡ್ಲಿಕ್ಕೆ ಸಾಧ್ಯವೇ? ನನಗಂತೂ ಇನ್ನ ಅದು ಬಂದಿಲ್ಲ. ಬಂದಿತ್ತು ಅಂದ್ರೆ ಇಷ್ಟೊಂದೆಲ್ಲ ಚಿಂತನೆ ಇರ್ತಿರ್ಲಿಲ್ಲ, ಇಲ್ಲೆಲ್ಲ ಒಂದ್ ಕೆಲಸ ಮಾಡುವಂಥದ್ದು. ಆ ಪಾಯಿಂಟ್ ಅನ್ನ ಇಲ್ಲಿ ಪ್ರಭುದೇವರು ಹೇಳ್ತಾ ಇರುವಂಥದ್ದು. ರ್ಯಾಷನಲೈಸ್ ಮಾಡಿಕೊಂಡು ಅದ್ವೈತವನ್ನ ಮಾತಾಡ್ಕೊಂಡು ನಾ ಅಲ್ಲಿ ಮಾಡಿದ್ದು ಇಲ್ಲಿ ಮಾಡಿದ್ದು ಒಂದೇ ಅಂತಂದ್ರೆ ಮತ್ತಿನ್ನೊಬ್ಬರನ್ನ ಬಂದ್ ಕರ್ಕೊಂಡ್ ಬನ್ನಿ ಅಂತ ಯಾಕೆ ಕಳಿಸಿದ್ದು? ಅಲ್ಲಿ ಲಾಜಿಕ್ ಬಿದ್ದೋಯ್ತಲ್ಲ. ಅಂಗದ ಕೈಯಲ್ಲಿ ಕ್ರೀ ಇರಲು ಮಾತಿನಲ್ಲಿ ಅದ್ವೈತವೇನಪ್ಪುದೆ, ಮಾಡ್ತಾ ಇರೋದೊಂದು, ಹೇಳೋದ್ ಮಾತ್ರ ಅದ್ವೈತಾನ ಹೇಳ್ತಾ ಇದ್ದಾನೆ ಬಸವಣ್ಣ. ಆಗಾಗದ ಮುನ್ನವೇ ತಾನಾದೆವೆಂಬವರಲ್ಲಿಗೆ, ನಿಜವಾಗಿಯೂ ಬಸವಣ್ಣನಲ್ಲಿ ಇನ್ನ ಆ ಅದ್ವೈತ ಸಾಧನೆ ಇನ್ನ ಪುಟಗೊಂಡಿಲ್ಲ, ಒಂದಷ್ಟು ಇದೆ, ಗ್ಯಾಪ್ ಇದೆ. ಜೀವ ಶಿವ ಏಕತೆಯನ್ನ ಸಾಧಿಸುವ ಮುನ್ನವೇ ಅದಾಗಿ ಹೋಗಿದೆ ಅಂತ ನಂಬಿಕೊಂಡರುವಂಥವರಲ್ಲಿಗೆ ನಾನು ಬರುವುದಿಲ್ಲ. ಆಗಾಗದ ಮುನ್ನವೇ ತಾನಾದೆವೆಂಬವರಲ್ಲಿಗೆ ನಮ್ಮ ಗುಹೇಶ್ವರವು ಅಡಿಯ ನಿಡುವನಲ್ಲ ಅಂತ ಅಂದ್ಬಿಟ್ಟು ಒಂದೇ ಮಾತಲ್ಲಿ ರಿಜೆಕ್ಟ್. ಅಂಗದ ಕೈಯಲ್ಲಿ ಕ್ರೀ ಇರಲು ಮಾತಿನ ದ್ವೈತವನಾಡು ಭ್ರಷ್ಟಾಚಾರ ಮನೆಗೆ ಬಾರವೆಂದು ಪ್ರಭುದೇವರು ನಿರೂಪಿಸಲು ಆ ಹಡಪದಪ್ಪಣ್ಣಗಳು ಮರಳಿ ಬಂದು ಬಸವರಾಜ ದೇವರಿಗೆ ಭಿನ್ನಹವ ಮಾಡುವ ಪ್ರಸ್ತಾವದ ವಚನ. ಪಾಪ ಹಡಪದಪ್ಪಣ್ಣನವರಿಗೆ ಕಷ್ಟ, ಯಾರನ್ನಂತ ಒಪ್ಸೋದು? ಅವರು ಬರ್ತಿಲ್ಲ, ಇವರು ಬಿಡ್ತಿಲ್ಲ. ಇವರಾದ್ರೂ ಎದ್ದೇಳ್ಬೇಕು, ಬಸವಣ್ಣನವರಾದ್ರೂ ಎದ್ದೇಳ್ಬೇಕು, ಪ್ರಭುದೇವರಾದ್ರೂ ಮನ್ನಿಸ್ಬೇಕು, ಇಬ್ಬರೂ ಬಿಡ್ತಾ ಇಲ್ಲ. ಹಡಪದಪ್ಪಣ್ಣನವರು ಹೇಳುವಂತಹ ವಚನ, ಅಂಗದ ಕಳೆ ಲಿಂಗದಲ್ಲಿ ಲೀಯವಾಗದು, ಲಿಂಗದ ಕಳೆ ಅಂಗದಲ್ಲಿ ಲೀಯವಾಗದು, ಮಾತಿನ ಮಾಲೆಯ ಬೊಮ್ಮವೇತರದೋ, ಕಾಯ ಭಕ್ತನಾದಡೆ ಭೃತ್ಯಾಚಾರವಿರಬೇಕು, ಪ್ರಾಣ ಜಂಗಮವಾದಡೆ ಅರಿವಿರಬೇಕು, ಇಂತು ಭಕ್ತಿ ಜ್ಞಾನ ಉಳ್ಳವರಲ್ಲದೆ ಭಕ್ತರಲ್ಲ, ಶರಣರಲ್ಲ, ಹಿರಿಯರು ಬಂದಡೆ ಇದಿರೆದ್ದು ಬಾರದವರ ಮನೆಗೆ ಅಡಿಯ ಇಡೆವೆಂದು ಬಸವಪ್ರಿಯ ಕೂಡಲ ಚೆನ್ನ ಸಂಗಣ ಶರಣರು ಕಾಡಿಹರು ಕೇಳ ಸಂಗನ ಬಸವಣ್ಣ. ಕಾಡ್ತಾ ಇದ್ದಾರೆ. ಯಾವ ರೀತಿ ಭೃತ್ಯಾಚಾರವನ್ನ ಮಾಡಬೇಕು ಎನ್ನುವುದನ್ನ ತಿಳಿದುಕೊಳ್ಳದೆ ಇರುವಂತವನು ಭಕ್ತನಲ್ಲ, ಅವನು ಶರಣನೂ ಅಲ್ಲ. ಬಂದ ಜಂಗಮ ಅವನ ಮಹಿಮೆ, ಅವನ ಘನ ಎಂಥದ್ದು ಅಂತ ತಿಳ್ಕೊಂಡು ಕೂಡ ಅದನ್ನ ತಿಳಿಯದೆ ಕೇವಲ ಒಂದು ಕ್ರಿಯೆಯಲ್ಲಿ ಮನಸ್ಸನ್ನ ಇಟ್ಟುಕೊಂಡು ಈ ರೀತಿ ಒಂದು ಸಾಧನೆಯನ್ನ, ಈ ಮಾತನ್ನ ಸಾಧಿಸ್ತಾ ಇರುವಂತವರಲ್ಲಿಗೆ ನಾನು ಬರೋದಿಲ್ಲ ಅಂತ ಕಾಡ್ತಾ ಇದ್ದಾರೆ. ನನ್ ಮಾತು ಕೇಳ್ತಾ ಇಲ್ಲ, ಏನ್ ಮಾಡೋದು, ಏನ್ ಮಾಡ್ಲಿ ಅಂತ ಅಂದ್ಬಿಟ್ಟು ಪಾಪ ಹಡಪದಪ್ಪಣ್ಣಗಳಿಗೆ ಹಿಂಗೆಂದು ಇದಕ್ಕೆ ಬಸವರಾಜ ದೇವರು ಮರಳಿ ಕರೆಯ ಕಳುಹಿದ ಪ್ರಸ್ತಾವದ ವಚನ. ಈಗ ಮತ್ತೆ ಬಸವಣ್ಣನವರು ಅದಕ್ಕೊಂದು ಎಕ್ಸ್ಪ್ಲನೇಷನ್, ಅದಕ್ಕೊಂದು ರೀಸನಿಂಗು. ಭಕ್ತನ ಕಾಯವ ಜಂಗಮ ಧರಿಸಿಪ್ಪ ನೋಡ, ಜಂಗಮದ ಪ್ರಾಣವ ಭಕ್ತ ಧರಿಸಿಪ್ಪ ನೋಡ, ಭಕ್ತನಲ್ಲಿಯೂ ಭಕ್ತ ಜಂಗಮವೆರಡೂ ಸನ್ನಹಿತ, ಜಂಗಮದಲ್ಲಿಯೂ ಜಂಗಮ ಭಕ್ತವೆರಡೂ ಸನ್ನಿಹಿತ, ಜಂಗಮದಲ್ಲಿಯೂ ಭಕ್ತ ಜಂಗಮ ಇಬ್ಬರು ಇದ್ದಾರೆ, ಭಕ್ತನಲ್ಲಿಯೂ ಭಕ್ತ ಜಂಗಮ ಇಬ್ಬರು ಇದ್ದಾರೆ, ಭಕ್ತ ಜಂಗಮರಲ್ಲಿಯೂ ಅಭೇದವಿದೆ. ಭಕ್ತನ ಕಾಯ ಜಂಗಮ, ಜಂಗಮನ ಪ್ರಾಣ ಭಕ್ತ. ದೇಹ ಪ್ರಾಣ ಯಾವ ರೀತಿ ಅಭೇದವಾಗಿದೆಯೋ, ಒಂದಾಗಿ ಸೇರಿರುತ್ತೋ, ಆ ರೀತಿ ಭಕ್ತ ಜಂಗಮರು ಕೂಡ ಒಂದಾಗಿರ್ತಕ್ಕಂಥವರು. ಜಂಗಮಕ್ಕಾದಡೂ ಭಕ್ತಿಯೇ ಬೇಕು, ಭಕ್ತಂಗೆ ಭಕ್ತಿ ಸ್ಥಳವೇ ಬೇಕು, ಭಕ್ತನ ಅರ್ಥ ಪ್ರಾಣಾಭಿಮಾನಕ್ಕೆ ತಾನೇ ಕರ್ತನೆಂದು ಬಂದ ಜಂಗಮ, ಆ ಭಕ್ತನ ಮನೆಗೆ ತಾನೇ ಕರ್ತನಾಗಿ ಹೊಕ್ಕು, ತನು ಮನ ಧನಗಳೆಲ್ಲವನ್ನೊಳಕೊಂಡು ಭಕ್ತನ ಪಾವನವ ಮಾಡಬಲ್ಲಡೆ ಆತ ಜಂಗಮವೆಂಬೆ.
ಬಂದ ಭಕ್ತನ ಮನೆ ನನ್ನ ಮನೆ, ಅವನ ಅರ್ಥ ಪ್ರಾಣ ಅಭಿಮಾನ ಎಲ್ಲವೂ ಕೂಡ ನನ್ನ ಸ್ವತ್ತು. ಅವನನ್ನ ಉದ್ಧರಿಸೋದಕ್ಕೆ ನಾನು ಬಂದರೆ ಯಾವ ಉಪಚಾರವೂ ಬೇಡ, ನನ್ನ ಮನೆ ಇದು, ನಾನು ಬರ್ತಾ ಇದ್ದೀನಿ ಅನ್ನೋ ರೀತಿನಲ್ಲಿ ಆ ಭಾವದಲ್ಲಿ ಜಂಗಮ ಬರಬೇಕು. ಭಕ್ತನ ಉದ್ಧಾರಕ್ಕಾಗಿ ಜಂಗಮ ಬಂದ್ರೆ ಹಾಗೆ ಬರಬೇಕು. ದಟ್ ಈಸ್ ದ ಓನರ್ಶಿಪ್ ದ ಜಂಗಮ ಹ್ಯಾಸ್ ಓವರ್ ದ ಡಿವೋಟಿ. ಹಿ ಶುಡ್ ಕಮ್ ವಿತ್ ದಟ್ ಓನರ್ಶಿಪ್ ಅಂತ ಅಂದ್ಬಿಟ್ಟು ಬಸವಣ್ಣನವರು. ಭಕ್ತನ ಪಾವನವ ಮಾಡಬಲ್ಲಡೆ ಆತ ಜಂಗಮವೆಂಬೆ, ಆ ಜಂಗಮದ ಗಳಗರ್ಜನೆಗೆ ಸೈರಿಸಿ ಮುಡುಹಿಂಗೆ 300 ಪಟ್ಟವ ಕಟ್ಟುತ್ತಿತ್ತಡೆ ಆತ ಭಕ್ತನೆಂಬೆ. ಆ ಜಂಗಮನ ಏನೇ ಬಯಕೆಗಳಿರ್ಲಿ, ಏನೇ ಉಪಚಾರಗಳಿದ್ದರೂ ಕೂಡ ಅದೆಲ್ಲವನ್ನ ತದೇಕ ನಿಷ್ಠನಾಗಿ ಆ ಜಂಗಮದ ಸೇವೆಯನ್ನ ಮಾಡತಕ್ಕಂಥವನು ಭಕ್ತ. ತನ್ನ ಮಠಕ್ಕೆ ತಾ ಬಹಡೆ ಮುನಿಸುಂಟೆ, ಅವ್ರ ಮನೆಗೆ ಅವ್ರು ಬರೋದಿಕ್ಕೆ ಏನ್ ಕೋಪ ಅವ್ರಿಗೆ? ಅವ್ರದೇ ಮನೆ ಇದು, ನನ್ನ ಮನೆ ಅಲ್ಲ. ಬಸವಣ್ಣ ಬಂದ್ ಕರೀಲಿಲ್ಲ ಅಂತಂದ್ರೆ ಬಸವಣ್ಣ ಯಾರು? ಬಸವಣ್ಣ ನನ್ ಮನೆನೇ ಅಲ್ಲ, ಇದು ಅವ್ರ ಮನೆ. ಅವ್ರ ಮನೆಗ್ ಬರೋದಕ್ಕೆ ನಾನ್ ಯಾಕೆ ಕರಿಬೇಕು ಅಂತ ಅಂದ್ಬಿಟ್ಟು ಅದೊಂದು ರೀಸನಿಂಗ್. ಕೂಡಲ ಸಂಗನ ಶರಣರ ಮನೆಯ ಬಾಗಿಲುಗಾಹಿ ನಾನಾಗಿರ್ತು, ಗೃಹದ ಕರ್ತರು ಗೃಹಕ್ಕೆ ಬಂದಡೆ ಬೇಕು ಬೇಡೆನ್ನೆ. ನಾನೇನಿದ್ರು ಬಾಗಿಲು ಕಾಯೋನು, ಮನೆಯವರು ಮನೆಯ ಒಡೆಯ ಬಂದ್ರೆ ಬಾಗಿಲು ಕಾಯೋನು ಏನ್ ಮಾಡ್ತಾನೆ? ಬಾಗಿಲು ತೆಗಿತಾನೆ ಅಷ್ಟೇನೆ. ನೀವು ಬನ್ನಿ, ನೀವು ಬರಬೇಕು, ಒಳಗ್ ಬರಬೇಕು, ಅದೆಲ್ಲ ಉಪಚಾರ ಯಾತಕ್ಕೆ? ನಿಮ್ದೇ ಮನೆಗೆ ನೀವು ಬರೋದಕ್ಕೆ ಏನು ಉಪಚಾರ ಮಾಡ್ಬೇಕು? ಬಂದ್ರಿ ಬಾಗಿಲು ತೆಗಿಬೇಕು ಅಷ್ಟೇನೆ. ನಾನೇನಿದ್ರು ಬಾಗಿಲು ಕಾಯ್ಕೊಂಡಿರೋ ಅಂಥವನೇ ಹೊರತು ಈ ಮನೆ ನನ್ನದಲ್ಲ, ಈ ಮಠ ನನ್ನದಲ್ಲ. ಎಲ್ಲವೂ ಅವರದೇ, ಅವ್ರು ಬರಬೇಕು ಅಂತ ಅಂದ್ಬಿಟ್ಟು ಬೇಕೆನ್ನೆ ಬೇಡೆನ್ನೆ. ಇದಕ್ಕೆ ಹಡಪದ ಅಪ್ಪಣ್ಣಗಳು ಮರಳಿ ಬಂದು ಪ್ರಭುದೇವರ ಕರೆವ ಪ್ರಸ್ತಾವದ ವಚನ. ಈ ಒಂದು ರೀಸನಿಂಗು ಕೂಡ ಬಿಡೋಣ ಅಂತ ಅಂದ್ಬಿಟ್ಟು, ನಿಮ್ಮ ತನು ನಿಮ್ಮ ಮನ ನಿಮ್ಮಲ್ಲದೆ ಅನ್ಯವೆಂದಣು ಮಾತ್ರವಿಲ್ಲ ನೋಡಯ್ಯ. ಭಕ್ತನ ಮಠವೇ ತನ್ನ ಮಠವೆಂದು ಮುನ್ನವೇ ಅರಿದರಿದು ಬಂದು ಮತ್ತೊಂದ ನೆನೆವರೆ. ಬಸವಪ್ರಿಯ ಕೂಡಲ ಚೆನ್ನ ಸಂಗನ ಶರಣ ಬಸವಣ್ಣಂಗೆ ಸ್ವತಂತ್ರ ಭಾವವುಳ್ಳಡೆ ನಿಮ್ಮ ಪಾದದಾಣೆ. ನೀವು ಇಲ್ಲಿ ತನಕ ಬಂದಿದ್ದೀರಾ, ಬಸವಣ್ಣನ ಮೇಲೆ ಅಷ್ಟೊಂದು ಅಭಿಮಾನವನ್ನ ಇಟ್ಟುಕೊಂಡು ಬಾಗಿಲು ತನಕ ಬಂದ್ರಿ. ಯಾತಕ್ಕೆ? ಬಸವಣ್ಣನ ಮನೆ ನನ್ನ ಮನೆ ಅಂತ ಅನ್ಕೊಂಡು ತಾನೇ ಬಂದಿದ್ದೀರಾ. ಹಾಗಂದುಕೊಂಡು ಬಂದ ಮೇಲೆ ಇಲ್ಲಿ ತನಕ ಬಂದು ಯಾಕೆ ಹಠ ಮಾಡ್ತಾ ಇದ್ದೀರಾ? ಬಸವಣ್ಣ ಬಂದ್ ಕರೀಲಿಲ್ಲ, ಬಸವಣ್ಣ ಬಂದ್ ಕರೀಲಿಲ್ಲ ಅಂತ. ನಿಮ್ಮ ಮನೆನೇ ಇದು, ಬಸವಣ್ಣನ ಮನೆ ಅಲ್ಲ, ನಿಮ್ಮ ಮನೆನೇ ತಾನೇ. ಆ ಭಾವದಲ್ಲೇ ತಾನೇ. ದಯವಿಟ್ಟು ಒಳಗ್ ಬನ್ನಿ. ಎಲ್ಲವೂ ನಿಮ್ಮದು ಅಂತ ಇರುವಂತದ್ದು ಬಸವಣ್ಣನಲ್ಲಿ ಇದು ನನ್ನದು, ನನ್ನ ಮನೆಗೆ ಯಾರೋ ಬಂದಿದ್ದಾರೆ ಅಂತಿತ್ತು ಅಂದ್ರೆ ನಾನ್ ಬಂದ್ ಕರಿಬೇಕು. ಹೌದು, ನಮ್ಮ ಮನೆಗೆ ಊಟಕ್ಕೆ ಬನ್ನಿ. ಯಾಕೆ? ಇದು ನನ್ನ ಮನೆ, ನಾನ್ ಅಡ್ಗೆ ಮಾಡ್ತಾ ಇರೋದು, ನಾನು ಹಾಕೋದು, ಸೊ ನಾನ್ ಕರಿತೀನಿ, ನೀವು ಬನ್ನಿ ಅಂತ ಅಂದ್ಬಿಟ್ಟು ಅನ್ನೋ ಆ ಭಾವ ನಾವು ಕರಿತೀವಲ್ಲ, ಆ ಥರ. ವೀಕೆಂಡ್ ಇದೆ, ಮನೆಗೆ ಊಟಕ್ಕೆ ಬನ್ನಿ. ಯಾಕೆ? ಅಡ್ಗೆ ಮಾಡ್ತಾ ಇರೋ ನಾನ್ ಮಾಡ ಹಾಕೋದು, ಬಂತೀನಿ ಅಂತ ಅಂದ್ಬಿಟ್ಟು. ಯಾವುದೂ ನನ್ನದು ಅಂತ ಇಲ್ಲದೆ ಇರುವಂತಹ ಅಷ್ಟು ವಿನಯ, ವಿಧೇಯತೆ, ಸಮರ್ಪಣಾ ಭಾವ ಬಸವಣ್ಣನವರದ್ದು. ಇದರಲ್ಲಿ ಯಾವುದರಲ್ಲಿಯೂ ಕೂಡ ಅವರದು ಅಂತ ಅವ್ರು ಅನ್ಕೊಂಡಿಲ್ಲ. ಹಾಗಾಗಿ ಇಲ್ಲಿ ತನಕ ಬಂದಿದ್ದೀರಾ, ಒಳಗಡೆ ಬನ್ನಿ. ಬಸವಣ್ಣನವರಲ್ಲಿ ಈ ಮನೆ ನನ್ನದು, ನನ್ನ ಬಾಗಿಲ ಬಳಿ ಯಾರೋ ಬಂದಿದ್ದಾರೆ ಅನ್ನೋದಿತ್ತು ಅಂತಂದ್ರೆ ಅವ್ರು ಬಂದು ಕರಿಬೇಕಾಗಿತ್ತು ಅನ್ನೋ ಮಾತಿಗೆ ಅರ್ಥ ಇದೆ. ಆದರೆ ಅವರಲ್ಲಿ ಆ ಭಾವವಿಲ್ಲ. ಹಾಗಾಗಿ ಯು ಶುಡ್ ಕಮ್ ಇನ್ ಅಂತ ಅಂದ್ಬಿಟ್ಟು ಅಲಮ ಪ್ರಭುಗಳಿಗೆ ಹೇಳಿದ್ರೆ ಪ್ರಭುದೇವರು ಹೇಳುವಂತಹ ವಚನ. ಇದನ್ನಂತೂ ಎಷ್ಟು ಇದರಲ್ಲಿ ಜಂಗಮ ಭಕ್ತ ಇದೆರಡರ ಆ ಒಂದು ವಿವೇಚನೆ, ಪರಿಶೀಲನೆ, ದಿ ಅನಾಲಿಸಿಸ್ ಆಫ್ ಹೂ ಅ ಭಕ್ತ is and who a jangama is and how should their attitude be, ಎಷ್ಟು ಚೆನ್ನಾಗಿ ಪ್ರಭುದೇವರು ಈ ವಚನದಲ್ಲಿ ವಿವರಿಸಿದ್ದಾರೆ ಅಂತಂದ್ರೆ, ಭಕ್ತ ಜಂಗಮದ ಸಕೀಲ ಸಂಬಂಧವನ್ನು ಆರು ಬಲ್ಲರು ಹೇಳ. ಅರ್ಥವನ್ನೊಪ್ಪಿಸಿದಾತ ಭಕ್ತನಲ್ಲ, ಅಭಿಮಾನವನು ಪ್ರಾಣವನ್ನು ಒಪ್ಪಿಸಿದಾತ ಭಕ್ತನಲ್ಲ,
ಅದೇನು ಕಾರಣವೆಂದಡೆ ಸತ್ಯ ಸದಾಚಾರಕ್ಕೆ ಸಲ್ಲದಾಗಿ ಆ ಭಕ್ತನ ಮನೆಯ ಹೊಕ್ಕು ಪಾದಾರ್ಚನೆಯ ಮಾಡಿಸಿಕೊಂಡು ಒಡಲ ಕಕ್ಕುಲತೆಗೆ ಅನ್ನವನುಂಡು ಬೆಸನದ ಕಕ್ಕುಲತೆಗೆ ಹಣವ ಬೇಡಿ ಕೊಟ್ಟಡೆ ಕೊಂಡಾಡಿ ಕೊಡದಿರ್ದಡೆ ದೂರಿಕೊಂಡು ಹೋಹಾತ ಜಂಗಮನಲ್ಲ. ಒಬ್ಬೊಬ್ಬರೂ ಕೂಡ ಚೆನ್ನಾಗಿ ನೆನಪಿಟ್ಕೊಳ್ಬೇಕಾಗಿರುವಂತಹ ಮಾತುಗಳು ಇವೆಲ್ಲಾನು. ಆದಿ ಅನಾದಿಯಿಂದಲತ್ತತ್ತ ಮುನ್ನಲಾದ ಮಹಾಘನವ ಭೇದಿಸಿ ಕಂಡರಿದು ಕಾಯದ ಜೀವದ ಹೊಲಿಗೆಯ ಬಿಟ್ಟು ಬಿಸಾಡಿ ತನ್ನನ್ನೇ ಅರ್ಪಿಸಿ ಇರಬಲ್ಲಾತ ಭಕ್ತ. ಸುಳುಹಿನ ಸೂತಕ ಮೈದೋರದೆ ಒಡಲ ಕಳವಳದ ರುಚಿಗೆ ಹಾರೈಸದೆ ಅರಿವೆ ಅಂಗವಾಗಿ ಆಪ್ಯಾಯನವೇ ಭಕ್ತಿಯಾಗಿ ಕಿಂಕುರ್ವಾಣವೆಂಬ ಶಿವಮಂತ್ರಕ್ಕೆ ನಮೋ ನಮೋ ಎನಬಲ್ಲಡೆ ಆತ ಜಂಗಮ. ಆ ಜಂಗಮದ ಆ ಭಕ್ತನ ಸಮ್ಮೇಳವೇ ಸಮ್ಮೇಳ. ಮಿಕ್ಕಿನ ಅರೆಭಕ್ತರ ಒಡತಣ ಸಂಘ ನಮ್ಮ ಗುಹೇಶ್ವರ ಲಿಂಗಕ್ಕೆ ಸಲ್ಲದು. ನಮ್ಮ ಗುಹೇಶ್ವರ ಲಿಂಗಕ್ಕೆ ಸೊಗಸದು. ಏನು ಇಲ್ಲಿ ಹೇಳ್ತಾ ಇರುವಂಥದ್ದು? ಭಕ್ತ ಜಂಗಮ ಸಕೀಲ ಸಂಬಂಧವನ್ನು ಆರು ಬಲ್ಲರು ಹೇಳ. ಯಾರಿಗ್ ಗೊತ್ತು ಭಕ್ತ ಜಂಗಮ ಇದೆರಡರ ಒಂದು ಅವಿನಾಭಾವ ಸಂಬಂಧ ಹೇಗಿರಬೇಕು ಅನ್ನೋದು ಯಾರಿಗ್ ಗೊತ್ತು? ಯಾರು ಹೇಳ್ತಾರೆ? ಯಾರು ತಿಳ್ಕೊಂಡಿದ್ದಾರೆ? ಅರ್ಥವನ್ನು ಒಪ್ಪಿಸಿದಾತ ಭಕ್ತನಲ್ಲ. ದುಡ್ಡು ಕೊಟ್ಬಿಟ್ಟೆ ಮಠಕ್ಕೆ, ಈ ಮಠಕ್ಕೆ ಇಷ್ಟು ದುಡ್ಡು ಕೊಟ್ಟೆ, ಆ ದೇವಸ್ಥಾನಕ್ಕೆ ಆ ಮೆಟ್ಲಿಗೆ ಒಂದೊಂದಷ್ಟು ದುಡ್ಡು ಕೊಟ್ಟೆ, ಇದಕ್ಕೂ ಆ ಮೆಟ್ಲಲ್ಲಿ ಆ ಒಂದು ಬೋರ್ಡ್ ಹಾಕ್ಸೋದಕ್ಕೊಂದಷ್ಟು ದುಡ್ಡು ಕೊಟ್ಟೆ, ಭಕ್ತನಲ್ಲ. ದುಡ್ಡು ಕೊಟ್ಟವನ್ ಭಕ್ತನಲ್ಲ. ಅಭಿಮಾನವನು ಪ್ರಾಣವನ್ನು ಒಪ್ಪಿಸಿದಾತ ಭಕ್ತನಲ್ಲ. ನನ್ನ ಅಹಂಕಾರ, ನಾನು ಎಂಬತಕ್ಕಂತಹದ್ದು ಎಲ್ಲ ಇರ್ತಾರಲ್ಲ ಜಗದ್ಗುರುಗಳು, ಅವರು ಇವರು ಎಲ್ಲಾರ್ಗು ಅವ್ರಿಗೆಲ್ಲ ಪರ್ಸನಲ್. ಅಯ್ಯೋ ನನಗೇ ರೀ ಫಸ್ಟ್ ಫೋನ್ ಮಾಡೋದು, ಅಷ್ಟು ಕ್ಲೋಸು ಒಬ್ರಿಗೂ. ನಾವು ಎಲ್ಲಾರ್ಗು ಏನಾದ್ರೂ ಆಗ್ಬೇಕಾ ನನಗ್ ಹೇಳಿ ನಾ ಮಾಡಿಸ್ತೀನಿ. ಆ ಸಂಬಂಧದಲ್ಲೂ ಎಷ್ಟು ಅಹಂಕಾರ ಬರುತ್ತೆ. ಆ ಅಹಂಕಾರವನ್ನು ಒಪ್ಪಿಸ್ಬಿಟ್ರೆ ಭಕ್ತನಾಗಿ ಹೋಗ್ತಾನಾ? ಇಲ್ಲ. ಅಭಿಮಾನವನ್ನು ಪ್ರಾಣವನ್ನು ಒಪ್ಪಿಸಿದಾತ ಭಕ್ತನಲ್ಲ. ಅದೇನು ಕಾರಣವೆಂದಡೆ ಸತ್ಯ ಸದಾಚಾರಕ್ಕೆ ಸಲ್ಲದಾಗಿ. ಅದು ಸದಾಚಾರವೇ ಇಲ್ಲ. ಯಾವುದು ಸದಾಚಾರ? ಮುಂದೆ ಹೇಳ್ತಾರೆ ಅದನ್ನ. ಸತ್ಯ ಸದಾಚಾರಕ್ಕೆ ಇದು ಯಾವುದು ಬೇಕಾಗಿಲ್ಲ. ನಿನ್ನ ಅರ್ಥ ಬೇಡ, ನಿನ್ನ ಪ್ರಾಣ ಬೇಡ, ನಿನ್ನ ದುಡ್ಡು ಹಣ ತನು ಮನ ಧನ ಅದು ಇದು ಏನೇನ್ ಕೊಡ್ತೀನಿ ಅಂದೇನು ಬೇಕಾಗಿಲ್ಲ. ಅದನ್ನೆಲ್ಲ ಕೊಟ್ಟು ಭಕ್ತ ಆದೆ ಅಂತಂದ್ರೆ ನೋ. ಇನ್ನು ಜಂಗಮ ಎಂಥವನು? ಆ ಭಕ್ತನ ಮನೆಯ ಹೊಕ್ಕು ಪಾದಾರ್ಚನೆಯ ಮಾಡಿಸಿಕೊಂಡು ಒಡಲ ಕಕ್ಕುಲತೆಗೆ ಅನ್ನವನುಂಡು. ಹೊಟ್ಟೆ ಹಸಿದಿದೆ, ದೇಹಕ್ಕೆ ಬೇಕು, ರುಚಿ ರುಚಿಯಾಗಿ ಪಾದಾರ್ಚನೆಗೆ ಪಾದ ಪೂಜೆಗೆ ಅಂತ ಮನೆಗೆ ಕರೀತಾರೆ. ಒಬ್ಬಟ್ಟು ಆಂಬೊಡೆ ಪಾಯಸ ಅದು ಇದು ಎಲ್ಲ ಘಮ 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 ಅಂತ ಮಾಡಿಟ್ಟಿರುತ್ತೆ. ಓಹೋ ಎಲ್ಲ ಆಗಿದ್ಯಾ, ಆರೋಗಣೆ, ಸರಿ ಸರಿ ಬರ್ಲಿ 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 ಅನ್ಕೊಳ್ಳೋದು, ಕೂತ್ಕೊಳ್ಳೋದು, ತಿನ್ನೋದು. ಒಡಲ ಕಕ್ಕುಲತೆಗೆ ಅನ್ನವನುಂಡು ಬೆಸನದ ಕಕ್ಕುಲತೆಗೆ ಹಣವ ಬೇಡಿ. ದಕ್ಷಿಣೆ ಎಷ್ಟು, ಪಾದ ಪೂಜೆಗಿಷ್ಟು, ಅಲ್ಲಿ ಬಂದು ಪೂಜೆ ಗೀಜೆ ಏನಾದ್ರು ಮಾಡ್ಬೇಕು ಅಂದ್ರೆ ಅದಕ್ಕಿಷ್ಟು, ಡೊನೇಷನ್ನು, ಫೀಸು. ಬೆಸನದ ಕಕ್ಕುಲತೆಗೆ ಹಣವ ಬೇಡಿ, ಅದಕ್ಕೆಲ್ಲ ಇಷ್ಟಿಷ್ಟಿಷ್ಟಿಷ್ಟಿಷ್ಟು ಕೊಡೋದು. ಕೊಟ್ಟಡೆ ಕೊಂಡಾಡಿ. ಕೊಟ್ರ, ಕೇಳಿದ್ದಷ್ಟು ಕೊಟ್ರ, ಕೇಳಿದ್ದಕ್ಕೂ ಮೇಲೆ ಇನ್ನೊಂದು 10,000 ಇಟ್ಬಿಟ್ಟು ಕೊಟ್ರ. ಆಹಾ ಹಾ ಮಹಾಭಕ್ತರು. ಏನು ಏನು ಯೋ 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 ತುಂಬಾ ಭಕ್ತಿ, ತುಂಬಾ ಭಕ್ತಿ. ಏನು ಶ್ರದ್ಧೆ, ಎಷ್ಟು ಕೊಟ್ಟಿದ್ದಾರೆ ನೋಡಿ. ಜರತಾರಿ ಪಂಚೆ, ಅದ್ರ ಮೇಲೊಂದು ಶಲ್ಯ ಸಿಲ್ಕ್ದು, ಇಷ್ಟೆಲ್ಲ ಇಟ್ಟು, ಇಷ್ಟು ಒಂದು ಡಜನ್ ಹಣ್ಣು ಅದು ಇದು ಎಲ್ಲ ಇಟ್ಟು, ಅದ್ರ ಮೇಲೆ ಒಂದು 50,000 ಇಟ್ಟು ಪಾದ ಪೂಜೆ ಮಾಡಿಸಿ, ಕಾರಲ್ಲೇ ಪಿಕಪ್ ಮಾಡಿ ಡ್ರಾಪ್ ಮಾಡಿ, AC ಕಾರಲ್ಲಿ ಎಲ್ಲ ಮಾಡಿ, ಇಷ್ಟೆಲ್ಲ ಮಾಡ್ಕೊಂಡು ಕೊಟ್ಟಡೆ ಕೊಂಡಾಡಿ. ಕೊಡದಿರ್ದಡೆ 10,000 ಕಮ್ಮಿ ಮಾಡಿದ್ರ, 5,000 ಕಮ್ಮಿ ಮಾಡಿದ್ರ. ನಾ 5,000 ಕೇಳಿದ್ದೆ, 500 ಇಳಿಸ್ಬಿಟ್ರು. 500 ಪಾದ ಪೂಜೆಗೆ ಅಂತ ಕರೆಸ್ಕೊಂಡು ಬರೀ 500 ರೂಪಾಯಿ ಕೊಟ್ಟಿದ್ದಾರೆ. ಕೊಡದಿರ್ದಡೆ ದೂರಿಕೊಂಡು ಹೋಹಾತ ಜಂಗಮನಲ್ಲ. ಹೀಗೆ ನಡ್ಕೊಳ್ಳೋರು ಖಂಡಿತ ಜಂಗಮರಲ್ಲ. ನಯಾ ಪೈಸಾ ಜಂಗಮರಲ್ಲ.
ನಾ ಹೇಳೋ ಮಾತಲ್ಲ, ನಾ ಹೇಳೋ ಮಾತಿಗೆ ಬೆಲೆನೂ ಇಲ್ಲ. ಅಲ್ಲಮ್ಮ ಪ್ರಭುದೇವರು ಅವರು ವಚನದಲ್ಲಿ ಆದಿ ಅನಾದಿಯಿಂದ ಲತ್ತತ್ತ ಮುನ್ನಲಾದ ಮಹಾಘನವ ಭೇದಿಸಿ ಕಂಡರಿದು ಕಾಯದ ಜೀವದ ಹೊಲಿಗೆಯ ಬಿಟ್ಟು ಬಿಸಾಡಿ ತನ್ನನೇ ಅರ್ಪಿಸಿ ಇರಬಲ್ಲಾತ ಭಕ್ತ. ಯಾವುದನ್ನ ಕೊಟ್ಟರೂ ಕೂಡ ನನ್ನದು ಅಂತ ನಾನು ಕೊಡ್ತಾ ಇದ್ದೇನೆ. ನನ್ನ ಹಣ ನಾನು ಡೊನೇಷನ್ ಕೊಟ್ಟಿದ್ದು, ನನ್ನ ದೇಹದಿಂದ ನಾನು ಸೇವೆ ಮಾಡ್ತಾ ಇದ್ದೇನೆ. ಎಲ್ಲದರಲ್ಲಿಯೂ ಕೂಡ ಆ ನಾನು ಅನ್ನೋದು ಮುಸುಳು ಬಿಡುತ್ತೆ. ನೀವು ಎಷ್ಟೇ ಪ್ರಯತ್ನ ಪಟ್ರೂ ಕೂಡ ಆ ನಾನು ಅನ್ನೋದು ಬಂದು ಸೇರ್ಕೊಳ್ಳುತ್ತೆ. ಅಲ್ಲಿ ತುಂಬಾ ಕಷ್ಟ ಅದನ್ನ ಬಿಡಿಸುವಂಥದ್ದು. ನಾನ್ ಅಡಿಗೆ ಮಾಡಿದೆ, ನಾನ್ ನೈವೇದ್ಯಕ್ಕಿಟ್ಟೆ, ನಾನ್ ಪಾದ ಪೂಜೆ ಮಾಡಿದ್ದು, ಸೇವೆ ಮಾಡಿದೆ. ಯಾರು ಮಾಡಿದ್ದು? ನಾನು ಸೇವೆ ಮಾಡಿದೆ. ಆ ದೇಹದ ಜೊತೆಗಿನ ಆ ನಾನು ಎಂಬ ಭಾವ, ಈ ಎರಡು ಎಷ್ಟು ಅಂಟುಕೊಂಡಿರುತ್ತೋ ಅದನ್ನ, ಆ ಅಂಟನ್ನ ಬಿಡಿಸಿ, ಆ ಹೊಲಿಗೆಯನ್ನ ಬಿಡಿಸಿ ಅದನ್ನ ಮುರಿದು ಬಿಸಾಡಿ, ಅದೆಲ್ಲವೂ ನಾನೇ ಇಲ್ಲ ಎಂಬಂತಹ ರೀತಿನಲ್ಲಿ ತನ್ನನ್ನ ತಾನು ಕರಗಿಸಿಕೊಂಡು ಸಮರ್ಪಿಸಿಕೊಳ್ಳುವಂತಹವನು ಭಕ್ತ. ಆ ನಾನು ಅನ್ನೋದೇ ಕರಗಿ ಹೋಗಬೇಕು. ಭಕ್ತಿಯನ್ನ ಮಾಡಬಲ್ಲಾತನೇ ಭಕ್ತ. ಸುಳುಹಿನ ಸೂತಕ ಮೈದೋರದೆ ಒಡಲ ಕಳವಳದ ರುಚಿಗೆ ಹಾರೈಸದೆ ಅರಿವೇ ಅಂಗವಾಗಿ ಆಪ್ಯಾಯನವೇ ಭಕ್ತಿಯಾಗಿ ಕಿಂಕುರ್ವಾಣವೆಂಬ ಶಿವಮಂತ್ರಕ್ಕೆ ನಮೋ ನಮೋ ಎನ್ನಬಲ್ಲಡೆ ಆತ ಜಂಗಮ. ಅಂತಹ ಭಕ್ತನಿಗೆ ಅವನು ತೋರುವಂತಹ ಆದರಕ್ಕೆ ಪ್ರತ್ಯಾಧಾರವನ್ನ, ಆ ಭಕ್ತನ ಭಕ್ತಿಗೆ ಭಕ್ತಿಯನ್ನ ಮಾಡತಕ್ಕಂಥವನು ಜಂಗಮ. ಅವನ ಕೈಲಿ ಪಾದ ಪೂಜೆ ಮಾಡಿಸ್ಕೊಳ್ಳೋದು ಅಂತಲ್ಲ, ಆ ಭಕ್ತನಿಗೆ ತಾನೂ ಕೂಡ ಶರಣಾಗಿ ಹೋಗಬೇಕು. ಭಗವಂತನ ಆ ಒಂದು ಅಪರಿಮಿತವಾದಂತಹ ಗುಣಗಳಲ್ಲಿ ಭಕ್ತಿ ಸುಲಭ ಅಂತಂದ್ಬಿಟ್ಟು ಒಂದು. ಭಕ್ತನಿಗೆ ಭಕ್ತನಾಗುವಂಥವನು ಭಗವಂತ. ಭಕ್ತ ಯಾವ ರೀತಿ ಆಡಿಸ್ತಾನೋ ಆ ರೀತಿ ಆಡೋನು ಭಗವಂತ. ಯಾಕೆ? ಅಷ್ಟು ಭಕ್ತಿಯಿಂದ ಅಷ್ಟು ಭಕ್ತಿಯನ್ನ ತುಂಬಿಕೊಂಡಂಥವನಿಗೆ ಸೇವಕನಾಗಿ ಬರೋದಿಲ್ವೇ ದೇವರು? ಕಣ್ಣಪ್ಪನ ಮನೆಗೆ ಹೊತ್ಕೊಂಡು ಹೋದ ಎಲ್ಲಾನು. ಇಲ್ಲ ಗೋರ ಕುಂಬಾರನ ಮನೆಗೆ ಹೋಗ್ಬಿಟ್ಟು ಅವನಲ್ಲಿ ಸೇವೆಯನ್ನ ಮಾಡಿಕೊಂಡಿದ್ದಂತ ಭಗವಂತ. ಆ ರೀತಿ ಅಂತಹ ಜಂಗಮ ಕೂಡ ಭಕ್ತನಿಗೆ ಸೇವಕನಾಗಿ ಹೋಗಬೇಕು. ಅಂತಹ ಜಂಗಮ ಆ ಭಕ್ತಿಗೆ ಸೇವಕನಾಗಿ ಹೋಗಬೇಕು. ಒಡಲ ಕಳವಳದ ರುಚಿಗೆ ಹಾರೈಸದೆ ಅರಿವೇ ಅಂಗವಾಗಿ, ಆ ಜ್ಞಾನವೇ ತನ್ನ ದೇಹವನ್ನ ಆಗಿಸಿಕೊಂಡಿರುವಂಥವನು. ಆನಂದವೇ ಆಪ್ಯಾಯನವೇ ಭಕ್ತಿಯಾಗಿ, ಆ ಆನಂದಕ್ಕಿಂತ ಇನ್ನೇನು ಬೇಕು? ಆ ಆನಂದವನ್ನ ಕೊಡುವಂತಹ ಆ ಭಕ್ತನಿಗೆ ಈತ ಭಕ್ತನಾಗಬೇಕು. ಕಿಂಕುರ್ವಾಣವೆಂಬ ಶಿವಮಂತ್ರಕ್ಕೆ ನಮೋ ನಮೋ ಎನ್ನಬಲ್ಲಡೆ ಆತ ಜಂಗಮ. ಆ ಜಂಗಮದ ಆ ಭಕ್ತನ ಸಮ್ಮೇಳವೇ ಸಮ್ಮೇಳ. ಅವರಿಬ್ರು ಸೇರಿದ್ರೆ ಅದು ಖುಷಿ, ಅದು ಪರಮಾನಂದ. ಆ ಜಂಗಮದ ಆ ಭಕ್ತನ ಸಮ್ಮೇಳವೇ ಸಮ್ಮೇಳ. ಮಿಕ್ಕಿನ ಅರೆಭಕ್ತರ ಒಡತಣ ಸಂಘ ನಮ್ಮ ಗುಹೇಶ್ವರ ಲಿಂಗಕ್ಕೆ ಸೊಗಸದು. ಬೇರೆ ಬೇರೆ ಸುಮ್ಮನೆ ಹೆಸರಿಗೆಲ್ಲ ಹೋಗ್ಬಿಟ್ಟು ಕೂತ್ಕೊಂಡು ಪಾದ ಪೂಜೆ ಮಾಡಿಸ್ಕೊಳ್ಳುವಂಥವ್ರು, ಅವ್ರಿಗೆ ಸೇವೆ ಮಾಡತಕ್ಕಂಥವ್ರು, ಅವ್ರು ಯಾರು ನಮಗೆ ಸಲ್ಲುವಂಥವರಲ್ಲ. ದೇ ಡೋಂಟ್ ಮ್ಯಾಟರ್ ಟು ಮೀ. ಇದಕ್ಕೆ ಹಡಪದ ಅಪ್ಪಣ್ಣಗಳ ಭಿನ್ನಪ. ಇದಕ್ಕೆ ಮತ್ತೆ ಹಡಪದ ಅಪ್ಪಣ್ಣಗಳು ಹೇಳುವಂಥದ್ದು,
ಲಿಂಗ ಜಂಗಮ ಜಂಗಮ ಲಿಂಗವೆಂಬುದನಾರು ಬಲ್ಲರಯ್ಯ, ಮರ್ತ್ಯಲೋಕ ಶಿವಲೋಕದಲ್ಲಿ ಬಸವಣ್ಣನಲ್ಲದೆ. ಲಿಂಗಕ್ಕೆ ಆಧಾರವಿಲ್ಲೆಂದು ಮರ್ತ್ಯಲೋಕದಲ್ಲಿ ಬಂದವತರಿಸಿದನಯ್ಯ ಬಸವಣ್ಣನು. ಜಂಗಮ ಮುಖ ಲಿಂಗವೆಂಬುದನರಿದು ತನ್ನ ನರ್ಪಿಸಿ ಇದಿರ ತಪ್ಪಿಸಿ ಇರಬಲ್ಲನಯ್ಯ ಬಸವಣ್ಣನು. ಅಂಗಮುಖವೆಲ್ಲವೂ ನಷ್ಟವಾಗಿ ಭೃತ್ಯಾಚಾರವೇ ಅನುವಾಗಿ ಇರಬಲ್ಲನಯ್ಯ ಬಸವಣ್ಣನು. ಪ್ರಾಣದ ಕಳೆ ಅರಿತು ಅಂತು ಜಂಗಮವೇ ಪ್ರಾಣವಾಗಿ ಹಂಗು ಹರಿಯಿಲ್ಲದಿರಬಲ್ಲನಯ್ಯ ಬಸವಣ್ಣನು. ಉಪಾಧಿ ಎಂಬ ಕೀರ್ತಿ ವಾರ್ತೆಯನೆ ಜರಿದು ನಿರುಪಾಧಿಕವೆಂಬ ವಿವೇಕಕ್ಕೆ ಅತೀತನಾಗಿ ಸಹಜ ದಾಸೋಹಿಯಾಗಿ ಇರಬಲ್ಲನಯ್ಯ ಬಸವಣ್ಣನು. ಬಸವಪ್ರಿಯ ಕೂಡಲ ಚೆನ್ನ ಸಂಗನ ಶರಣ ಬಸವಣ್ಣನೇ ನಿಮಗೆ ಭಕ್ತನಲ್ಲದೆ ಮತ್ತಾರನೂ ಕಾಣಿನಯ್ಯ. ನಿಜ, ಇಬ್ಬರೂ ಕೂಡ ಸರಿಯಾಗಿರುವಂತಹ ಮಾತುಗಳನ್ನೇ ಹಾಡ್ತಾ ಇದ್ದೀರಾ. ಹಡಪ್ಪದಪ್ಪನವ್ರಿಗೆ ಯಾರನ್ನಂತ ವಹಿಸ್ಕೊಳ್ಳೋದು? ಬಸವಣ್ಣನವರು ಕೂಡ ನಿಜವಾಗಿಯೂ ಭಕ್ತಿ ಭಂಡಾರಿಯೇ, ಅದ್ರ ಎರಡು ಮಾತಿಲ್ಲ. ಅಷ್ಟು ಸಮರ್ಪಣಾ ಭಾವ ಅವರಲ್ಲಿಯೂ ಇದೆ, ಎಲ್ಲಾನೂ ಇದೆ. ಅವರು ಖಂಡಿತ ನಿಮ್ಮಲ್ಲಿ ಅಪರಿಮಿತವಾದಂತಹ ಭಕ್ತಿಯನ್ನ ಇಟ್ಕೊಂಡಿದ್ದಾರೆ. ನೀವು ದಯವಿಟ್ಟು ಬನ್ನಿ ಅಂತಂದ್ಬಿಟ್ಟು ಸುಲಭವಾಗಿ ಅರ್ಥವಾಗುವಂತಹ ವಚನ. ಆ ಶಿವ ತತ್ವವನ್ನ, ಶಿವಭಕ್ತಿಯನ್ನ, ಆ ಶಿವಜ್ಞಾನವನ್ನ ಸ್ಥಾಪಿಸಬೇಕು ಎನ್ನುವ ಉದ್ದೇಶದಿಂದಲೇ ಬಂದಂಥವನು ಬಸವಣ್ಣ. ಈ ಜಂಗಮದ ಮಹಿಮೆಯನ್ನ ಕೂಡ ಸಾರಿದಂಥವನು ಬಸವಣ್ಣ. ಆ ಜಂಗಮಕ್ಕೆ ಸೇವಕನಾಗಿ ತನ್ನೆಲ್ಲವನ್ನ ಸವಿಸ್ತಾ ಇರುವಂಥವನು ಬಸವಣ್ಣ. ಭೃತ್ಯಾಚಾರ ಏನು ಅಂತಂದ್ರೆ ಬಸವಣ್ಣನನ್ನ ನೋಡಿಯೇ ಕಲಿಯಬೇಕು. ಅದನ್ನ ಬಸವಣ್ಣನನ್ನ ಬಿಟ್ಟು ಇನ್ಯಾರೂ ಭೃತ್ಯಾಚಾರವನ್ನ ಮಾಡಿದಂಥವರಲ್ಲ, ಮಾಡುವಂಥವರಲ್ಲ, ಮಾಡುವ ರೀತಿಯನ್ನ ತೋರಿಸಿಕೊಟ್ಟಂಥವರಲ್ಲ. ಅದರಿಂದಾಗಿ ಬಸವಣ್ಣನೇ ನಿಮ್ಮ ಭಕ್ತ, ಅವನಿಗಿಂತ ಬೇರೆ ಯಾರು ನಿಮ್ಮಲ್ಲಿ ಕಾಣಿಸುವಂಥವರಲ್ಲ ಭಕ್ತರು ಅಂತಂದ್ರೆ ಒಪ್ಪಿಕೊಳ್ತಾರ ಪ್ರಭುದೇವರು? ನಿಮ್ಮಲ್ಲಿ ಭಕ್ತಿಯುಂಟು, ತಮ್ಮಲ್ಲಿ ಭಕ್ತಿಯುಂಟು, ಎಮ್ಮಲ್ಲಿ ಭಕ್ತಿಯುಂಟು ಎಂದಡೆ ಶಿವಶರಣರು ಮೆಚ್ಚುವರೆ. ಹುಸಿ ಹುಂಡನೆ ಮಾಡಿ ಬಾಯ ಸವಿಯ ನುಡಿವರೆಲ್ಲ ಭಕ್ತರಪ್ಪರೆ. ಇಲ್ಲಿ ಬರುವಂತಹ ಮಾತು ನನಗೆ ಒಂಥರ ಬೆಚ್ಚಿಸುತ್ತೆ. ಮಾತಿನ ಅದ್ವೈತವ ಕಲಿತು ಮಾರುಗೋಲ ಬಿಡುವರೆಲ್ಲ ಭಕ್ತರೆ. ಬೆಳ್ಳಿಗೆಯ ಮಕ್ಕಳೆಂದಡೆ ಬಳ್ಳವಾಲ ಕರೆವವೇ ಮರುಳೆ. ಸಂಗನ ಬಸವಣ್ಣನೆಂದರೆ ಮಾತಿನ ಮಾತಿಂಗೆಲ್ಲ ಭಕ್ತಿಯುಂಟೆ. ಬಸವಣ್ಣ ಅಂತಂದ್ಬಿಟ್ಟ ತಕ್ಷಣ ಅವ್ನು ಹೇಳಿದ ಮಾತೆಲ್ಲಾನು ಭಕ್ತಿನಾ? ಅವ್ನ್ ಮಾಡೋದೆಲ್ಲ ಭಕ್ತಿನಾ? ಹೇಳಿದ್ದೆಲ್ಲಾನು ಸರಿನಾ? ಎಂಥ ಕ್ವೆಶ್ಚನ್ ಇದು! ಎಷ್ಟು the tension and the intensity of this clash. ಸಂದರ್ಭ ಇದು. ಮತ್ತೆ ಅಕ್ಕ ಮಹಾದೇವಿ ಪ್ರಭುದೇವರ ಆ ಒಂದು ಸಂವಾದ ಎಷ್ಟು ಇಂಟೆನ್ಸ್ ಆಗುತ್ತೆ ಅಂತಂದ್ರೆ ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ, ತುಂಬಾ ಕಷ್ಟ ಆಗೋಗುತ್ತೆ. ಸಂಗನನೆಂದರೆ ಮಾತಿನ ಮಾತಿಂಗೆಲ್ಲ ಭಕ್ತಿಯುಂಟೆ. ಬಂದ ಜಂಗಮದ ಇಂಗಿತಾಕಾರವನರಿದು ಇದಿರೆದ್ದು ವಂದಿಸಿ ಕೈ ಮುಗಿದು ನಡುನಡುಗಿ ಕಿಂಕಿಲನಾಗಿ ಭಯಭೀತಿ ಭೃತ್ಯಾಚಾರವಾಗಿ ಇರಬಲ್ಲಡೆ ಅದು ಭಕ್ತಿ, ಅದು ವರ್ಮ. ಬಂದವರಾರೆಂದರಿಯದೆ ನಿಂದ ನಿಲವನರಿಯದೆ ಕೆಮ್ಮನೆ ಅಹಂಕಾರವ ಹೊತ್ತುಕೊಂಡಿಪ್ಪವರ ನಮ್ಮ ಗುಹೇಶ್ವರ ಲಿಂಗನೊಲ್ಲ ನೋಡ. ನಿಮ್ಮಲ್ಲಿ ಅಪರಿಮಿತವಾದಂತಹ ಭಕ್ತಿ ಇದೆ, ಅದ್ರ ಮೇಲ್ ಭಕ್ತಿ ಇದೆ, ಇದ್ರ ಮೇಲ್ ಭಕ್ತಿ ಇದೆ, ಅದಿದೆ ಇದಿದೆ ಎಲ್ಲಾನು ಹಾಗಂತ ಹೇಳ್ಬಿಟ್ಟ ತಕ್ಷಣ ನಂಬಿಡ್ಬೇಕಾ? ಮಾತಲ್ಲಿ ಅದ್ವೈತನೆಲ್ಲ ಆಡ್ಬಿಟ್ಟು ನಡೆನಲ್ಲಿ ತೋರಿಸ್ತಿಲ್ಲ ಅಂತಂದ್ರೆ ಏನ್ ಬಂತು? ಬಸವಣ್ಣನಾದರೂ ಕೂಡ ಮಾತಿನ ಮಾತಿಂಗೆಲ್ಲ ಭಕ್ತಿ ಉಂಟೆ. ಬಸವಣ್ಣ ಆಗ್ಬಿಟ್ರೇನು? ಹೇಳಿದ್ದೆಲ್ಲ ಸರಿನಾ? ಹೇಳಿದ್ದೆಲ್ಲ ಮಾಡಿದ್ದೆಲ್ಲ ಭಕ್ತಿನಾ? ಬಂದ ಜಂಗಮದ ಇಂಗಿತಾಕಾರವನರಿದು ಬಂದವರು ಯಾರು, ಯಾತಕ್ಕೋಸ್ಕರ ಬಂದಿದ್ದಾರೆ, ಅವರ ನಿಲವೆಂಥದ್ದು, ಅವರ ಜೊತೆ ಹೇಗೆ ನಡ್ಕೊಳ್ಬೇಕು ಅನ್ನೋದು ಕೂಡ ತಿಳಿದೇ ಇರೋ ರೀತಿ. ನಮ್ಮನೆ ಅಹಂಕಾರವ ಹೊತ್ತುಕೊಂಡಿಪ್ಪವರ ನಮ್ಮ ಗುಹೇಶ್ವರ ಲಿಂಗನೊಲ್ಲ ನೋಡ. ಈ ಏನೆಲ್ಲ ಒಂದು ತಾತ್ವಿಕ ಘರ್ಷಣೆ ನಡೀತಾ ಇದೆ, ದ ಜೆನೆಸಿಸ್ ಆಫ್ ಇಟ್, ಅದರ ಬೀಜಾಂಕುರವಾಗಿರುವಂಥದ್ದು ಈಗ ಬಸವಣ್ಣನವರಿಗೆ ಅವರು ಎದ್ದಿ ಬರಬೇಕು,
ಬರೋದಿಲ್ಲ, ನನಗೆ ಇಲ್ಲೇನೆ ಅಷ್ಟು ಆನಂದ ಸಿಗ್ತಾ ಇದೆ, ಸೊ ನಾನಾಗಿ ಎದ್ದು ಬರೋದಿಲ್ಲ, ಅವರೇ ಬರ್ಲಿ, ಅವ್ರ ಮನೆ ತಾನೆ, ಇದೇ ನಂದಲ್ವಲ್ಲ, ಅವ್ರ ಮನೆಗೆ ಅವರೇ ಬರ್ಲಿ ಎಂಬತಕ್ಕಂತಹ ಆ ಒಂದು ರೀತಿಯ ರ್ಯಾಷನಲೈಸೇಷನ್ ಏನ್ ನಡೀತಾ ಇದೆ ಅವ್ರ ಕಡೆಯಿಂದ, ಆ ಅಹಂಕಾರವನ್ನ ಹೊತ್ತುಕೊಂಡಿಪ್ಪವರ ನಮ್ಮ ಗುಹೇಶ್ವರ ಲಿಂಗನೊಲ್ಲ ನೋಡ. ಈ ರೀತಿ ಸಾಧಿಸುವಂತವರನ್ನೆಲ್ಲ ನಮ್ಮ ಗುಹೇಶ್ವರ ಲಿಂಗ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳುವಾಗ, ಸರಿ ಹಿಂಗೆಂದು ಪ್ರಭುದೇವರು ಬಾಳೆವೆನಲು ಹಡಪದಪ್ಪಣ್ಣಗಳು ಮರಳಿ ಬಂದು ಬಸವರಾಜ ದೇವರಿಗೆ ಭಿನ್ನಹಂ ಮಾಡುವ ಪ್ರಸ್ತಾವ. ವಾಪಸ್ ಬಂದ್ರು ಮತ್ತೆ ಹಡಪದಪ್ಪಣ್ಣನವರು ಬಸವಣ್ಣನವರ ಹತ್ರ. ದೇವದೇವ ಮಹಾಪ್ರಸಾದ, ಇವ್ರಿಗೆ ಈಗ ಸೋತ್ ಹೋದ್ರು ಹಡಪದಪ್ಪಣ್ಣಗಳು. ಫೈನಲಿ ದೇವದೇವ ಮಹಾಪ್ರಸಾದ, ನಿಮ್ಮ ಶರಣರ ಮನೆಗೆ ಸಲುಗೆಯ ಬಂಟ ನಾನಲ್ಲಯ್ಯ, ತನುಮನ ಧನವ ಹಿಂದಿಕ್ಕಿಕೊಂಡಿಪ್ಪ ವಂಚಕ ನಾನಯ್ಯ, ನಿಮ್ಮ ಶರಣರು ಎನ್ನಿಚ್ಛೆಗೆ ಬಪ್ಪರೆ, ಚಕಿತಮಭಿದತ್ತೇ ಶ್ರುತಿರಪಿ ಎನಲು, ಎನ್ನ ನುಡಿ ನಿಮ್ಮ ಶರಣರ ತಾಗಬಲ್ಲುವೆ, ಹಣೆಯ ಹೊಣೆಯ ತೋರಿ ಉದರವ ಹೊರೆವಂತೆ ನಿಮ್ಮ ಮರೆಯಲಡಗಿಪ್ಪ ಹಡಪಿಗ ನಾನಯ್ಯ, ಬಸವಪ್ರಿಯ ಕೂಡಲ ಚೆನ್ನ ಸಂಗನ ಶರಣರು ನನ್ನ ಮಾತಿಗೆ ಬಾರರು, ನೀವೇ ಹೋಗಿ ವಿಜಯಂಗೈಸಿಕೊಂಡು ಬಾರ ಸಂಗನ ಬಸವಣ್ಣ. ನಾನೇ ಏನೋ ತಪ್ಪು ಮಾಡ್ತಾ ಇದ್ದೀನಿ, ನಾನೇ ಸರಿಯಾಗಿ ಹೇಳ್ತಾ ಇಲ್ಲ, ನನಗೇ ಸರಿಯಾಗಿ ಕರೀಲಿಕ್ಕೆ ಬರ್ತಾ ಇಲ್ಲ, ನನ್ನ ಮನಸ್ಸಿನಲ್ಲಿಯೂ ಕೂಡ ಅಶುದ್ಧವಾಗಿ ಏನೋ ಇದೆ, ಅಹಂಕಾರ ಏನೋ ಇದೆ, ಹಾಗಾಗಿ ನನ್ನ ಮಾತಿಗೂ ಕೂಡ ಅವ್ರು ಜಗತ್ತಿಲ್ಲವೇ, ನಾನು ಎಷ್ಟೇ ನಯ ವಿನಯದಿಂದ ಪಾಪ ಹಡಪದಪ್ಪಣ್ಣನವರಿಗೆ ಈಗ ಅವ್ರ ಮೇಲೇನೆ ಹಾಕೊಂಡ್ರು, ಇನ್ಯಾರಂತ ಮಾಡೋದು. ನಿಮ್ಮ ಶರಣರ ಮನುಗೆಯ ಸಲುಗೆಯ ಬಂಟ ನಾನಲ್ಲಯ್ಯ, ನಿಮ್ಮ ಸೇವಕನಾಗಿ ನಿಮ್ಮ ಸೇವಕ ಅಂತ ಕರ್ಕೊಳ್ಳೋದಕ್ಕೂ ನನಗಿವಾಗ ರೈಟ್ಸ್ ಹೊರಟೋಯ್ತು, ಅಧಿಕಾರ ಹೊರಟೋಯ್ತು. ಐ ಕಾಂಟ್ ಈವನ್ ಕಾಲ್ ಮೈಸೆಲ್ಫ್ ಯೋರ್ ಸರ್ವೆಂಟ್ ನಾವು. ತನು ಮನ ಧನವ ಹಿಂದಿಕ್ಕಿಕೊಂಡಿಪ್ಪ ವಂಚಕ ನಾನಯ್ಯ, ನನ್ನಲ್ಲೂ ಏನೋ ಕುಂದು ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ. ನಿಮ್ಮ ಶರಣರು ಎನ್ನಿಚ್ಛೆಗೆ ಬಪ್ಪರೆ, ನನ್ನ ಮಾತಿಗೆ, ನನ್ನ ಮನಸ್ಸಿಗೆ, ನನ್ನ ಇಚ್ಛೆಗೆ ಅವ್ರು ಬರ್ತಾ ಇಲ್ಲ. ನನ್ನಲ್ಲಿಯೇ ಕುಂದು ಕೊರತೆಗಳುಂಟು, ನಿಮ್ಮ ಮರೆಯಲಡಗಿಪ್ಪ ಹಡಪಿಗ ನಾನಯ್ಯ, ಏನೋ ನೀವು ಹೇಳೋದನ್ನೆಲ್ಲ ಬರ್ಕೊಂಡು ನೋಟ್ಸ್ ತಗೊಂಡು ಮಾಡ್ಕೊಂತ ಇರುವಂತಹ ಹಡಪಿಗ ನಾನು. ಬಸವಪ್ರಿಯ ಕೂಡಲ ಚೆನ್ನ ಸಂಗನ ಶರಣರು ನನ್ನ ಮಾತಿಗೆ ಬಾರರು, ನೀವೇ ಹೋಗಿ ವಿಜಯಂಗೈಸಿಕೊಂಡು ಬಾರ ಸಂಗನ ಬಸವಣ್ಣ, ನೀವೇ ಹೋಗಿ ಕರ್ಕೊಂಬಣ್ಣಿ, ನನ್ನ ಮಾತಿಗೆ ಅವ್ರು ಜಗ್ತಾ ಇಲ್ಲ, ನೀವೇ ಬರಬೇಕು. ಹಿಂಗೆಂದು ಪ್ರಭುದೇವರು ನಾನು ಭಕ್ತನಲ್ಲಾಗಿ ಎನ್ನಿಚ್ಛೆಗೆ ಬಾರರು, ನೀವೇ ಹೋಗಿ ವಿಜಯಂಗೈಸಿಕೊಂಡು ಬನ್ನಿ ಎಂದು ಅಪ್ಪಣ್ಣಗಳು ಭಿನ್ನಹಂ ಮಾಡುವ ಪ್ರಸ್ತಾವದಳು ಇಲ್ಲಿ ಇದನ್ನ ಹೇಳುತ್ತಿರುವಾಗ, ಚಿಕ್ಕದಣ್ಣಾಯಕರು ಚೆನ್ನಬಸವಣ್ಣನವರು ಚಿಕ್ಕದಣ್ಣಾಯಕರು ಬಂದು, ಪ್ರಭುದೇವರು ಸಿದ್ದರಾಮಯ್ಯ ದೇವರು ಬಂದು ನಿಮ್ಮ ದ್ವಾರವಟ್ಟದ ಮುಂದೆ ನಿಂದಿದ್ದಾರೆ, ನೀವೇ ವಿಜಯಂಗೈಸಿಕೊಂಡು ಬನ್ನಿ ಎಂದು ಭಿನ್ನಹಂ ಮಾಡುವ ಪ್ರಸ್ತಾವದ ವಚನ. ನೀವೇ ವಿಜಯಂಗೈಸಿ ತನ್ನಿ ಎಂದು ಭಿನ್ನಹಂ ಮಾಡುವ ಪ್ರಸ್ತಾವದ ವಚನ. ಚನ್ನಬಸವಣ್ಣನವರು ಬಂದ್ರು, ನೋಡಿದ್ರು, ಬಂದವರು ಯಾರು? ಪ್ರಭುದೇವರು ಸಿದ್ದರಾಮರು ಬಂದಿರುವಂತದ್ದು ಬಾಗಿಲ ಮುಂದೆ. ಮಾತಿಲ್ಲ, ಕಥೆ ಇಲ್ಲ, ತಿರುಗಿದ ತಕ್ಷಣನೇ ಬಂದು ಸೀದಾ ಬಸವಣ್ಣನವರ ಹತ್ರ ಬಂದ್ಬಿಟ್ರು ಚನ್ನಬಸವಣ್ಣನವರು. ಲಿಂಗವೇ ಜಂಗಮ, ಜಂಗಮವೇ ಲಿಂಗವೆಂದು ನಂಬಿದ್ದಲ್ಲಿ ಹೊರೆ ಹುಟ್ಟಿದ ಬಳಿಕ ಹಾಲ ಹರವಿಯೊಳಗೆ ಹುಳಿ ಹೊಕ್ಕಂತೆ ನೋಡಯ್ಯ. ಅಂಗದ ಮೇಲೆ ಲಿಂಗವುಳ್ಳುದೆಲ್ಲವೂ ಸಂಗಮನಾಥನೆಂದು ನಂಬಿದ ನಂಬುಗೆ ಬಂದ ಶರಣರ ನಿಲವನರಿಯದಿದ್ದಲ್ಲಿ ತಪ್ಪಿತ್ತು ನೋಡ ಗುರುವೆ. ಸಂಗಮನಾಥ ಮನೆಗೆ ಅಂಗವಿಡಿದು ನಡೆದು ಬಂದಡೆ ದಿಮ್ಮನೆ ಇದಿರೆದ್ದು ವಂದಿಸಬೇಕು ನೋಡಯ್ಯ. ಕೂಡಲ ಚಂದ ಸಂಗನ ಶರಣ ಪ್ರಭುದೇವರು ಸಿದ್ದರಾಮಯ್ಯ ದೇವರು ಬಂದು ಬಾಗಿಲಲ್ಲಿ ಇರಲು ಕಣ್ಣರಿಯದಿದ್ದರೂ ಕರುಳರಿಯಬೇಡ ಸಂಗನ ಬಸವಣ್ಣ. ಎಂಥ ಮಾತು! ಈ ಇಡೀ ಶೂನ್ಯ ಸಂಪಾದನೆಯಲ್ಲಿ ಬರತಕ್ಕಂತಹ ಒಂದೊಂದು ಮಹಾವಾಕ್ಯಗಳು ಅಂತ ಅಂದ್ಬಿಟ್ಟು ತಗೊಂಡು ಸೇರಿಸಬಹುದು ಅಂತಂದ್ರೆ, ಅದರಲ್ಲಿ ಸೇರ್ಬೇಕಾಗಿರುವಂತದ್ದು ಕಣ್ಣರಿಯದಿದ್ದರೂ ಕರುಳರಿಯಬೇಡ ಸಂಗನ ಬಸವಣ್ಣ. ನಿನ್ನ ಕಣ್ಣ ಕಾಣಿಸದೆ ಹೋದ್ರೂ ಮನಸ್ಸಿಗೆ ಗೊತ್ತಾಗ್ಲಿಲ್ವಾ ಬಂದಂಥವ್ರು ಯಾರು ಅಂತ. ಲಿಂಗವೇ ಜಂಗಮ, ಜಂಗಮವೇ ಲಿಂಗವೆಂದು ನಂಬಿದ್ದಲ್ಲಿ, ಲಿಂಗವೇ ಜಂಗಮ, ಜಂಗಮ ಲಿಂಗ ಅಂತ ನೀ ನಂಬಿದ್ರೆ, ಅದ ನಂಬಿಕೆ ನಿಜವಾಗಿದ್ರೆ
ಈಗ ನೀನು ನಡ್ಕೊಂಡಂತ ರೀತಿ ಎಂಥದ್ದು ಅಂತಂದ್ರೆ, ಹೊರೆ ಹುಟ್ಟಿದ ಬಳಿಕ ಹಾಲ ಹರವಿಯೊಳಗೆ ಹುಳಿ ಹೊಕ್ಕಂತೆ ನೋಡಯ್ಯ. ಒಳ್ಳೆ ಚೆನ್ನಾಗಿ ಎಲ್ಲವನ್ನ ಪಕ್ವಾನ್ನಕ್ಕೆ ಸರಿಯಾಗೋ ರೀತಿನಲ್ಲಿ ಸಕ್ಕರೆ, ಕೇಸರಿ, ಅದು ಇದು ಎಲ್ಲ ಹಾಕಿ ಹಾಲನ್ನ ಕುದಿಸಿ ಕಾಯಿಸಿ ಕಡೆಗೆ ಒಂದು ಡ್ರಾಪ್ ನಿಂಬೆ ಹಣ್ಣನ್ನ ಹಾಕದಂಗೆ, ಹುಳಿ ಹಾಕದಂಗೆ, ಹಾಲ ಹರವಿಯೊಳಗೆ ಹಾಲು ತುಂಬಿರುವಂತಹ ಒಂದು ಮಡಿಕೆಯಲ್ಲಿ ಒಂದೇ ಒಂದು ಹನಿ ಹುಳಿ ಬಿತ್ತು ಅಂತಂದ್ರೆ ಹಾಲಿನ ಕತೆ ಏನಾಗುತ್ತೋ ಅದೇ ನೀನ್ ಮಾಡಿರುವಂತಹ ಈ ಕೆಲಸ. ಅಂಗದ ಮೇಲೆ ಲಿಂಗವುಳ್ಳುದೆಲ್ಲವೂ ಸಂಗಮನಾಥನೆಂದು ನಂಬಿದ ನಂಬುಗೆ ಬಂದ ಶರಣರ ನಿಲವನರಿಯದಿದ್ದಲ್ಲಿ ತಪ್ಪಿತ್ತು ನೋಡ ಗುರುವೆ. ಯಾವುದು ಅಂಗದ ಮೇಲೆ ಲಿಂಗವುಳ್ಳುದೆಲ್ಲವೂ ಕೂಡ ಶಿವ ಸಂಗಮನಾಥ ಅಂತ ನೀನ್ ನಂಬಿದ್ರೆ, ಸಂಗಮನಾಥನೇ ದೇಹವನ್ನ ಹಿಡಿದುಕೊಂಡು ಪ್ರಭುದೇವರಾಗಿ ನಡ್ಕೊಂಡು ಬಂದು ಬಾಗಿಲಲ್ಲಿ ಬಂದಿರುವಾಗ ಕೈಯಲ್ಲಿರುವ ನಿನ್ನ ಇಷ್ಟಲಿಂಗ ಏನಿದೆ, ಯಾವ ತರದ್ದು ಅದು ಕುರುಹು, ಇಟ್ ಇಸ್ ಜಸ್ಟ್ ಅ ಸಿಂಬಲ್. that which it is symbolic of is standing in front of your door. ಊಟ ರೆಡಿಯಾಗಿದೆ, ತಟ್ಟೆನಲ್ಲಿ ಹಾಕಿದೆ, ಬಂದು ನೋಡಿ ಅಂತಂದ್ರೆ, ಬಂದು ತಿನ್ನಿ ಅಂತಂದ್ರೆ, ಇಲ್ಲ ಕುಕ್ಕಿಂಗ್ ಚಾನಲ್ ಅಲ್ಲಿ ಏನೋ ಕುಕ್ ಮಾಡ್ತಾ ಇದ್ದಾರೆ, ನಾನು ಅದನ್ನ ನೋಡ್ತಾ ಇದ್ದೀನಿ, ನಾ ಇದನ್ನ ನೋಡ್ತಾ ಇರೋದು ಒಂದೇ, ಅಲ್ಲಿ ಬಂದು ಕೂತ್ಕೊಂಡು ತಿನ್ನೋದು ಒಂದೇ ಅಂತ ಹೇಳುವಂತಹ ಲಾಜಿಕ್. ಫುಡ್ ಚಾನಲ್ ಅಲ್ಲಿ ಬೊಂಬಾಟ ಅಡುಗೆ ಮಾಡ್ತಾ ಇದ್ದಾರೆ, ನಾನು ಇದನ್ನ ನೋಡ್ತಾ ಇದ್ದೀನಿ, ತಟ್ಟೆನಲ್ಲಿ ಅಡಿಗೆ ಇಟ್ಟಿದೆ, ಬಂದು ತಿನ್ನಬೇಕು, ಯಾವುದನ್ನ ಮಾಡುವಂಥದ್ದು. ಅದು ಡೈಲಮ. ಅಲ್ಲಿ ಎಡವಿದ್ದು. ಸಂಗಮನಾಥ ಮನೆಗೆ ಅಂಗವಿಡಿದು ನಡೆದು ಬಂದಡೆ ದಿಮ್ಮನೆ ಇದಿರೆದ್ದು ವಂದಿಸಬೇಕು ನೋಡಯ್ಯ. ಎಲ್ಲ ಬಿಟ್ಟು ಶಿವಪೂಜೆ ಮಾಡ್ಕೋತಾ ಇದ್ರೇನು, ಕರಸ್ಥಳ ಲಿಂಗ ಪೂಜೆ ಮಾಡ್ತಾ ಇದ್ರೆ ಏನ್ ಮಾಡ್ತಿದ್ರೆ ಏನ್ ಬಂತು? ಸಾಕ್ಷಾತ್ ಶಿವನೇ ದೇಹವಿಡಿದು ಪ್ರಭುದೇವರಾಗಿ ಮನೆ ಮುಂದೆ ಇತ್ತಿರುವಾಗ ಈ ಕುರುಹನ್ನ ಇಟ್ಕೊಂಡು ಏನ್ ಮಾಡ್ತೀರಾ? ತಕ್ಷಣ ಕೆಲಸ ಬಿಟ್ಟು ಹೋಗಿ ಅವರನ್ನ ವಂದಿಸಿ ಕರ್ಕೊಂಡು ಬರಬೇಕಾದಂತಹದ್ದು ಕೆಲಸ ಮಾಡಬೇಕಾಗಿತ್ತು. ಕೂಡಲ ಚೆನ್ನ ಸಂಗನ ಶರಣ ಪ್ರಭುದೇವರು ಸಿದ್ದರಾಮಯ್ಯ ದೇವರು ಬಂದು ಬಾಗಿಲಲ್ಲಿ ಇರಲು ಕಣ್ಣರಿಯದಿದ್ದರೂ ಕರುಳರಿಯಬೇಡ ಸಂಗನ ಬಸವಣ್ಣ. ಇದನ್ನ ಚೆನ್ನಬಸವಣ್ಣನವರು ಹೇಳಿ ನಂತರ ಆಗ ಬಸವಣ್ಣನವರಲ್ಲಿ ಆಗುವಂತಹ ಅನುತಾಪ, ಆ ನಂತರ ಹಡಪದಪ್ಪಣ್ಣಗಳು, ಚನ್ನಬಸವಣ್ಣನವರು, ಬಸವಣ್ಣನವರು ಎಲ್ಲರೂ ಕೂಡ ಹೋಗಿ ಬಸವಣ್ಣ ಪ್ರಭುದೇವರನ್ನ ಹೇಗೆ ಸಂತೈಸ್ತಾರೆ, ಅಲ್ಲಿ ಆಗತಕ್ಕಂತಹ ಸಂವಾದಗಳು ಏನು ಅನ್ನೋದನ್ನೆಲ್ಲ ಮುಂದಿನ ಸತಿ ನೋಡೋಣ. ಹೀಗೆ ಇವತ್ತಿನ ಸಂಚಿಕೆಯನ್ನ ಮುಗಿಸ್ಬೋದು. ಶರಣ. ಏನಾದ್ರೂ ಕ್ವೆಶನ್ಸ್ ಇತ್ತು ಅಂತಂದ್ರೆ ಕೇಳಬಹುದು ಖಂಡಿತವಾಗಿ. ಇಟ್ಸ್ ಅ ವೆರಿ ಇಂಟೆನ್ಸ್ ಟುಡೇ. Praveen, quick question. Is it important to have a guru if you are inspired and living those values? It is a very interesting question. A very tough one also. Guru ಮುಖ್ಯವೇ? ಆಧ್ಯಾತ್ಮಿಕ ಸಾಧನೆಯಲ್ಲಿ if you're living that values and if you're satisfied with that, the status quo that you are maintaining, right? If that is fine and you're okay to continue with that, then it depends anta helbekastene. The answer for this question is it depends. Because if you're okay with this thing that I am following, nanu chennagi, I have my value systems, I'm following that, it has given me peace of mind, it is helping me
live a fulfillment, a life of fulfillment. Fulfillment is subjective. I feel happy, I'm okay with all of these things, I'm very peaceful internally, then you don't need. There are two ways in which to see this. Guru ಅಂತಂದ್ರೆ ಯಾರು? ನಿಮ್ಮನ್ನ ನಿಮಗೆ ತೋರಿಸಿಕೊಡುವಂಥವನು ಗುರು. ನಿಮ್ಮನ್ನೇ ನಿಮಗೆ ತೋರಿಸಿಕೊಡೋದು ಅಂತಂದ್ರೆ ಏನು? ನಿಮ್ಮ ನಿಜವಾದ ಸ್ವರೂಪ ಏನು? who or what is your real identity? Who are you? Anyone who can set you on the path of making you realize that is a guru. ಮುಂಚೆ ಮುಕ್ತಾಯಕ್ಕನವರ ಸಂಪಾದನೆಯಲ್ಲಿ ಕ್ವೆಶ್ಚನ್ ಬರುತ್ತಲ್ವಾ, ಪ್ರಭುದೇವರು ಕೂಡ ಇದನ್ನೇ ಕೇಳ್ತಾರೆ, ಗುರುವಿನ ಅವಶ್ಯಕತೆ ನಿನಗೇನಿದೆ? ಯು ಆರ್ ಆಲ್ರೆಡಿ ದೇರ್, ಯು ಆರ್ ಆಲ್ರೆಡಿ ದಟ್ ಅಂತ ಅಂದ್ಬಿಟ್ಟು. ಆಗ ಮುಕ್ತಾಯಕ್ಕನವರು ಒಂದು ಮಾತು ಹೇಳ್ತಾರೆ, ನನ್ನ ಮನಸ್ಸಿನಿಂದಲೇ ನಾನು ಇದೆಲ್ಲವನ್ನ ನಾನು ಗ್ರಹಿಸಿಕೊಂಡೆ ಅಂತಂದರೆ ಆ ಮಟ್ಟಕ್ಕೆ ನಿನ್ನ ಮನಸ್ಸೇ ನಿನಗೆ ಗುರುವಾಯ್ತಲ್ಲ ಅಂತಂದ್ಬಿಟ್ಟು. It need not be an entity that has to be identified as someone external to you. The fact that your own consciousness, your own mind is guiding you through certain things makes it a teacher, quote unquote teacher, right? So, but I get that in this question you are talking about an external entity, an external embodiment of an individual who initiates you or something like that. So ಆ ಅರ್ಥದಲ್ಲಿ ಗುರುವಿನ ಈ ಒಂದು ಗುರುವಿನ ಅಗತ್ಯವಿದೆಯಾ ಇಲ್ಲವಾ ಅನ್ನುವ ಒಂದು ಪ್ರಶ್ನೆ ಬಂದಿದೆ ಅಂತ ಅಂದ್ಬಿಟ್ಟು ಐ ಥಿಂಕ್ am I right in interpreting it that way? But yes, it adds value, but my question was more like, if you're not going to master the scriptures or vachanas or whatever, do you still need to, I don't intend to teach it to anybody, but to live it, do I still need to learn it, or does it? Okay, yeah. So from that context, again, I think it is not. For example, again, my answer would be, it depends. If I have the ability to digest everything and I'm okay with taking the time to digest everything and learn and trip over and fall, because while I can say that it is not necessary, having a guru makes things easier. ಇವಾಗ ಅಡಿಗೆ ನಾನು ಹೇಗ್ ಮಾಡಬೇಕು ಅನ್ನೋದನ್ನ ಒಬ್ಬರಿಂದ ಕಲಿತ್ಕೊಂಡೇ ನಾನ್ ಮಾಡ್ಬೇಕಾ? ನನಗ್ ನಾನೇ ಕಲ್ತ್ಕೊಳ್ಲಿಕ್ಕೆ ಆಗೋದಿಲ್ವಾ? ಅಥವಾ ನಾನಾಗ್ ನಾನೇ ಅಡಿಗೆ ಪುಸ್ತಕನ ಓದ್ಕೊಂಡು ಇನ್ನೊಂದು ಓದ್ಕೊಂಡು ಮತ್ತೊಂದು ಓದ್ಕೊಂಡು ಮಾಡಬಹುದಾ? ಖಂಡಿತ, ಅಬ್ಸಲ್ಯೂಟ್ಲಿ ಎಸ್. ದ ಸೇಮ್ ಥಿಂಗ್ ಹೋಲ್ಡ್ಸ್ ಹಿಯರ್ ಆಲ್ಸೋ. I don't have to explain the vachanas to anybody, or I don't have to explain the scriptures to anybody. Bhagavad Gita agli, mattondagli, Upanishad agli, ಯಾವುದೇ ಆಗಲಿ ಯಾರಿಗೂ ನಾನು ಎಕ್ಸ್ಪ್ಲೇನ್ ಮಾಡುವಂಥದ್ದು ಬೇಡ. ನಾನು ನನ್ನ ಪಾಡಿಗೆ ನಾನು ನನ್ನ ಖುಷಿಗೋಸ್ಕರ ನಾನು ಪುಸ್ತಕಗಳನ್ನ ಓದ್ಕೊಳ್ತೇನೆ. There are so many references that are available. There are books written by so many eminent scholars and visionaries, and the message that they have given has been got into books, and I'll read those books. Or I don't even want to get into any of these things. I have a set of values, I'm going to follow those values and I'll be fine. Absolutely. ಬಟ್ ಆದ್ರೂನು ಅಲ್ಲಿ ಪುಸ್ತಕನು ಗುರು ಆಗ್ಬಿಡತ್ತಲ್ವ ನಿಮಗೆ? ಮನಸ್ಸು ಗುರು ಆಗಿದೆ ಅಂತಂದ್ರೆ ಪುಸ್ತಕನು ಗುರುನೇ. ಯಾಕಂದ್ರೆ ಏನು ರೆಫರ್ ಮಾಡ್ದೇನೆ ಸೆಲ್ಫ್ ನೀವಾಗೆ ನಿಮ್ ಜ್ಞಾನ ತಗೊಳ್ತಾ ಇದ್ರೆ ಅಂದ್ರೆ ಅದು ಬೇರೆ. ಪುಸ್ತಕನು ಗುರು ತರಾನೇ ಆಕ್ಟ್ ಮಾಡೋದು. ಪುಸ್ತಕನು ಗುರು ಆಯ್ತು, ಆದರೆ ಯಾರ ಹತ್ರನಾದ್ರೂ ಹೋಗಿನೇ ಕಲಿಬೇಕಾ? ಇಲ್ಲ. There is nothing set in stone that you have to go to somebody to learn. No, it is not. However, it makes things easy. ನಮ್ಮ ಅಮ್ಮನ ಹತ್ರ ನಾನು ಕಲ್ತ್ಕೊಂಡೆ ಅಡಿಗೆ. ಒಂಬಾಡ ರಾಗಿ ಮುದ್ದೆ ಮಾಡ್ತೀನಿ.
The credit goes to my mom because she taught me the nuances of what has to be done. Otherwise, I could have still learnt. ನಮ್ಮ ಅಮ್ಮ ಪಾಪ ಹಾಗೆ ಕಲ್ತಿದ್ದು. ಇಡ್ಲಿ ಇಡುವಾಗ ವೇಟ್ ಇಡಬಾರ್ದು ಅನ್ನೋದನ್ನ ಮೈ ಮಾಮ್ ಲರ್ನ್ ಇಟ್ ದ ಹಾರ್ಡ್ ವೇ ಬಿಕಾಸ್ ಶಿ ಕೆಪ್ಟ್ ದ ವೇಟ್. ಇಡ್ಲಿನ ತಗೊಂಡು ಗೋಡೆಗೆ ಹೊಡೆದ್ರೆ ಗೋಡೆ ತೂತಾಗೋ ರೀತಿನಲ್ಲಿ ಆಗಿತ್ತು ಅಂತಂದ್ರು. ದಟ್ ಇಸ್ ವೆನ್ ಶಿ ಅಂಡರ್ಸ್ಟುಡ್ ದಟ್ ಯು ಶುಡ್ ನಾಟ್ ಕೀಪ್ ಅ ವೇಟ್ ಓವರ್ ದ ಇಡ್ಲಿ. ಶಿ ಲರ್ನ್ಟ್ ಇಟ್, ಬಟ್ ಇಟ್ ವಾಸ್ ಅ ಹಾರ್ಡ್ ಥಿಂಗ್. ಶಿ ವೇಸ್ಟೆಡ್ ಅ ಹೋಲ್ ಬ್ಯಾಟರ್ ಆಫ್ ಇಡ್ಲಿ. ಇಲ್ಲಿ ಆಧ್ಯಾತ್ಮದಲ್ಲಿ ಬರುವಾಗ ಏನಾಗುತ್ತೆ ಅಂತಂದ್ರೆ, ಆ ಪ್ರಗತಿಯಲ್ಲಿ ಆ ಸಾಧನೆಯಲ್ಲಿ ಮಾಡುವಾಗ ಹಿಡಿಯುವ ಸಮಯ ಇದೆಯಲ್ಲ, ಇಟ್ ಕಮ್ಸ್ ಡೌನ್ ಟು ದ ಕ್ವೆಶ್ಚನ್ ಆಫ್ ಹೌ ಮಚ್ ಟೈಮ್ ಅಂಡ್ ಅಗೇನ್ ವಾಟ್ ಇಸ್ ಯೋರ್ ಸ್ಟೇಟ್ ಆಫ್ ಮೈಂಡ್. ಇಫ್ ಐ ಆಮ್ ಆಲ್ರೆಡಿ ಕಂಟೆಂಟೆಡ್, if I'm already fine, then you don't need. You continue doing what you're doing and you have that peace of mind, then there's no problem at all over there. When everything that I'm doing is not giving me that clarity, is still not giving me that peace of mind, or this whole idea that you are that, ನಾನೇ ಶಿವ ಎಂಬತಕ್ಕಂತಹ ಆ ಜ್ಞಾನ ಏನಿದೆ, ಅದರ ಅನುಭವ ನನಗೆ ಸಿಗ್ತಾ ಇಲ್ಲ, ನನಗೆ ಅದರ ಅನುಭವ ಬೇಕು, ಬೇಕೇ ಬೇಕು ಅಂತ ಇತ್ತು ಅಂತಂದ್ರೆ, ಆಗ ಗುರುವನ್ನ ಹೋಗಿ ಗುರು ಮುಖೇನ ಈ ಪಥದಲ್ಲಿ ಸಾಗುವಂಥದ್ದೇನಿದೆಯಲ್ಲ, ಈ ದಾರಿನಲ್ಲಿ ಹೋಗುವಂಥದ್ದೇನಿದೆಯಲ್ಲ, ಇಟ್ ಈಸ್ ಈಸಿಯರ್. Can't I get all of that by just understanding these and following these things? Yes, but it is your level of self-experimentation. So it really depends on what is it that you are feeling at this moment. If there is peace of mind, then there is no question at all. Absolutely. That's amazing. If there is no peace of mind, or not even about not even about being agitated, but there is something that I want to know. There is something, a delta. As long as you have that delta, it is good to have a guru who can speeden up the process of reducing that delta. That's the only thing. It will speeden up the process. ಈ ಜನ್ಮದಲ್ಲೋ ಮುಂದಿನ ಜನ್ಮ ಅಂತಿತ್ತು ಅಂತಂದ್ರೆ ಯಾವಾಗಲೂ ನಾನೇ ಕಂಡುಕೊಂಡೇನು ಅನ್ನೋ ರೀತಿನಲ್ಲಿ ಅಲ್ಲೂ ಮುಕ್ತಾಯಕನವ್ರು ಹೇಳ್ಬಿಡ್ತಾರೆ. ಈ ಜನ್ಮದಲ್ಲಿ ನನಗೆ ಮೋಕ್ಷ ಸಿಕ್ಬಿಡ್ತು ಅಂತಂದ್ರೆ ಈ ಜನ್ಮದಿಂದಾನೇನ ಹಿಂದಿನ ಜನ್ಮದಲ್ಲೆಲ್ಲ ಏನೆಲ್ಲ ಆ ಸಂಸ್ಕಾರ ಬೆಳ್ಕೊಂಡ್ ಬಂದಿತ್ತೋ ಅದನ್ನ ಹೇಗೆ ಡಿಸ್ಕೌಂಟ್ ಮಾಡ್ಬಿಡ್ಬಹುದು? ನನ್ನಿಂದ ನಾನೇ ಕಲ್ತ್ಕೊಂಡೆ ಅಂತಂದ್ರೆ ನಿಮಗೆ ನೀವೇ ಗುರುವಾಗಿ ಹೋದ್ರಿ ಅಂತಂದ್ಬಿಟ್ಟು ಪ್ರಭುದೇವರು ಅದನ್ನೇ ಹೇಳ್ತಾರೆ, ನಿನ್ನಿಂದ ಅಧಿಕಮಪ್ಪ ಗುರು ಉಂಟೆ. ಭಗವದ್ಗೀತೆನಲ್ಲೂ ಕೃಷ್ಣ ಹೇಳೋದು ಅದನ್ನೇ ತಾನೇ, ನಿನ್ನ ಆತ್ಮೋದ್ಧಾರವನ್ನ ನೀನೇ ಮಾಡ್ಕೊಳ್ಬೇಕು. ಏನಾತ್ಮೈವಾತ್ಮನಾಜಿತಃ. So yeah, I don't know if that answered the question or Yes, still... it did. Thank you. I just didn't know if it would be creating newer things, looking for something, or instead of subliming what is already there, is it looking for something newer and getting into the whole kind of a thing? It depends. I mean, again, I'm giving you a very MBA answer. It depends. What are you looking for ಅನ್ನೋದ್ರ ಮೇಲೆ ಹೋಗುತ್ತೆ. ಒಬ್ಬ ಗುರು ಹತ್ರ ಹೋಗಿ ಒಂದಂತೂ, I'll tell you one thing that I very strongly believe in based on a little bit of experience, a little bit of my personal experiences. When there is an irrepressible, an
absolutely, unquenchable desire, then the Guru will be revealed to you. I can tell this from some of my personal experiences and of what I have seen in my very close circles. When that desire is like immense, intense, it will happen. The right Guru will come to you. That much I can assure. Absolutely. No doubts about it. ಹಂಗ್ ನೋಡಿದ್ರೆ ನಾವು US ಬಂದ್ಬಿಟ್ಟು ಶೂನ್ಯ ಸಂಪಾದನೆ ಮೇಲೆ ಕಲಿತಾ ಇದ್ವಿ ಅನ್ನೋದು. ಸೊ ನೀವಾಗೆ ನಮ್ಮನ್ನು ಹುಡ್ಕೊಂಡು ಬಂದಂಗೆ ನೀವೇ ನಮ್ ಕೂಗಲ್ವಾ ಈಗ? ಅಲ್ವಾ ಕಲ್ಪನಾ ಅವ್ರೆ? ಅದೊಂದು ಮಾತ್ರ ಹೇಳ್ಬೇಡಿ ನನ್ಗೆ. ಬಿಟ್ಬಿಟ್ಟು ಏನಾದ್ರೂ absolutely I'll be very ಅಷ್ಟೊಂದು ಹೊರಸ್ಬೇಡಿ. ಇದಾದ್ಮೇಲೆ ಅವ್ರದೇ ಬರುತ್ತೆ, ಅವ್ರ ಮಾತೆ ಬರುತ್ತೆ, ಇಲ್ಲಿ ಮುಂದೆ ಹೇಳ್ತಾರೆ ಪಾಪ. ಇನ್ನೊಂದು ಅಂತಂದ್ರೆ ಈ ಪ್ರತಿಯೊಂದು ವಚನಗಳ, ಎಸ್ಪೆಷಲಿ ಇದು ಅಲ್ಲಂ ಪ್ರಭುಗಳ ವಚನದಲ್ಲಿ ಒಂದು ನಾನು ಅಂದ್ರೆ ಎಂಫಸೈಸ್ ಮಾಡ್ತಾ ಇರೋದು ಅಂದ್ರೆ ನೋಡ್ತಾ ಇರೋದಂದ್ರೆ, ನಾನು, ನನ್ನದು, ನನ್ನದಲ್ಲ, ಆ ಮೂರು ಏನ್ ಬಿಡ್ಬೇಕು ಅಂತ ನಮ್ಮ ವಿಭೂತಿನಲ್ಲೇ ಇದೆ. ಅದನ್ನ ಅವರು ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ಅಥವಾ ಹಂಗೆ ಸಾರ್ತಾನೆ ಇರ್ತಾರೆ ಪ್ರತಿಯೊಂದು ವಚನದಲ್ಲಿ. ಏನಾದ್ರೂ ಒಂದ್ ಇದ್ರಲ್ಲಿ ನಿಂದೇನಿದು, ನಂದಂತ ಯಾಕಂತೀಯ, ಇದು ನಿಂದಲ್ಲ, ಅದಂದಲ್ಲ, ಏನು ಅಲ್ಲ ಅನ್ನೋದು ಪ್ರತಿಯೊಂದು ಎಷ್ಟದು ಎಂಫಸೈಸ್ ಮಾಡ್ತಾ ಇದಾರೆ ಅಂತಂದ್ರೆ, ಸೊ ಪ್ರತಿ ಸರಿ ಅದ್ ಬಂದಾಗ ಒಂದ್ಸರಿ ಅದ್ ನನಗೆ ಹೊಳಿತಾ ಇರುತ್ತೆ, ಓಕೆ ಕರೆಕ್ಟ್ ಬಂತು ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ವೆರಿ ವೆರಿ ಆಬ್ವಿಯಸ್, ವೆರಿ ನೈಸ್. ಅಲ್ಲಿ ಬಸವಣ್ಣನವ್ರ ಮುಂದೆ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಅದ್ ಬರುತ್ತೆ, ನನ್ನ ತನು ಮನ ಧನ ಎಲ್ಲವೂ ಕೂಡ ನಿಮ್ಮದೇ, ಎಲ್ಲಾನು ಕೊಟ್ಬಿಟ್ಟು ನಾನ್ ಭಕ್ತನಾಗಿ ಹೋಗ್ಬಿಟ್ಟಿದೀನಿ ಅಂತಂದ್ರೆ ಪ್ರಭುದೇವರು ಕೇಳ್ತಾರೆ, ನಿಂದ ದೇಹ, ಹೌದು, ಮನಸ್ಸು, ನಿಂದ ಸಂಪತ್ತು, ಅದನ್ನ ಕೊಟ್ಬಿಟ್ಟು ಭಕ್ತ ಅದೇ ಅಂತ ಹೇಗ್ ಹೇಳ್ದೆ, ನಿನ್ನದು ಅಂತ ನಿನ್ನ ಏನಿದೆ ಅದನ್ನ ಏನ್ ಕೊಟ್ಬಿಟ್ಟು ನೀನ್ ಭಕ್ತನಾದೆ ಅದನ್ನ ಹೇಳು ಫಸ್ಟ್ ಅಂತ ಅಂದ್ಬಿಟ್ಟು. ಓ ಯಾ, ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರವೀಣ್ ಅವ್ರೆ. ಮತ್ತೆ ಯಾರಿಗಾದ್ರೂ ಏನಾದ್ರು ಕ್ವಶನ್ಸ್ ಕೇಳೋದಿತ್ತಂದ್ರೆ ಕೇಳ್ಬಹುದು. ಆಲ್ರೆಡಿ ಪ್ರವೀಣ್ ಅವರು ಎಲ್ಲಾನು ತಿಳಿಸ್ಬಿಟ್ಟಿದ್ದಾರೆ. Thank you, Praveen. Today's was really catchy. Thank you. ಓಕೆ, ಧನ್ಯವಾದಗಳು ಪ್ರವೀಣ್ ಅವರೇ. ಸೊ ಇವತ್ತು ಸೇರಿದ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮುಂದಿನ ವಾರ ಮತ್ತೆ ನಾವು ಇದೇ ಸಮಯಕ್ಕೆ 12 ಗಂಟೆಗೆ ಸಿಗೋಣ. ಅಲ್ಲಿಯ ತನಕ ಎಲ್ರಿಗೂ ಶರಣಾರ್ಥಿಗಳು. ಶರಣ ಶರಣಾರ್ಥಿಗಳು.